ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಹರಟೆಯ ಇನ್ನೊಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ, ಸುಸ್ವಾಗತ. ಸೀಸನ್ 2 ನಾವು ಆಲ್ರೆಡಿ ಸ್ಟಾರ್ಟ್ ಮಾಡೀವಿ. ಇಲ್ಲಿ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನೋ ಮಂತ್ರ ಇಟ್ಕೊಂಡು ಮೊದಲು ತ್ರಿಷಾ ಜಡಲ ಜೊತೆಗೆ ಮಾತಾಡಿದ್ವಿ. ಅದಾದಮೇಲೆ ಶಾರ್ವರಿ ಬಂದ್ಲು, ಚಾರ್ಲಿ 777 ಬಾಲ ನಟಿ. ಅದಾದಮೇಲೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮತ್ತೊಬ್ಬ ಮಹಿಳಾ ಅತಿಥಿ. ಇವರು ತಾಯಿ ಲೀಲಾ ಹಗರಿಗಿ, ತಂದೆ ನಾಗೇಶ್ ಅವರು. ಮೂಲತಃ ಧಾರವಾಡದವರು. ಭಾಷನ್ ಮಿಷನ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲನ್ನು ಶಿಕ್ಷಣವನ್ನು ಮುಗಿಸಿ, ಅದಾದಮೇಲೆ ಹೈಸ್ಕೂಲು ಸಹ ಧಾರವಾಡದಲ್ಲಿ ಮುಗಿಸಿ, ಅದೇ ಸ್ಕೂಲಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ BSW ಮುಗಿಸಿ, ಯಾವುದೋ ಒಂದು ಸಣ್ಣ ಕೆಲಸವನ್ನು ಹುಡುಕಿ ನಾನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿ ಬಂದಂಥ ಮಹಿಳೆ ಇವತ್ತು ಸೋಷಲ್ ಆಂಟ್ರಪ್ರಿನರ್ಶಿಪ್ನಲ್ಲಿ ಹೆಸರನ್ನು ಗಳಿಸಿ ಟೆಡೆಕ್ಸ್ ಸ್ಪೀಕರೂ ಸಹ. ಹುಬ್ಬಳ್ಳಿಗೆ ಒಂದು ಹಿರಿಮೆ ಅಷ್ಟೇ ಅಲ್ಲದೆ ಅವರು ಮಾಡ್ತಾ ಇರುವಂಥ ಕೆಲಸ, ಅವರ ದಿಟ್ಟತನ, ಅವರ ಧೈರ್ಯ ನಿಜಕ್ಕೂ ಶ್ಲಾಘನೀಯ. ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ರಿ ಅವ್ರ ಬ್ರ್ಯಾಂಚ್ ಇರೋದು, ಬೆಂಗಳೂರಲ್ಲಿ ಸಹ ಒಂದು ಬ್ರ್ಯಾಂಚ್ ಮಾಡ್ಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ಸ್ಟಾಫ್ ಟೀಮನ್ನು ಕಟ್ಟಿದ್ದಾರೆ. ಅಷ್ಟು ಕುಟುಂಬಗಳಿಗೆ ಮಾರ್ಗದರ್ಶಕರು ಹೌದು, ಅನ್ನದಾತನೂ ಹೌದು. ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಶ್ರಾವಣಿ ಪವಾರ್. ಅವರ ಯಶೋಗಾಥೆಯನ್ನು ಅವರ ಬಾಯಿಂದ ಕೇಳೋಣಂತ. ಅವರ ವಿಸ್ಮಯಕಾರಿಯಾದಂಥ ವಿಶೇಷ, ಅವರ ಥ್ರಿಲ್ಲಿಂಗ್ ಸ್ಟೋರಿ ಇದೆ, ಅದನ್ನು ಯಾರು ಮಿಸ್ ಮಾಡ್ಕೋಬಾರ್ದು ಅನ್ನೋದನ್ನು ಕಳಕಳಿ ಆ ಸ್ಟೋರಿಯನ್ನು ನಾವೆಲ್ಲರೂ ಕೇಳೋಣಂತ. ಬನ್ನಿ, ಹಂಗಂದ್ರೆ ತಡ ಮಾಡೋದ್ಯಾಕ, ಹುಬ್ಬಳ್ಳಿ ಹರಟೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸೀಸನ್ 2 3ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಅದರ ಸ್ವಾಗತ, ಸುಸ್ವಾಗತ. ಹುಬ್ಬಳ್ಳಿ ಹರಟೆಯ ಪ್ರೀತಿಯ ವೀಕ್ಷಕರಿಗೆ ಆದರದ ಸ್ವಾಗತ, ಸುಸ್ವಾಗತ. ನಮಸ್ಕಾರಪ್ಪ ಎಲ್ಲರಿಗೂ. ಮೊನ್ನೆ ಶಾರ್ವರಿ ಕಾರ್ಯಕ್ರಮ ನೋಡಿ ನಿಮ್ಮೆಲ್ಲರ ಅನಿಸಿಕೆ ಮತ್ತು ಏನು ಕಮೆಂಟ್ಸ್ ಮಾಡಿರಿ, ಅದಕ್ಕೆ ಅನಂತ ಧನ್ಯವಾದಗಳು. ನಮ್ಮ ಈ ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನಂದ್ರೆ, ನೋಡೋರು ಭಾಳ ಮಂದಿ ಆಗಿರ್ರಿ. 70% ಜನ ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಂಗಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳಕತ್ತೀನಿ, ಈಗ ನಾವು ಸೀಸನ್ 2 ಸ್ಟಾರ್ಟ್ ಮಾಡೀವಿ. ಅದರೊಳಗೆ ನಿಮ್ಗೆ ಗೊತ್ತಲ್ಲ ಟಾಪಿಕ್ ಏನಂತ ಹೇಳಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಸ್ಟಾರ್ಟ್ ಮಾಡೀವಿ. ಅದಕ್ಕೆ ನೀವು ನಮಗೆ ಸ್ಫೂರ್ತಿ ಕೊಡ್ಬೇಕಂದ್ರೆ ನೋಡ್ತಾ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿರಿ. ಹಂಗೆ ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡ್ರಿ. ಇನ್ನು ನಿಮ್ಗೆ ಈ ಸೀಸನ್ 2ಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ಇಲ್ಲಿ ನಮ್ಮ ವಿಶೇಷತೆ ಏನಂದ್ರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇದು ಮಾರ್ಚ್ ತಿಂಗಳು 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗಿದ್ದಂಥ ಮತ್ತೊಬ್ಬ ವ್ಯಕ್ತಿ ಮಹಿಳೆ, ಹಾಗೂ ಸಕ್ಸಸ್ಫುಲ್ ಆಗಿದ್ದಾರೆ ಜೀವನದಲ್ಲಿ. ಆದರೆ ಅವ್ರು ನಡೆದು ಬಂದ ಹಾದಿ ಬಹಳ ಸ್ವಾರಸ್ಯಮಯವಾಗಿರುವಂಥ ಸ್ಟೋರಿನ ನಿಮ್ಮ ಜೊತೆಗೆ ತೊಗೊಂಡ್ಬಂದೀನಿ. ಅವ್ರು ಯಾರು ಅಂತ ನಿಮ್ಗೆ ಗೆಸ್ ಮಾಡ್ತಿರ್ಬೋದು. ಹುಬ್ಬಳ್ಳಿ ಒಳಗಡೆ ಸೇಫ್ ಹ್ಯಾಂಡ್ಸ್ 24/7 ಅಂತ ಹೇಳಿ ಕಟ್ಕೊಂಡಿರುವಂಥ ಒಂದು ಸಂಸ್ಥೆಯಲ್ಲಿ ಏನು ಮಾಡ್ತಾರಂದ್ರೆ, ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಅಂದರೆ ಗಾರ್ಡ್ಸ್ ಆಗಿರ್ಬೋದು, ಹೌಸ್ ಕೀಪಿಂಗ್ ಟೀಮ್ ಆಗಿರ್ಬೋದು, ಇವ್ರನ್ನ ತರಬೇತಿ ಕೊಟ್ಟು ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವರನ್ನು ಸಬಲೀಕರಣ ಮಾಡಿ ಕೆಲಸಕ್ಕೆ ಕೊಡೋದ್ರ ಜೊತೆಗೆ 2 ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ನೀಡ್ ಅಂತ ಏನಿದೆ, ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಡಿಮ್ಯಾಂಡ್ಸ್ ಅಥವಾ ಅವರ ಒಂದು ಕೌಶಲ್ಯ ಇರುವಂಥ ಮಹಿಳಾ ಇರ್ಬೋದು ಅಥವಾ ಏನು ಕಾರ್ಮಿಕ ವರ್ಗದವರಿದ್ದಾರೆ ಅವರಿಗೆ ತರಬೇತಿ ಕೊಟ್ಟು ಅವರನ್ನು ಸಹ ಸಬಲೀಕರಣ ಮಾಡಿ ಕಾರ್ಯಕ್ಷೇತ್ರಕ್ಕೆ ಕಳಿಸ್ತಾ ಇರುವಂಥವ್ರು. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರಾವಣಿ ಪವಾರ್. ಹಂಗಂದ್ರೆ ಬರ್ರಿ ಶ್ರಾವಣಿ ಪವಾರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ, ಹುಬ್ಬಳ್ಳಿ ಹರಟೆಗೆ ಸ್ವಾಗತ ಮಾಡೋಣಂತ. ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ, ಹಾಗೂ ಅವರ ಸ್ಟೋರಿಯನ್ನು ಅವ್ರ ಬಾಯಿಂದ ಕೇಳೋಣಂತ. ತಡ ಮಾಡೋದು ಯಾಕೆ, ಹಾಗಾದ್ರೆ ನಮ್ಮ ಹುಬ್ಬಳ್ಳಿ ಹರಟೆಗೆ ಶ್ರಾವಣಿ ಪವಾರ್ ಅವ್ರನ್ನ. ನಮಸ್ಕಾರ ಶ್ರಾವಣಿ ಪವಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಹುಬ್ಬಳ್ಳಿ ಹರಟೆಯ ವಿಶೇಷತೆ ಹೇಳ್ತೀನಿ, ನಮ್ಮ ಜನರಿಗೆ ಪರಿಚಯಿಸಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನೊಳಗೆ ಹುಬ್ಬಳ್ಳಿ ಹರಟೆ ಈಗ ಆಲ್ರೆಡಿ ಸಾಕಷ್ಟು ವ್ಯಕ್ತಿತ್ವಗಳನ್ನು ಪರಿಚಯ ಮಾಡಿಸ್ತಾ ಬಂದಿದೆ. ಸೊ ಇದು ಸೀಸನ್ 2 ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಶೀರ್ಷಿಕೆ ಇಟ್ಕೊಂಡು ಇವತ್ತು ನಾವು ಪ್ರಾರಂಭ ಮಾಡೀವಿ. ಸೊ ಹಾಗಿದ್ರೆ ನನಗೊಂದು ಸ್ವಲ್ಪ ನಿಮ್ಮ ಪರಿಚಯನ ನಿಮ್ಮಿಂದ ಶುರು ಮಾಡೋಣ.
ಆ, ಪರಿಚಯ ಹೇಳೋದೇನಂತಂದ್ರೆ ನಾನೇನು ಬೇರೆ ಕಡೆಯಿಂದ ಬಂದೈಕಲ್ಲ, ಇಲ್ಲೇ ಧಾರವಾಡದಕ್ಕಿ ಅದು ಮೊದಲು. ಹುಬ್ಬಳ್ಳಿ ಧಾರವಾಡದವರು. ಹಾ, ಹುಬ್ಬಳ್ಳಿ ಧಾರವಾಡದವರು. ಹುಬ್ಬಳ್ಳಿ ಧಾರವಾಡ ಅಂದ್ರೂ ಈಗೆಲ್ಲ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಅಷ್ಟು ಸಮೀಪ ಆಗೈತಿ. ಬಟ್ ಮೊದಲೆಲ್ಲ ಹುಬ್ಳಿನ ಬೇರೆ ಧಾರವಾಡ ಬೇರೆ ಬೇರೆ ಹಂಗ ಅನಿಸ್ತಿತ್ತು. ಬಟ್ ಈಗೆಲ್ಲ ಒಂದ ಆಗ್ಬಿಟ್ಟೈತಿ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ನೋಡೋ ಸಾಕಷ್ಟು ಹೊಲ ಇದ್ದು ರೀ ಅವಾಗ. ಈಗೆಲ್ಲ ಈಗ ಎಲ್ಲ ಬಿಲ್ಡಿಂಗ್ ಆಗಿ ಹುಬ್ಬಳ್ಳಿ ಧಾರವಾಡ ಒಂದಾಗ್ಬಿಟ್ಟೈತೆ ನೀವು ಹೇಳ್ದಂಗೆ. ಸೊ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಧಾರವಾಡ ಒಳಗ. ಸ್ಕೂಲಿಂಗ್ ಎಲ್ಲ ಎಲ್ಲಿ ನಿಮ್ದು? ಸ್ಕೂಲಿಂಗ್ ಎಲ್ಲ ಧಾರವಾಡದಾಗ ಬಸಲ್ ಮಿಷನ್ ಸ್ಕೂಲ್, ಭಾಷನ್ ಮಿಷನ್ ಸ್ಕೂಲ್, ಗರ್ಲ್ಸ್ ಹೈ ಸ್ಕೂಲ್. ಹೆಡ್ ಪೋಸ್ಟ್ ಅಪೋಸಿಟ್. ಕರೆಕ್ಟ್. ಓಕೆ 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 ಗುಡ್. ಆಮೇಲೆ ಏನು ನಿಮ್ದು ಶಿಕ್ಷಣ ಹೆಂಗ ಸ್ಕೂಲಿಂಗ್ ಆದ್ಮೇಲೆ? ಆಮೇಲೆ ನಾನು ಬ್ಯಾಚುಲರ್ಸ್ ಇನ್ ಸೋಷಿಯಲ್ ವರ್ಕ್ ಮಾಡಿದೆ. BSW ಸೆಂಟ್ ಜೋಸೆಫ್ಸ್ ಕಾಲೇಜ್ ಒಳಗೆ ಮಾಡಿದೆ. ಸೊ ಸೆಂಟ್ ಜೋಸೆಫ್ಸ್ ಕಾಲೇಜ್ ಅಂದ್ರೆ ಬೆಳಗಾವಿ ರೋಡ್ಗೆ ಇರೋದು? ಜುಬ್ಲಿ ಸರ್ಕಲ್. ಜುಬ್ಲಿ ಸರ್ಕಲ್. ಓಕೆ, ಜುಬ್ಲಿ ಸರ್ಕಲ್ ಅಲ್ಲೇ ಅದ. ಸೊ ಅಲ್ಲೇ ಕಾಲೇಜ್ ಆಯ್ತು, ಡಿಗ್ರಿ ಆಯ್ತು. ಡಿಗ್ರಿ ಆದ್ಮೇಲೆ ಪಾರ್ಟ್ ಆಫ್ KUD-ನ? ಹೌದೌದು, KUD ಅಫಿಲಿಯೇಟೆಡ್. KUD. ಆಮೇಲೆ BSW ಆದ ಕೂಡ ಎಲ್ಲಾರು ನಮ್ಮ ಫ್ರೆಂಡ್ಸ್ಗೆಲ್ಲ ಹೆಂಗಿತ್ತಂದ್ರೆ ಮುಂದೆ MSW ಮಾಡ್ಬೇಕಾ ಅಂತ ಹೇಳಿ ಬಹಳಷ್ಟು ಜನ MSWಗೂ ಹೋದ್ರ. ಬಟ್ ನಂದು ಹೆಂಗ್ ವಿಚಾರ ಇತ್ತಂದ್ರ ಬರೀ ಡಿಗ್ರಿ ಸರ್ಟಿಫಿಕೇಟ್ಸ್ ತಗೊಂಡ್ರೆ ಹೆಂಗ, ಅದ್ರ ಜೊತೆಗೆ ನಮ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಯಾಕಂದ್ರೆ ಸ್ಪೆಷಲಿ ನಾನು ಚೂಸ್ ಮಾಡಿದ ಫೀಲ್ಡ್ ಹೆಂಗಿತ್ತ ಅಂದ್ರೆ ಜನರೊಟ್ಟಿಗೆ ಕೆಲಸ ಮಾಡೋದಲ್ಲ, ಜನರ ಜೊತೆ ಕೆಲಸ. ಕಮ್ಯುನಿಟಿ ಜೊತೆಗೆ ನಾವು ಕೆಲಸ ಮಾಡ್ತೇವಂದ್ರೆ ಕಮ್ಯುನಿಟಿ ಪ್ರಾಬ್ಲಮ್ಸ್ ಏನ್ ಅನ್ನೋದು ಗೊತ್ತಾಗ್ಬೇಕು. ಆಮೇಲೆ ಅವ್ರಿಗೆ ನಾವು ಸ್ಪಂದನೆ ಮಾಡ್ಬೇಕಂತಂದ್ರ ಫಸ್ಟ್ ನಾವು ಅವ್ರದ್ದು ಏನೈತಿ ಅನ್ನೋದು ನಾವು ಕೇಳಿಸ್ಕೋಬೇಕಾಗ್ತೈತಿ. ಕೆಲವೊಂದ್ಸಲ ಏನಾಗ್ಬಿಡೋದು ಅಂದ್ರೆ ನನ್ಗೆ ಏನ್ ಗೊತ್ತೈತಿ, ನಾನು ಏನ್ ತಿಳ್ಕೊಂಡೇನಿ, ನಾ ಏನ್ ಓದೇನಿ, ಅದ ನನಗೆಲ್ಲ ಕರೆಕ್ಟ್ ಅಂತ ಅನಿಸ್ತೈತಿ. ಬಟ್ ರಿಯಾಲಿಟಿ ಹೋದಾಗ ಸ್ವಲ್ಪ ಬೇರೆನ ಅನಿಸ್ತೈತಿ. ಹಿಂಗಾಗಿ ನನ್ ಏನ್ ಅನ್ಸಂದ್ರೆ ನಾವು 1-2 ವರ್ಷ ಬ್ರೇಕ್ ತಗೊಂಡು ಸ್ವಲ್ಪ ಎಲ್ಲ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಮುಂದೆ ನಾ ಇನ್ನೂ ಹೆಚ್ಚಿಗೆ ಕಲಿತೆ ಅಂತಂದ್ರೆ ಅದ ಅಡಿಷನಲ್ ಆಗಿ ಒಂದು ಚಲೋ ಕಾಂಟ್ರಿಬ್ಯೂಷನ್ ಆಗ್ತೈತಿ ಅನ್ನೋ ಒಂದು ವಿಚಾರದಿಂದ ನಾನು BSW ಮುಗಿದ್ಮೇಲೆ BDSSS ಅಂತ ಹೇಳಿ ಒಂದು ಸಂಸ್ಥೆ ಅದ, NGO. ಸೊ ಅವ್ರ ಜೊತೆಗೆ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಅಲ್ಲೇ ಒಂದು 6 ಮಂತ್ ಕೆಲಸ ಮಾಡಿದೆ. ಸೊ 6 ಮಂತ್ ಅಲ್ಲಿ ಕೆಲಸ ಮಾಡುವಾಗ ನನಗ ಜಾಸ್ತಿ ನಂದು ಕೆಲಸ ಏನಿತ್ತಂದ್ರೆ ರೈತರ ಜೊತೆ ಕೆಲಸ ಮಾಡೋದಿತ್ತು. ಆಮೇಲೆ ಅದ್ರ ಜೊತೆಗೆ ನನಗ SHG ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳನ್ನೆಲ್ಲ ಫಾರ್ಮೇಶನ್ ಮಾಡೋದು, ಅವರಿಗೆ ಗೈಡ್ ಮಾಡೋದು. ಅವಾಗ ಅದು ನನಗನ್ನಿಸ್ತದೆ ಒಂದು 10-15 ವರ್ಷದಿಂದ SHG ಗ್ರೂಪ್ ಮೇಲೆ ವರ್ಕ್ ಮಾಡೋದು ಮತ್ತು ಅವ್ರನ್ನ ಬೆಳೆಸೋದು ಭಾರಿ ಇತ್ರಿ, ಭಯಂಕರ ಬಂತು, ಪ್ರಚಲಿತವಾಗ್ತದೆ. ಹೌದು. ಆಮೇಲೆ ಅವಾಗ ಅದು ಭಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ ನಮ್ಗೆ ಆಗ್ಬಿಟ್ಟಿತ್ತು. ಆಮೇಲೆ ಎಲ್ಲರಿಗೂ ಅದ್ರ ಬಗ್ಗೆ ಭಾರಿ ಖುಷಿ ಆಗ್ತಿತ್ತು. ಯಾಕಂದ್ರ ಅವೆಲ್ಲ ಸಣ್ಣ ಸಣ್ಣ ಗ್ರೂಪ್ ಇದ್ರು ಸಹಿತ ಅವ್ರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಅವ್ರಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಬರ್ತಿದ್ರು. ಈಗೂನು ಮಾಡ್ತಾರ, ನೋ ಡೌಟ್ ಮಾಡ್ತಾರೆ. ಹಳ್ಳಿ ಒಳಗ ಅಂತ ಗ್ರೂಪ್ ಕ್ರಿಯೇಟ್ ಮಾಡಿ ಅಗ್ರಿ ಯೂನಿವರ್ಸಿಟಿ ಕರ್ಕೊಂಡು ಹೋಗ್ತಿದ್ರು. ಅವ್ರಿಗೆಲ್ಲ ಟ್ರಿಪ್ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ. ಸೊ ಅಷ್ಟೆಲ್ಲ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಾ ಕೆಲಸ ಮಾಡಿದ್ದ 6 ತಿಂಗಳು ಅಷ್ಟೇ ರೀ ಅಲ್ಲ. ಸೊ 6 ತಿಂಗಳದೊಳಗೆ ನನಗ 6 ತಿಂಗಳಾದ್ಮೇಲೆ MSW ಮಾಡಿದ್ರು? ಇಲ್ಲ 6 ತಿಂಗಳಾದ್ಮೇಲೆ ಏನಾತಂದ್ರ ದೇಶಪಾಂಡೆ ಫೌಂಡೇಶನ್ ಒಂದು ನ್ಯೂಸ್ ಪಬ್ಲಿಕೇಶನ್ ಇತ್ತು. ಏನಂದ್ರೆ ಅವರು ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ, ಅದು 6 ಮಂತ್ ಕೋರ್ಸ್ ಅಂತ ಹೇಳಿ. ಸೊ ಅದನ್ನ ನೋಡಿದ್ಮೇಲೆ ನನಗೆ ಅನಿಸ್ತು ಈ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂದ್ರೆ ಏನಪ್ಪಾ, ಯಾಕಂದ್ರೆ ನಾನು ಆ ವರ್ಡ್ ಕೇಳಿರ್ಲಿಲ್ಲ. ಸೋಷಿಯಲ್ ವರ್ಕ್ ಅಂದ್ರೆ ನಮಗ ಗೊತ್ತೈತಿ, ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂದ್ರೆ ಇದೇನಿರ್ಬೋದು, ಹೊಸ ಶಬ್ದ. ಸೊ ಹಂಗಂದ್ರ ಮಜಾ ಇರ್ಬೇಕು ತಡಿ ಇದ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ BVB ಬಂದ್ವಿ. ಮನ್ಯಾಗ ಏನ್ ಹೇಳ್ದೆ ನಾನಂದ್ರೆ, ಇಲ್ಲ ಹಂಗ ನನ್ನ ಫ್ರೆಂಡ್ ಮತ್ ಹಿಂಗೈತಿ, ಅದಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀವಿ ನಾವು ಅಂತ ಹೇಳಿ. ಸೊ BVB ಕಾಲೇಜ್ ಅಂದ್ರೆ ಅದೊಂದು ಭಾರಿ ಅಟ್ರಾಕ್ಷನ್. ಹುಬ್ಳಿಗೆ ಅದೊಂದು ಮೆರಗು. ಅದ್ ಯಾವಾಗ್ಲೂ ಐತಿ. ಕರೆಕ್ಟ್. ಸೊ ಆಮೇಲೆ ಇಲ್ಲಿ ಬಂದ್ವಿ, BVB ಕ್ಯಾಂಪಸ್ ಒಳಗೆ ಇತ್ತು. ಸೊ ನಾವು ಇಂಟರ್ವ್ಯೂ ಎಲ್ಲ ಅಟೆಂಡ್ ಆಗಿದ್ವಿ, ಎಲ್ಲ ಸೆಲೆಕ್ಷನ್ ಆದ ಕೂಡಲೇ ಅದಕ್ಕಿಂತ ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ ಹೆಂಗ ನಮ್ಗ ಅನ್ಸಿತ್ತ ಅಂತಂದ್ರ ಎಲ್ಲ ಫಾರಿನರ್ಸ್ ಇದ್ರಿ, ಎಲ್ಲ ಫ್ಯಾಕಲ್ಟೀಸ್ ಎಲ್ಲ ಫಾರಿನರ್ಸ್, ಇಂಗ್ಲಿಷ್ನಾಗ ಮಾತಾಡೋರು. ನಮ್ದು ನೋಡಿದ್ರೆ ಕನ್ನಡ ಮೀಡಿಯಂ, ಅವರೆಲ್ಲ ಇಂಗ್ಲಿಷ್ನಾಗ ಮಾತಾಡೋರು. ಅವ್ರು ಏನ್ ಮಾತಾಡಿದ್ರೆ ಅರ್ಥ ಅಂತೂ ಆಗ್ತಿರ್ಲಿಲ್ಲ. ಬಟ್ ನನಗೊಂದ್ ಏನ್ ಅನಿಸ್ತ ಅಂತಂದ್ರೆ ಅದು ತಿಳಿಯಂಗಿಲ್ಲ, ಅದನ್ನ ತಿಳ್ಕೊಬೇಕನ್ನೋ ಒಂದು ವಿಚಾರ ಚಾಲು ಆಯ್ತು. ಸೊ ಅದಕ್ಕೆ ಹೋಗಿ ಆಮೇಲೆ ಮನ್ಯಾಗ ಹೇಳಿದ್ರಿ ಹಿಂಗೆಲ್ಲ ಐತಿ ಮತ್ತು ಜಾಯಿನ್ ಆಗ್ಬೇಕು. ಅವಾಗಂದ್ರೆ ನೀನು BSW ಮುಗಿದ್ಮೇಲೆ ನಿನಗೆ MSW ಮಾಡ್ಬೇಕಾಗಿತ್ತಲ್ಲ, ನಿನ್ಗೆ ಅವಾಗ ಮಾಡಂತ ಹೇಳ್ತಾ ಅವಾಗ ನೋಡಿದ್ರ ಕಲಿ ಅಂದಾಗ ಕೆಲಸ ಮಾಡ್ತೇನಂದಿ.
ಆಯ್ತು ಬಿಡಿ ಕೆಲಸ ಮಾಡಾಕತ್ತಿ ಅಂತಂದ್ರೆ ಈಗ ಕಲಿತೇನಂತಿ, ಕಲಿತೀನಿ. ಏನಿದೆ ನೀನ್ ತಿಳಂಗಿಲ್ಲ ಅಂತಂದ್ರೆ ನಂದೇ ಇಲ್ಲ, ಇದು ಹಿಂಗ್ ಹೊಸದೈತಿ, ಏನೋ ಡಿಫ್ರೆಂಟ್ ಆಗೈತಿ, ರೆಗ್ಯುಲರ್ದಿಲ್ಲ, ಹಂಗೆ ಹಿಂಗೆಲ್ಲ ಹೇಳಿ ಏನೇನೋ ಹೇಳಿ ಒಟ್ಟ ಕನ್ವಿನ್ಸ್ ಮಾಡಿ ಜಾಬ್ ರಿಸೈನ್ ಮಾಡಿ ಕೋರ್ಸಿಗೆ ಜಾಯ್ನ್ ಆದ. ಸೊ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಅದು ಒಂದು ಭಾರಿ ಎಕ್ಸ್ಪೀರಿಯನ್ಸ್. ಒಂದು 20 ಮೆಂಬರ್ಸ್ ಇದು ನಮ್ದೊಂದು ಗ್ರೂಪ್ ಇತ್ತು. ಸೊ ಎಲ್ಲರೂ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ದವ್ರು, ಬೇರೆ ಏಜ್ ಗ್ರೂಪ್, ಕೆಲವೊಬ್ರು ಕೆಲಸ ಮಾಡಿ ಬಂದವ್ರು ಇದ್ರು, ಕೆಲವೊಬ್ರು ಏನೂ ಕೆಲಸ ಮಾಡ್ಲಾರ್ದಂದ ಹಂಗ ಫ್ರೆಶರ್ಸ್ ಇದ್ರು, ಕೆಲವೊಬ್ರಿಗೆ ಸ್ವಲ್ಪ ಏಜ್ ಆದವ್ರು ಇದ್ರು, ಕೆಲವೊಬ್ರು ಮದುವೆ ಆದವ್ರು ಇದ್ರು, ಕೆಲವೊಬ್ರು ಬ್ಯಾಚುಲರ್ಸ್ ಇದ್ರು. ಅಂದ್ರೆ ಇದು ಆಮೇಲೆ ಎಲ್ಲಾ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿದ್ರು. ಸೊ ಹಿಂಗಾಗಿ ಅದೊಂದು ಕಲ್ಚರಲ್ ನಮಗ ಎಕ್ಸ್ಚೇಂಜ್ ತರ ಕಂಪ್ಲೀಟ್ಲಿ. ಸೊ ಅದು ಒಂಥರ ಬಾರಿ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಏನಾತಂದ್ರೆ ನಮ್ದೆಲ್ಲ ಕೋರ್ಸ್ ಎಲ್ಲ ಮುಗಿಯುವಾಗ ನಮ್ಗೆ ಏನಂದ್ರೆ ಎಷ್ಟು ತಿಂಗಳದ ಕೋರ್ಸ್ ಇತ್ತು? 6 ಮಂತ್ ಕೋರ್ಸ್. ಸೊ ಏನಂದ್ರೆ ಯಾರಿಗಾರ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದ್ರೆ ನೀವು ನಿಮ್ಮ ಬಿಸ್ನೆಸ್ ಪ್ಲಾನ್ ರೆಡಿ ಮಾಡ್ಬೋದು, ನಿಮಗೆ ನಾವು ಫಂಡಿಂಗ್ ಕೊಡ್ತೀವಿ, ಇನ್ಕ್ಯುಬೇಷನ್ ಹೆಲ್ಪ್ ಮಾಡ್ತೀವಿ, ನಿಮ್ಗೆ ಸ್ಪೇಸ್ ಕೊಡ್ತೀವಿ, ಮೆಂಟ್ರಿಂಗ್ ಮಾಡ್ತೀವಿ ಅಂದ್ಕೊಳ್ಳಿ. ಅಲ್ಲ ರೊಕ್ಕನೂ ಕೊಡ್ತಾರ, ಜಗಾನೂ ಕೊಡ್ತಾರ, ಹೆಂಗ್ ಮಾಡ್ಬೇಕನ್ನೋದು ಕಲಿಸಿ ಕೊಡ್ತಾರ ಅಂತಂದ್ರೆ ಯಾಕೆ ಮಾಡಬಾರ್ದ ಅಂಥೇಳಿ ನಾವೊಂದು 3 ಜನ ಇದ್ವಿ ಫ್ರೆಂಡ್ಸ್. 3 ಜನಕ್ಕೂ ಹೆಣ್ಮಕ್ಳ ಸಲುವಾಗಿ ಕೆಲಸ ಮಾಡ್ಬೇಕನ್ನೋ ಒಂದು ಐಡಿಯಾ ಇತ್ತು. ಬಟ್ ಏನ್ ಮಾಡ್ಬೇಕನ್ನೋ ಐಡಿಯಾ ಯಾರಿಗೂ ಇರ್ಲಿಲ್ಲ. ಬಟ್ ಮಾಡ್ಬೇಕನ್ನೋ ಇಚ್ಛೆ ಅಷ್ಟೇ ಇತ್ತು. ಕೆಲವೊಂದ್ಸರಿ ಏನಾಗ್ತೈತ್ರಿ, ಅದೇ ಇಚ್ಛೆ ಮಿಸ್ ಆಗ್ಬಿಡ್ತೈತಿ. ಎಲ್ಲ ಅವೈಲೇಬಲ್ ಇರ್ತೈತಿ, ಎಲ್ಲಾ ರಿಸೋರ್ಸಸ್ ಇರ್ತೈತಿ, ಬಟ್ ಏನ್ ಮಾಡ್ಬೇಕನ್ನೋ ಇಚ್ಛೆ ಇಲ್ಲ ಅಂತಂದಾಗ ನಾವ್ ಎಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 3 ಮಂದಿಗೂ ನಮ್ಗೆ ಸೇಮ್ ಅದೇ ಇರೋದ್ರಿಂದ ನಾವು ಬಹಳಷ್ಟು ಪ್ಲಾನ್ಸ್ ಮಾಡಿದ್ವಿ. ಏನೇನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ, ಈಗ ಹೆಣ್ಮಕ್ಳಿಗೆ ನಾವು ಕಸೂತಿ, ಅಗರಬತ್ತಿ, ಕ್ಯಾಂಡಲ್ ಮೇಕಿಂಗ್ ಟ್ರೈನಿಂಗ್ ಕೊಡೋನು, ಆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ನಾವು ಬ್ಯಾಂಕಿಂದ ಲೋನ್ ಕೊಡ್ಸಿ ಅವ್ರಿಗೆ ನಾವು ಇದು ಮಾಡೋದು. ಇದೆಲ್ಲ ಆಗಿದ್ದೆಲ್ಲ 2008-9 ಆ ಟೈಮ್ 8 ಒಳಗೆ. ಆಮೇಲೆ ನಮ್ಗೆ ಏನಾಗ್ತಿತ್ತಂದ್ರೆ ನಾವು ಬೇರೆ ಕಡೆ ಎಲ್ಲ ಹೋಗಿ ವಿಸಿಟ್ ಮಾಡ್ಬೇಕಾಗ್ತಿದ್ರಿ, ಬೇರೆ ಆರ್ಗನೈಸೇಷನ್ಸ್ ಹಿಂಗೆಲ್ಲ, ದೇಶಪಾಂಡೆ ಫೌಂಡೇಶನ್. ಸೊ ಮಾಡಕ್ ಹೋದಾಗ ಏನಾತಂದ್ರ ನಮ್ಗೇನ್ ಅನ್ಸ್ತು, ಬೇರೆಯವರು ಇದನ್ನ ಮಾಡಾಕತ್ತಾರ, ಆಲ್ರೆಡಿ ಇದನ್ನ ಮಾಡಾಕತ್ತಾರ ಅಂದ್ರೆ ನಮ್ದೇನ್ ಡಿಫ್ರೆಂಟ್ ಆತ. ಯಾಕಂದ್ರೆ ದೇಶ ಯಾವಾಗ್ಲೂ ಮಾತಾಡ್ತಾರೆ ಇನೋವೇಷನ್, ಹೊಸ ಹುಡುಕ್ರಿ, ರಿಸರ್ಚ್, ಇದ್ರೊಳಗೆ ಏನು ವಿಶೇಷತೆ ಅದ, ಏನ್ ನಿಶ್ ಐತಿ, ಏನ್ ಇನೋವೇಷನ್ ಐತಿ. ಸೊ ಅವಾಗ ನಮಗ್ ಮತ್ತೆ ತಲೆ ಕೆಡಕ್ ಚಾಲು ಆತ. ನಾವ್ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ವಿ, ಇದ್ ಮಾಡೋಣ ಇದನ್ ಮಾಡೋಣ ಅಂತ ಹೇಳಿ ಮತ್ತೆ ಎಲ್ಲಿ ಬಂದ್ವಿ ಅಂದ್ರ ಸ್ಕ್ವೇರ್ ಒನ್ ಬಂದ್ವಿ. ಸೊ ಆಮೇಲೆ ಬಹಳಷ್ಟು ನಾವ್ ಏನ್ ಮಾಡಿದ್ವಿ, ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ, ಹೊರಗೆಲ್ಲ ಮಂದಿಗೆ ಭೇಟಿ ಆದ್ವಿ, ಏನ್ ಮಾಡಿದ್ರೆ ಬೆಟರ್ ಅಂತ ಹೇಳಿ. ಸೊ ಅವಾಗ ತಲೆಯಾಗ ನಾವು ಒಂದು 2-3 ವಿಷಯನ ಇಟ್ಕೊಂಡ್ವಿ. ಏನಂತಂದ್ರ, ಒಂದು ಅದಕ್ಕೆ ಡಿಮಾಂಡ್ ಇರಬೇಕು, 2ನೇದ್ದು ಅದಕ್ಕೆ ಸಪ್ಲೈ ಇರಬಾರ್ದು, 3ನೇದ್ದು ಅದರಿಂದ ಸೋಷಿಯಲ್ ಇಂಪ್ಯಾಕ್ಟ್ ಆಗಿರ್ಬೇಕು. ಯಾಕಂದ್ರ ನಾವು NGO ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಯಾಕಂದ್ರ ಸೋಷಿಯಲ್ ವರ್ಕ್ ಸ್ಟಡಿ ಮಾಡಿ ಹಿಂಗೆಲ್ಲ ಆಗಿರೋದ್ರಿಂದ NGO ಮಾಡೋದು ಭಾರಿ ಈಸಿ ಕೆಲಸ ಆಗ್ತಿತ್ತು. ಬಟ್ ಅದ್ರೊಳಗೆ ನನಗೆ ಹೋಗೋದು ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕಂದ್ರೆ ನಾವು NGO ಸ್ಟಾರ್ಟ್ ಮಾಡಿದ್ರೆ ನಾವು ಫಂಡ್ಸ್ ಮೇಲೆ, ಗವರ್ಮೆಂಟ್ ಸ್ಕೀಮ್, ಫಂಡಿಂಗ್ ಏಜೆನ್ಸಿ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ಬೇಕಾಗ್ತೈತಿ. ಸೊ ಸೆಲ್ಫ್ ರೆವೆನ್ಯೂ ಜನರೇಷನ್ ಸಿಸ್ಟಮ್ ನಮ್ಮ ಒಳಗೆ ಇಲ್ಲ ಅಂತಂದ್ರೆ ಆ ಡಿಪೆಂಡೆನ್ಸಿ ನಮ್ಗೆ ಕಂಟಿನ್ಯೂಟಿ ಆಗ್ಬಿಡ್ತೈತಿ. ಸೊ ಅದಕ್ಕೆ ಹಂಗ ಬೇಡ, ಪ್ರಾಪರ್ ಬಿಸ್ನೆಸ್ ಸೆಟಪ್ ಆಗ್ಬೇಕು, ಬಟ್ ಸೋಷಿಯಲ್ ಕನ್ಸರ್ನ್ ಇರ್ಬೇಕು. ಸೊ ಅದ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್. ಸೊ ಹಿಂಗಾಗಿ ಏನಾತಂದ್ರ ಈ ಒಂದು 2-3 ವಿಚಾರಗಳನ್ನ ನಾವು ತಲೆಯೊಳಗೆ ಇಟ್ಕೊಂಡು ಹುಡುಕಾಕ್ ಚಾಲೂ ಮಾಡಿದ್ವಿ. ಬಿಸ್ನೆಸ್ ಅಪಾರ್ಚುನಿಟಿ ಏನಿದೆ, ಅವಾಗೇನ್ ಡಿಫಿಕಲ್ಟೀಸ್ ನಿಮಗೆ ಫೇಸ್ ಮಾಡಿದ್ರಿ? ಸಿಕ್ಕಾಪಟ್ಟೆ ಡಿಫಿಕಲ್ಟೀಸ್. ಆಮೇಲೆ ನಿಮಗೆ ಜನ ಏನಾರ ಅಂದಿರ್ತಾರ ಅಥವಾ ಕ್ಲೋಸ್ ಜನನ ಬ್ಯಾಡ್ ಅಂದಿರ್ತಾರ, ಅವಾಗ ಅದನ್ನ ಹೆಂಗ ಫೇಸ್ ಮಾಡಿದ್ರಿ? ಅಲ್ಲ, ಚಾಲೆಂಜಸ್ ಅನ್ನ ನಾವು ಲಿಸ್ಟ್ ಮಾಡಿದ್ರೆ ಏನು ಅದು ಮುಗಿಯಂಗಿಲ್ಲ. ಬಟ್ ಏನಾಗ್ತೈತೆ ಅಂದ್ರೆ ರೀ, ಆ ಚಾಲೆಂಜಸ್ ಅನ್ನ ಅವ್ರು ಹೇಳುವಾಗ, ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಅವಾಗ ಒಂದು 22 ಇರ್ಬೇಕ್ರಿ ವಯಸ್ಸು, 22-23 ವಯಸ್ಸು. ಅವಾಗ ಡಿಗ್ರಿ ಮುಗಿಸಿ ಹೋಗಿತ್ತಲ್ಲ. ಸೊ ಅವಾಗ ಎಲ್ಲಾರು ಅನ್ನೋರು, ಏನೋ ಒಂದು ಪ್ರಾಜೆಕ್ಟ್ ಮಾಡತ್ತಾರ, ಏನೋ ಒಂದು ಕಾಲೇಜ್ ಪ್ರಾಜೆಕ್ಟ್ ಮಾಡತ್ತಾರ, ಆಯ್ತು ತಗೋ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಈ ಒಂದು ವಿಚಾರದೊಳಗೆ ಇದ್ರ ಹೊರತು ಸೀರಿಯಸ್ಲಿ ಅವ್ರ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ಯಾರ ಅನ್ನೋದು ಯಾರಿಗೂ ಕಲ್ಪನೆನೇ ಇಲ್ಲ. ಆ ಒಂದು ಇದ್ರೊಳಗಿದ್ರ ಮಾಡಾಕತ್ತಾರ ಅಂತ ಹೇಳಿ ನಮಗೂ ಅದು ಚಲೋನ ಅನಿಸ್ತ್ರಿ. ಯಾಕೆ ಹೇಳ್ರಿ, ನಾವು ಮುಂದೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತೇಳಿ ಭಾಳಷ್ಟು ಪ್ಲಾನಿಂಗ್ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಅಷ್ಟು ವಿಚಾರ ಮಾಡ್ಲಿಲ್ಲ. ಏನಿತ್ತಂದ್ರ ನಮ್ಗೆ ಇದು ಮಾಡ್ಬೇಕಾಗೈತಿ, ಅದನ್ನ ಮಾಡುದಷ್ಟ. ಅಂದ್ರೆ ಇಲ್ಲಿ ನಾವ್ ಯಾವಾಗ ಎಕ್ಸಿಕ್ಯೂಷನ್ ಸಲುವಾಗಿ ನಾವು ಜಾಸ್ತಿ ಎಫರ್ಟ್ ಹಾಕೋತ ಹೋಗ್ತೇವಲ್ರಿ, ಅದ್ ರೋಡ್ ತಾನೇ ಬಿಲ್ಡ್ ಆಗ್ಬಿಡ್ತೈತಿ. ತಲೆಯಾಗಿ ನಮ್ಗೆ ಏನ್ ವಿಚಾರ ಇರ್ಬೇಕಂದ್ರ, ನಾ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಅಷ್ಟೇ ನಾವ್ ವಿಚಾರ ಇಟ್ಕೊಂಡು ಹೊಂಟ್ವಿ ಅಂತಂದ್ರ ಅದ್ ತಾನ ರೋಡ್ ಆಗ್ತೈತಿ.
ವೆರಿ ನೈಸ್. ಇದು ಬಹಳಷ್ಟು ಸರಿ ನಾವು ಮಿಸ್ ಆಗ್ಬಿಡ್ತೇವೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವಿಶ್ ಅನ್ನೋಂಗ. ನಾವು ಬರೇ ಪ್ಲಾನಿಂಗ್ ಮಾಡ್ಕೋದು ಕೂಡ್ತೇವಿ, ಮುಂದೆ ಹೋಗೋದೇ ಇಲ್ಲ. ಹೆಜ್ಜೆ ಇಟ್ಕೊಂಡ್ ಹೋದ್ರೆ ತಾನೇ ಬೆಳಕಾಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಹಿಂಗ ಆದ್ಮೇಲೆ ನಾವೇನ್ ಮಾಡಿದ್ವಿ, ಬಹಳಷ್ಟು ಮಂದಿಗೆಲ್ಲ ಕೇಳಾಕ್ ಹೋದ್ವಿ ಏನ್ ಮಾಡಿದ್ರ ಇದು ಐತಿ ಹೆಂಗ ಏನು ಅಂತ ಹೇಳಿ. ಅವಾಗ ಹಂಗ ನಾವೆಲ್ಲ ಗ್ರೂಪ್ ಡಿಸ್ಕಷನ್ ಎಲ್ಲ ಮಾಡುವಾಗ ನಮ್ಮ ಫ್ರೆಂಡ್ ಒಬ್ರ ಇಲ್ಲ ನೀವು ಅದೇ ಡಿಫ್ರೆಂಟ್ ಆಗಿರ್ಬೇಕಂತಂದ್ರೆ ಯಾರು ಆ ಫೀಲ್ಡ್ ಒಳಗೆ ಇರಬಾರ್ದು. ಸೊ ಹಂಗಂದ್ರೆ ನಾವು ಸೆಕ್ಯೂರಿಟಿ ಯಾಕೆ ನಾವು ಪ್ರೊವೈಡ್ ಮಾಡಬಾರ್ದು? 2008-9 ಯಾರು ಸೆಕ್ಯೂರಿಟಿ ಕಂಪ್ನೀಸ್ ಯಾವ ವುಮೆನ್ ಅನ್ನ ಪ್ರೊವೈಡ್ ಮಾಡ್ತಿರ್ಲಿಲ್ಲ, ಈ ಸ್ಪೆಷಲಿ ಈ ಪಾರ್ಟ್ ಒಳಗೆ. ಅಗದಿ ಮೆಟ್ರೋ ಸಿಟಿ ಒಳಗೆಲ್ಲ ಇರ್ಬೋದೇನೋ, ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ನಮ್ ಕಡೆ ಅಂತ ಇರ್ಲೇ ಇಲ್ಲ. ಸೊ ಏನ್ ಮಾಡಿದ ಅಂತಂದ್ರ ಇದು ಬಾರಿ ಐತಿ, ಇದ್ರೊಳಗಂತೂ ಯಾರು ಪ್ಲೇಯರ್ಸ್ ಇಲ್ಲ, ಬಟ್ ಇದಕ್ಕೆ ನೀಡ್ ಐತೋ ಇಲ್ಲ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು? ಸೊ ಎಲ್ಲಿ ನಾವು ಪಾಸಿಬಲ್ ಪ್ಲೇಸಸ್ ಅದಾವು, ಎಲ್ಲಿ ನಾವು ಇಂಥವ್ರನ್ನ ಪ್ಲೇಸ್ ಮಾಡ್ಬೋದು. ಸೊ ನೋಡಿದ್ವಿ ಹಾಸ್ಪಿಟಲ್ ಐತಿ. ಯಾಕಂದ್ರ ಈಗ ಹಾಸ್ಪಿಟಲ್ದೊಳಗ ವಿಸಿಟಿಂಗ್ ಅವರ್ಸ್ ಅಂತ ಹಾಕಿರ್ತಾರೆ, ದೊಡ್ಡ ದೊಡ್ಡ ಅಕ್ಷರದೊಳಗೆ ಹಾಕಿರ್ತಾರ, 2-3 ಕಡೆ ಬೋರ್ಡ್ ಹಾಕಿರ್ತಾರ, ಆದ್ರೂ ಸಹಿತ ಎಷ್ಟು ಜನ ಅದನ್ನ ಫಾಲೋ ಮಾಡ್ತಾರ. ಸೊ ನಾವೇನ್ ಮಾಡಿದಂದ್ರೆ ಅದನ್ನ ಒಂದು ಎಕ್ಸಾಂಪಲ್ ತಗೊಂಡ ಅವು ಡಾಕ್ಟರ್ಗೆ ಬೆಟ್ಟದೆ, ಸರ್ ಹಿಂಗೈತಿ ಮತ್ತೆ ಹಿಂಗ ನಾವು ವಿಮೆನ್ ಸೆಕ್ಯೂರಿಟಿ ಕೊಟ್ರ ಹಿಂಗ ಗಂಡ್ಮಕ್ಳಿಗೆ ಮ್ಯಾನೇಜ್ ಮಾಡಕ್ ಆಗತ್ತಿಲ್ಲ, ಹೆಣ್ಮಕ್ಳು ಏನ್ ಮಾಡ್ತಾರ? ಅದಕ್ಕೆ ನಾವೇನ್ ಹೇಳಿದ್ವಿ ಅಂದ್ರೆ, ಸರಿ ಗಂಡ್ಮಕ್ಳಿಗೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಹೆಣ್ಮಕ್ಳು ಮಾಡ್ತಾರ. ಯಾಕಂದ್ರೆ ಈಗ ಅವ್ರು ಹೇಳಿದಾಗ ಸರ್ ಈಗ 4 ಗಂಟೆ ಆಯ್ತ್ರಿ, ಈಗ ವಿಸಿಟಿಂಗ್ ಅವರ್ಸ್ ಈಗ 4 ಗಂಟೆಗೆ ಮುಗೀತ್ರಿ, ನೀವು 6 ಗಂಟೆಗೆ ಬರ್ರಿ ಅವಾಗ ಓಪನ್ ಇರ್ತೈತಿ ಅಂತ ನಿಮಗ್ ಯಾರ ಬಂದ್ ಪೊಲೈಟ್ ಆಗಿ ಹೇಳಿದಾಗ ನಿಮ್ದು ರೆಸ್ಪಾನ್ಸ್ ಪೊಲೈಟ್ ಆಗೇ ಇರ್ತೈತಿ. ನೀವು ಫುಲ್ ಅಗ್ರೆಸಿವ್ ಆಗಿ ಇಲ್ಲ ನಡೆಯಂಗಿಲ್ಲ, 4 ಗಂಟೆ ಆಗೈತಿ ಮತ್ ಬಂದಿರ ಬಂದಾಗೈತಿ ಅಂದ್ರೆ ನೀವು ಏನ್ ತಗೊಂಡಿ ನನಗ ಚಾಲು ಅಲ್ಲ. ಸೊ ಹಿಂಗೆಲ್ಲ ಎಕ್ಸಾಂಪಲ್ ಯೂಸ್ ಮಾಡಿದ್ವಿ. ಆಮೇಲೆ ಒಂದು ಟ್ರ್ಯಾಕ್ಟರ್ ಶೋರೂಮ್ ಇತ್ತು, ಅವ್ರಿಗೆ ಹೋಗಿ ಹೇಳಿದ್ವಿ, ಸರ್ ಹಿಂಗೆ ನಾವು ವಿಮೆನ್ ಸೆಕ್ಯೂರಿಟಿ ಕಂಪ್ನಿ ಸ್ಟಾರ್ಟ್ ಮಾಡೀವಿ, ಹಿಂಗೈತಿ ಹಂಗೈತಿ, ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಅಂತ. ಅವ್ರಂದ್ರೆ ಗಂಡ್ಮಕ್ಳಿಗೆ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ನೀವೇನು ಬಂದ್ ಮಾಡ್ತೀರಿ? ಇಲ್ಲ ಸರ್ ಅದಕ್ಕೆ ನಾವು ಬಂದ್ ಮಾಡ್ತೀವಿ ಅಂತ. ಈಗ ಹೆಂಗ್ ಹೇಳಿದ್ರಿ ನೀವು? ಸ್ವಲ್ಪ ಅವ್ರು ಸೀನಿಯರ್ ಇದ್ರಿ, ಮತ್ ನಮ್ ಸಣ್ಣವ್ರ ಅಂದ್ಕೂಲೆ ಸ್ವಲ್ಪ ಜೋರ್ ಮಾಡಿ ಮಾತಾಡೋದು. ಹೆಂಗ್ ಹೇಳ್ತೀರಿ ನೀವು? ಇಷ್ಟು ವರ್ಷ ನಾವು ಮಾಡಾಕತ್ತೇವಿಲ್ಲ, ನಮ್ಗೇನ್ ಗೊತ್ತಾಗಲಿಲ್ಲ ಅಂದ್ಕೂಲ. ಅಂದ್ರೆ ನೋಡ್ರಿ ಸರ್ ಇಲ್ಲೆಲ್ಲ ಉಳಾರಲ್ಲ, ನಾವು ಲೇಡಿ ಗಾರ್ಡನ್ ಹಾಕ್ತೀವಿ, ಅವ್ರು ಉಗಳಂಗಿಲ್ಲ, ಸಾಧ್ಯನೇ ಇಲ್ಲ, ಎಲ್ಲ ರೈತರದಾರ, ಹಂಗದಾರ ಹಿಂಗದಾರ ಅಂತ ಹೇಳಿದ್ರು. ಅಲ್ರಿ ಸರ್ ಹಿಂಗಾಗ್ತೈತ್ರಿ, ಚೇಂಜ್ ಆಗ್ತೈತ್ರಿ, ಯಾಕಂದ್ರೆ ಗಂಡ್ಮಕ್ಳು ಹೇಳೋದಕ್ಕೂ ಹೆಣ್ಮಕ್ಳು ಹೇಳೋದಕ್ಕೂ ಡಿಫ್ರೆನ್ಸ್ ಆಗ್ತೈತಿ, ಸಾಧ್ಯನೇ ಇಲ್ಲ ಅಂದ್ರೆ ಸರ್ 1 ತಿಂಗಳು ಮಾಡಿ ನೋಡೋಣ್ರಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನೀವು ಪೇ ಮಾಡ್ರಿ, ಇಲ್ಲ ಅಂತಂದ್ರೆ ನಾವು ಒಂದು ಟ್ರಯಲ್ ಅಂತೇಳಿ ಬಿಟ್ಬಿಡ್ತೇವೆ ಅಂತ ಹೇಳಿದ್ರು. ಸರಿ ಆಯ್ತು ತಗೋರಿ ಅಂತ ಹೇಳಿ. ಬಟ್ ಕಂಪ್ಯಾರಿಟಿವ್ಲಿ ಆ ಒಂದು ಕೇಸಸ್ ಎಲ್ಲ ಕಮ್ಮಿ ಹಾಕೋದು ಬಂತ್ರಿ. ಯಾಕಂದ್ರೆ ಹೆಣ್ಮಕ್ಳು ಹೋಗಿ ಹೇಳಿದಾಗ ಯಾರಾದ್ರೂ ಕೇಳ್ತಾರ, ಅವ್ರಿಗೆ ಒಂದ್ಸಲ ಇರ್ಸ್ಮುರ್ಸಾಗಿ ಅಸಹ್ಯ ಅನಿಸಿನೋ ಬಿಡೋ ಸಾಧ್ಯತೆ ಇರ್ತವೆ. ಆಗ ಹಿಂಗ್ ನೋಡಾಕದ್ ಕೂಡ ಅಲ್ಲಿ ಉಗುಳ್ದ್ ಬಂದ್ ಮಾಡ್ತಾರೆ. ಅಟ್ಲೀಸ್ಟ್ ಅದು ಒಂದು ಬಿಲ್ಡ್ ಆಗಕ್ ಚಾಲು ಆತ್ರಿ. ಸೊ ಹಿಂಗ್ ಒಂದು 2-3 ಇನ್ಸಿಡೆಂಟ್ ದಿಂದ ನಾವೇನ್ ಮಾಡಿದ್ವಿ ಅಂತಂದ್ರೆ, ವಿ ಸ್ಟಾರ್ಟೆಡ್ ಚೂಸಿಂಗ್ ಅವರ್ ಓನ್ ಕ್ಲೈಂಟ್ಸ್. ಈಗ ಎಲ್ಲ ಬಂದವ್ರಿಗೂ ನಾವೆಲ್ಲ ಕೊಡಕ್ ಆಗಂಗಿಲ್ಲ ಸರ್ವಿಸ್. ಸೊ ನಾವ್ ಎಲ್ಲಿ ಕೊಡ್ತೇವೆ ಸ್ಪೆಷಲಿ ಅಂದ್ರೆ ಸ್ಕೂಲ್ ಕಾಲೇಜಸ್, ಎಲ್ಲೇ ಮಕ್ಕಳಿದಾರ ದೇ ವಿಲ್ ಆಲ್ಸೋ ಫೀಲ್ ಸೇಫ್. ಆಮೇಲೆ ಈಗ ಗೆಸ್ಟ್ ಹೌಸ್, ಲೇಡೀಸ್ ಹಾಸ್ಟೆಲ್, ಅಂದ್ರೆ ಎಲ್ಲೇ ಅವರು ಲಾಕ್ ಮಾಡ್ಕೊಂಡು ಒಳಗ ಅವ್ರ ಸೇಫ್ಟಿನೇ ಇಂಪಾರ್ಟೆಂಟ್, ಎಲ್ಲಿ ಇರ್ಬೋದು. ಆಮೇಲೆ ಎಲ್ಲಿ ಹೆಣ್ಮಕ್ಳ ವಹಿವಾಟ ಇರ್ತೈತೋ, ಸೊ ಅಂತಲ್ಲಿ ನಾವು ಆ ಒಂದು ಪ್ಲೇಸಸ್ ನ ಐಡೆಂಟಿಫೈ ಮಾಡಕ್ ಚಾಲೂ ಮಾಡಿದ್ವಿ. ಆಫೀಸ್ ಆಗಿರ್ಲಿ, ಸ್ಕೂಲ್ ಕಾಲೇಜಸ್ ಇದೆಲ್ಲ ನಡೆದಿರೋದು ಯಾವ ಇಯರ್ ಒಳಗೆ? 2009. ನಮ್ದು ಕಂಪನಿ ಸ್ಟಾರ್ಟ್ ಆಗಿದ್ದೆ 2009. ಸೇಫ್ ಹ್ಯಾಂಡ್ 24/7 ಅವಾಗಿಂದನೂ ಇದೆ. ಎಸ್. ಸೊ 3 ಜನ ಸ್ಟಾರ್ಟ್ ಮಾಡಿದ್ವಿ. ಒಬ್ರು ಫಸ್ಟ್ ಬಿಟ್ರು, ಅವ್ರದ್ದು ಒಂದು ಪರ್ಸನಲ್ ಇಶ್ಯೂಸ್ಗೆ ಅವ್ರು ಬಿಟ್ರು. ಆಮೇಲೆ ಇನ್ನೊಬ್ರು ಫ್ರೆಂಡ್ ಅವರು 1 ವರ್ಷ ಆದ್ಮೇಲೆ ಅವ್ರು ಬಿಟ್ರು. ಸೊ 1 ವರ್ಷ ಆದ್ಮೇಲೆ ನಮ್ಮ ಮನ್ಯಾಗ ಹೇಳಿದೆ, ನಾವು ಇಂಥ ಬಿಸ್ನೆಸ್ನಾಗ ಇದ್ದೀನಿ ಅಂತ ಹೇಳಿ. ನಿಮ್ಮ ಪೇರೆಂಟ್ಸ್ಗೆಲ್ಲ 1 ವರ್ಷಕ್ಕಿಂತ ಮುಂಚೆ ನಾನು ಹೇಳಿರ್ಲಿಲ್ಲ, ಯಾಕಂದ್ರೆ ನನಗೆ ಗೊತ್ತಿತ್ತು ಅವ್ರು ಬೇಡ ಅಂತಾರ ಅಂತ ಹೇಳಿ. ಹಿಂಗಾಗಿ ನನಗೆ ಅದನ್ನ ಬಂದ್ ಮಾಡೋದು ಇರ್ಲಿಲ್ಲ. ಸೊ 1 ವರ್ಷ ಆದ್ಮೇಲೆ ಏನಾತಂದ್ರೆ, ನಾನು ಧಾರವಾಡಿಂದ ಹುಬ್ಳಿಗೆ ಪ್ರತಿದಿನ ಬರ್ತಿದ್ದೆ. ಬೆಳಗ್ಗೆ ಫಸ್ಟ್ ಬಸ್ 5 ಗಂಟೆಗೆ ಧಾರವಾಡಿಂದ ಹುಬ್ಳಿಗೆ, ಆ 5 ಗಂಟೆ ಬಸ್ಸಿಗೆ ಬರೋದು, ಲಾಸ್ಟ್ 10 ಗಂಟೆ ಬಸ್ಸಿಗೆ ಹೋಗೋದು. ಸೊ ಹಿಂಗಿತ್ತು ನಂದು ರುಟೀನ್. ಬಟ್ ಒಬ್ಬಗೆ ಆದ ಕೂಡಲೇ ನನಗೆ ಅಷ್ಟು ಅದನ್ನ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ, ಹುಬ್ಳ್ಯಾಗನೇ ಇರ್ಬೇಕಾತ್ ನಾನು. ಸೊ ಅವಾಗ ಮನ್ಯಾಗ ಹೇಳ್ಬೇಕಾತ, ನಾ ಹಿಂಗೊಂದು ಬಿಸ್ನೆಸ್ನಾಗಿದ್ದೀನಿ, ಮತ್ತೆ ಇದು ಹಿಂಗೈತಿ ಹಂಗೈತಿ ಅಂತ. ಆವಾಗ ಮನ್ಯಾಗ ಎಲ್ಲರಿಗೂ ಸ್ವಲ್ಪ ಶಾಕ್ ಆಯ್ತು. ಈಗ ಮತ್ತೆ ಯಾರು ಫ್ರೆಂಡ್ಸ್ ಯಾರು ಇಲ್ಲ ಅಂದ್ರೆ ಮತ್ತೆ ನೀನಾರ ಎದಕ್ ಮಾಡ್ತಿ, ನೀನು ಬಿಟ್ಬಿಡಲ್ಲ. ಬಟ್ ಅಷ್ಟೊತ್ತಿಗಾಗ್ಲೇ 100 ಜನ ಎಂಪ್ಲಾಯೀಸ್ ಇದ್ರು. 100 ಜನ? 100 ಎಂಪ್ಲಾಯೀಸ್ ಇದ್ರೆ ಮತ್ತೆ 100 ಫ್ಯಾಮಿಲೀಸ್ ಡಿಪೆಂಡೆಂಟ್ ಅಲ್ಲ.
ಸೂಪರ್. ಹಾ. ಸೊ ಅದಕ್ಕೆ ಹೇಳಿದ್ರಿ ಈಗ ಇಷ್ಟು ಬಂದ್ಬಿಟ್ಟೆ ಮುಂದೆ ಹಿಂದೆ ಹೋಗಕ್ ಆಗೋದಿಲ್ಲ. ಸೊ ಆಮೇಲೆ ಆತು ಗದ್ಲ, ಬಟ್ ಹೇಳಿದ್ರೆ ಆಗೋದಿಲ್ಲ. ಕಂಟಿನ್ಯೂ. This is how you started your safe hands 24/7. So proud, so amazing. Wow. ಸೊ ಅವಾಗ ಆ ಟೈಮ್ನೊಳಗೆ ನೀವೊಬ್ಬರ ಇದ್ದಾಗ ಯಾವುದೋ ಒಂದು ಕೈ ನಿಮ್ಮ ಕೈ ಜೋಡಿಸಿರ್ಬೋದಲ್ಲ? ಹಂಗೆ ಒಂದು ಕೈ ಅನ್ನೋಕೆ ಸಾಧ್ಯನೇ ಇಲ್ಲ. ಹಾಂ. ರಗಡ್ ಕೈಗಳಲ್ಲಿ. ಹೌದಲ್ರಿ? ಹೌದೌದು. ಹಾಂ. ಯಾಕಂದ್ರೆ ಹೆಂಗಿರ್ತದಂತಂದ್ರೆ ನಾ ಮಾಡ್ತೇನಿ ಅನ್ನೋ ಒಂದು ಮನಸ್ಸಿದ್ದಾಗ ಬಹಳಷ್ಟೆಲ್ಲ ತಾನ ಕೂಡಿ ಬರ್ತೈತಿ. ಈಗ ನಾನು ಹೇಳಿದ್ದೆಲ್ಲ ನಾನು ನಡ್ಕೊಂತ ಹೋದಂಗೆ ಹೆಜ್ಜೆ ಇಟ್ಕೊಂತ ಹೋದಂಗ ತಾನೇ ಬೆಳಕು ಹಂಗೆ ಆಗ್ತೈತಲ್ಲ, ಹಂಗ ಯಾವ ಟೈಮ್ದೊಳಗೆ ಯಾರ್ಯಾರು ಬಂದು ಏನೇನು ಮಾಡ್ಬೇಕಾಗಿತ್ತು ಎಲ್ಲರೂ ಅವ್ರವ್ರು ತಮ್ಮ ಜವಾಬ್ದಾರಿ ನಿರ್ವಹಿಸ್ದಂಗೆ ಮಾಡಿದ್ರು. ಎಲ್ಲರೂ ನಿರ್ವಹಿಸ್ಯಾರ. ನೀವು ಹೇಳ್ಬೇಕಾದ್ರೆ ನಂಗೆ ಒಂದು ವಾಕ್ಯ ನೆನಪಾತ. ಏನಂದ್ರೆ ನಾವೆಲ್ಲ ಕಡೆ ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ ಇದನ್ನ, ಅಥವಾ ಇನ್ಸ್ಟಾಗ್ರಾಮ್ನೊಳಗೆ ನೋಡ್ತೀವಿ, 1000 ಮೈಲ್ ಜರ್ನಿ ಬಿಗಿನ್ಸ್ ವಿತ್ 1 ಸ್ಟೆಪ್ ಅಂತ ಹೇಳಿ. ಹಂಗೆ ನಿಮ್ಮದು ಜರ್ನಿ ಒಳಗೆ ಸ್ಟೋರಿ ಕೇಳಿದ್ರೆ ಯು ಸ್ಟಾರ್ಟೆಡ್ ವಿತ್ 1 ಡೇರಿಂಗ್ ಸ್ಟೆಪ್. ಅದೇನು 1 ಸ್ಟೆಪ್ ನೀವು ಮಾಡಿದ್ರಿ, ಆ್ಯಂಡ್ ನೀವು ಪೇರೆಂಟ್ಸಿಗೆ ಗೊತ್ತಾಗಲಾರ್ದಂಗೆ ಅಥವಾ ಅದು ಒಂದೇ ವರ್ಷ, ಅದು ಐ ಥಿಂಕ್ ದ್ಯಾಟ್ ಈಸ್ ಮೇಜರ್ ಇನ್ಕ್ಯುಬೇಷನ್ ನಿಮಗೆ. ಅದು ಆ 1 ವರ್ಷ ನೀವೇನು ಎಫರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರಿ, ಆ್ಯಂಡ್ ನಾವು ಆ ಪೀರಿಯಡ್ ಒಂದು 100 ಕುಟುಂಬಗಳಿಗೆ ಏನು ಆಶ್ರಯ ಕೊಟ್ರಿ, ಅಥವಾ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರಿ, ಸಮಾಜದ ರೆಸ್ಪಾನ್ಸಿಬಿಲಿಟಿ. ಆವಾಗ ನಿಮಗೂ ಅದು ಕ್ರೆಡಿಬಿಲಿಟಿ ಕೊಟ್ಟಿರ್ಬೋದು ಆ ಟೈಮ್ನೊಳಗೆ. ಬಟ್ ಸಮಾಜದ ರೆಸ್ಪಾನ್ಸಿಬಿಲಿಟಿ ತಗೊಂಡೇನಿ ಅನ್ನೋದು ಅಷ್ಟು ದೊಡ್ಡ ವರ್ಡ್ ಏನು ಆಗ್ಲಿಕ್ಕಿಲ್ಲ. ಬಟ್ ಆ ಕುಟುಂಬಕ್ಕಂತೂ ನೀವು ಜವಾಬ್ದಾರಿಯನ್ನು ತಗೊಂಡಂಗೆ ಅನ್ಸುತ್ತೆ. ಒಂದು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಓಕೆ. ಸೊ ಏನಾಗ್ತೈತಿ ಅಂತಂದ್ರೆ ಈಗನೂ ಸಹಿತ ನಾನು ಹೇಳ್ತೇನಲ್ರಿ, ಸಕ್ಸಸ್ಫುಲ್ ಅನ್ನೋದು ಒಂದು ಜರ್ನಿ. ಹೌದು. ಅದ ಇವತ್ತಿಗೆ ಮುಗಿತ ಅನ್ನಕ್ ಸಾಧ್ಯನೇ ಇಲ್ಲ. ಅದ ಹಂಗ ಆಕೋತನ ಹೊಂಟೈತಿ. ಅದ ಇನ್ನೂ ಹಂಗ ಆಕೋತನ ಅದ ಆಕೋತನ ಇರ್ಬೇಕ್ರಿ. ಯಾವಾಗ ನಮಗ ಆಯ್ತ ನಾ ಮಾಡೇನಿ ಅಥವಾ ನಾ ಏನ್ ಮಾಡ್ಬೇಕಾಗಿತ್ತು ಅದ ಆಯ್ತ ಅನ್ನಕ್ ಸಾಧ್ಯನೇ ಇಲ್ಲ. ಇವತ್ ಹಿಂಗ ಅಂತೇನೆ, ನಾಳೆ ಮತ್ತೊಂದ್ ಏನಾರ ತಲೆಗೆ ಬರ್ತೈತಿ, ನಾಳೆ ಮತ್ತೊಂದ್ ಏನಾರ ಆಕೈತಿ. ಈಗ ನಾ ಹಿಂಗ ಇವತ್ 15 ವರ್ಷದ ಹಿಂದೆ ಮುಂದೆ ವಿಚಾರ ಮಾಡಿದ್ರೆ ಇಷ್ಟ ನಾ ಮಾಡಿದ್ದು ಅನ್ಸುತ್ತೆ. ಓಕೆ ಓಕೆ. ಆಮೇಲೆ ನೀವು ಅವ್ರನ್ನ ಇದು ನಿಮ್ಮದು ಈ ಒಂದು ಪ್ರಾಸೆಸ್ ಒಳಗೆ ಪ್ರಿಪ್ರೇಷನ್ ಹೆಂಗೆ ಇರ್ತೈತೆ? ಅಂದರೆ ಈಗ ಯಾರೋ ಬರ್ತಾರ ರಿಕ್ರೂಟ್ಮೆಂಟ್ ಮಾಡ್ಕೊಂಬದು ಹೆಂಗೆ, ಅಥವಾ ಕೇವಲ ಹೆಣ್ಮಕ್ಳಿಗೆ ಅಷ್ಟೇನೋ ಅಥವಾ ಗಂಡಸರು? ಇಲ್ಲ, ಗಂಡಸರಿಗೂ ಅದ. ಇಬ್ಬರಿಗೂ ನೀವು? ಹೌದು. ಯಾಕಂದ್ರೆ ನೈಟ್ ಶಿಫ್ಟಿಗೆಲ್ಲ ಗಂಡಸರು ಬೇಕು. ಆಮೇಲೆ ಕೆಲವೊಂದು ಏರಿಯಾದೊಳಗೆ ಗಂಡಸರು ಬೇಕು ಇರ್ತೈತಿ. ಆಮೇಲೆ ಈಗ ಹೆಂಗ್ ಇರ್ತದ್ರಿ, ನಾವು ಮಿಕ್ಸ್ ಮಾಡ್ತೇವೆ. ಬಟ್ ನಾವು ಕ್ಲೈಂಟಿಗೆ ಎನ್ಕರೇಜ್ ಮಾಡ್ತೀವಿ ವೆನ್ ಗಾರ್ಡ್ಸ್ ತಗೋರಿ ಅಂತ ಹೇಳಿ. ಹೆಣ್ಮಕ್ಳಿಗೂ ಎನ್ಕರೇಜ್ ಮಾಡ್ತೀವಿ ಗಾರ್ಡ್ ಕೆಲಸ ತಗೊಂಡ್ರಿ. ಯಾಕಂದ್ರೆ ಈಗ ಹೆಂಗದ ಗೊತ್ತ್ರಿ, 10th ಪಾಸ್ ಆಗಿರ್ತಾರ, PUC ಫೇಲ್ ಆಗಿರ್ತಾರ, ಅವ್ರಿಗೆ ಚಲೋ ಕೆಲಸ ಸಿಗ್ಬೇಕಂತಂದ್ರ ಯಾವ ಕೆಲಸ ಮಾಡ್ಬೇಕು ಅವ್ರು? ಒಂದ್ ಮನ್ಯಾಗ ಒಂದ್ ಕೆಲಸ ಅದನ್ನರ ಮಾಡ್ಬೇಕ, ಇಲ್ಲಂದ್ರೆ ಯಾವ್ದಾರ ಒಂದು ಅಂದ್ರೆ ಅವ್ರು ಕಲ್ತಿದ್ದಕ್ಕ ಅಲ್ಲ, ಅವ್ರು ಕಲ್ತಿದ್ದಕ್ಕೆ ಅವ್ರ ಕೆಲಸ ಯಾವ್ದು ಸಿಗಂಗಿಲ್ಲ ಆಗ್ಬಿಡ್ತೈತಿ. ಸೊ ಅದಕ್ಕ ನಾವು ಇಂಥ ಒಂದು ಗ್ರೂಪಿಗೆ ನಾವು ಟಾರ್ಗೆಟ್ ಮಾಡ್ತೇವೆ. ಅವ್ರೊಂದು ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿರ್ಬೇಕ. ಬಟ್ ಅವ್ರಿಗೆ ಮುಂದೆ ಕಲಿಯಾಕ ಯಾರಿಗ ಆಗಿರಂಗಿಲ್ಲಲ್ಲ, ಅವ್ರಿಗೊಂದು ಪ್ರೊಫೆಷನಲ್ ಆಗಿ ಒಂದು ವರ್ಕ್ ಫೋರ್ಸ್ ಒಳಗೆ ಅವ್ರು ಬರ್ಬೇಕು, ಪ್ರಾಪರ್ ಸ್ಕಿಲ್ಡ್ ಇದ್ರೊಳಗೆ. ಆಮೇಲೆ ಅವ್ರಿಗೆಲ್ಲ ಟ್ರೈನಿಂಗ್ ಹೆಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ರಿಕ್ರೂಟ್ಮೆಂಟ್ ಮತ್ತೆ ಟ್ರೈನಿಂಗ್ ಹೆಂಗ? ನಾವು ಟ್ರೈನಿಂಗ್ ರಿಕ್ರೂಟ್ಮೆಂಟ್ ಸಲುವಾಗಿ ನಮ್ಗೆ ಸ್ಟಾಫ್ ಇದ್ದಾರೆ. ಓಕೆ. ಸೊ ಎಕ್ಸ್ ಆರ್ಮಿ ಅವರೆಲ್ಲ, ಸೊ ದೇ ಟ್ರೈನ್. ಓಹ್ ನೈಸ್. ಆಮೇಲೆ ಟ್ರೈನಿಂಗ್ ಒಳಗೆ ನಾವು ಅವ್ರಿಗೆ ನಾನು ಕರಾಟೆ ಕಲಿತೆ, ಅದ್ರ ಸಲುವಾಗಿನ. ನೀವು? ನನಗ ಎಕ್ಸಸೈಸ್ ಮಾಡುದು, ಇದೆ ಬೆಳಗ್ಗೆ ಜಲ್ದಿ ಹೇಳುದು, ಇವು ಯಾವ ನನ್ನ ಪ್ರಿಯವಾದದ್ದಲ್ಲ, ಯಾವ್ದೂ ಲೈಕ್ ಇಲ್ಲ. ಬಟ್ ಏನಾಗ್ಬಿಟ್ಟಿದ್ರೆ ಹಿಂಗ ಕ್ಲೈಂಟ್ ಕಡೆ ಹೋಗಿ ಮಾತಾಡುವಾಗದೆಲ್ಲ ಅವ್ರು ಹೇಳಿದ್ರ, ನಿಮ್ದು ಏನ್ ಬ್ಯಾಕ್ ಗ್ರೌಂಡ್ ಐತ್ರಿ? ನೀವೇನ ಪೊಲೀಸ್ ಬ್ಯಾಕ್ ಗ್ರೌಂಡ್ ಐತೇನ? ನಿಮ್ಮ ಮನ್ಯಾಗಿನವ್ರು ಯಾರು ಅದಾರಿನ? ನಿಮ್ದೇನ ಆರ್ಮಿದ ಐತ? ಏನ್ ಐತಿ ಹೇಳ್ರಿ ನಿಮ್ಗ? ಅಂದ್ರೆ ಬೇಕಲ್ಲ ಏನಾರ ಅಂದ್ರ. ಈಗ ಟೆಕ್ನಿಕಲಿ ಹಂಗ ಹೇಳಿದ್ರ ಏನ್ ಬೇಕಾಗಿಲ್ಲ, ಲೈಸೆನ್ಸ್ ಏನ್ ಬೇಕ, ನನ್ನ ಹತ್ರ ಲೈಸೆನ್ಸ್ ಅದ. ಬಟ್ ಏನಪ್ಪಾ ಹಿಂಗ್ ಕೇಳ್ಬಿಟ್ರಲ್ಲ, ಏನ್ ಮಾಡ್ಬೇಕ ಅಂದಾಗ ಅವಾಗ ಅನಿಸ್ತು, ಆಯ್ತು ನಾ ಸೆಲ್ಫ್ ಡಿಫೆನ್ಸ್ ಕರಾಟೆ ಕಲಿಬೋದಲ್ಲ, ಮಾರ್ಷಲ್ ಆರ್ಟ್ ಕಲಿಬೋದಲ್ಲ. ಯಾವ ಇಸ್ವಿ ಕಲ್ತ್ರಿ? ಅದ ಟೈಮ್ನಾಗ 2009. ಮತ್ತೆ ಈಗ ಪ್ರಶ್ನೆ ಮಾಡ್ತಾರ, ನನಗೆ ಹೇಳಾಕರ ಬೇಕಲ್ಲ ಕ್ಲೈಂಟ್ ಮುಂದ. ಅಂದ್ರ ಇದ್ರೊಳಗ ನಾವ್ ಒಂದ್ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರ ರೀ, ನಾವ್ ಎಲ್ಲಾ ಸ್ಕಿಲ್ ಇಟ್ಕೊಂಡ ನಾನು ಆಮೇಲೆ ಮಾಡ್ತೀನಿ ಅಂತ ಯಾರು ಬಹಳಷ್ಟು ಜನ ಅಂತಾರಲ್ಲ, ಹಂಗೇನ್ ಇರಂಗಿಲ್ಲ. ನೀವು ಸ್ಟಾರ್ಟ್ ಮಾಡ್ರಿ, ಸ್ಕಿಲ್ ನೀವು ಕಲ್ಕೋರಿ. ವೆರಿ ಗುಡ್.
ಯಾಕಂದ್ರೆ ನನಗೆ ಏನ್ ಅನ್ಸಿದ್ರ ನನಗ್ ಬರಂಗಿಲ್ಲ ಅಂತ ನಾ ಯಾಕೆ ಹೇಳ್ಬೇಕು, ಹ್ಮ್. ಬರಂಗಿಲ್ಲಲ್ಲ ಕಲಿಬೋದಲ್ಲ. ಕಲಿಬೋದು. ಸೊ ಹಿಂಗಾಗಿ ಆಮೇಲೆ ನಾನು ಕರಾಟೆ ಕಲ್ತಿದ್ವಿ. ಓಕೆ, ಗುಡ್ ಗುಡ್ ಗುಡ್. ಸೆಲ್ಫ್ ಡಿಫೆನ್ಸ್ ಯಾಕಂದ್ರೆ ಗೊತ್ತಿರ್ಬೇಕಲ್ಲ ಅಟ್ಲೀಸ್ಟ್. ನನಗೆ ಸೆಲ್ಫ್ ಡಿಫೆನ್ಸ್ ಗೊತ್ತಿದ್ದೆ ಅಂತ ಅಂದಾಗ ಸ್ವಲ್ಪ ಆ ಕಡೆ ಅವ್ರು ಸ್ವಲ್ಪ ಹುಷಾರಾಗ್ತಾರೆ. ನಾ ಯೂಸ್ ಮಾಡ್ತೇನೆ ಇಲ್ಲೋ ಆಮೇಲೆ ಮಾತ್ರ ಅಟ್ಲೀಸ್ಟ್ ದಟ್ ಗಿವ್ಸ್ ಅ ಕಾನ್ಫಿಡೆನ್ಸ್. ಕರೆಕ್ಟ್. ಯಾಕಂದ್ರೆ ವಿಶೇಷವಾಗಿ ಪೆಂಡಮಿಕ್ ನಂತರ ನೀವೇನೊಂದು ಮಾತು ಹೇಳಿದ್ರಿ, ಸ್ಕಿಲ್ ಬೇಕು, ಆಮೇಲೆ ಅವಶ್ಯಕತೆ ಬಿದ್ದಾಗ ಅದನ್ನು ಕಲ್ಕೋತ ಹೋಗ್ಬೇಕು ಅಂತ ಏನು ಹೇಳಿದ್ರಿ, 100% ಸತ್ಯ. ಆದ್ರೆ ಈಗ ನಾವು ವರ್ಡ್ ಯೂಸ್ ಮಾಡೋದು ಏನಂದ್ರೆ ಸ್ಕಿಲ್ ಸೆಟ್ ಅಂತ ಯೂಸ್ ಮಾಡ್ತೀವಿ. ಸ್ಕಿಲ್ ಸೆಟ್ ಅಂದ್ರೆ ಒಂದೇ ಬೇಕಾಗಿಲ್ಲ, ಈಗ ಭಾಳಷ್ಟು ಕಲಿಬೇಕು ನಾವು. ಈಗ ಮೊಬೈಲ್ ನೀವು ಬೆಳೆ ಇಟ್ಕೊಂಡ್ರೆ ಸಾಲಂಗಿಲ್ಲ, ಮೊಬೈಲ್ ಒಳಗೆ ಎಷ್ಟು ಬ್ಯಾಂಕಿಂಗ್ ಸೆಕ್ಟ್ರು, ಇಮೇಲು, ಆಮೇಲೆ ಅದರದೊಳಗಿರುವಂಥ ಎಲ್ಲ ಕರೆಸ್ಪಾಂಡೆನ್ಸು, ಟ್ರಾನ್ಸಾಕ್ಷನ್, ಕಮ್ಯುನಿಕೇಷನ್, ನೀವು ಹೆಂಗೆ ಮಲ್ಟಿ ಟಾಸ್ಕಿಂಗ್ ಯೂಸ್ ಮಾಡ್ತೀರಿ ಆ ರೀತಿ ನಿಮ್ಗೆ ಯು ನೀಡ್ ಮಲ್ಟಿ ಸ್ಕಿಲ್ಸ್ ಬೇಕಾಗ್ತದೆ. ಸೊ ದಟ್ಸ್ ರೈಟ್ ವರ್ಡ್ ಯೂಸ್. ಆ ಸ್ಕಿಲ್ ಸೆಟ್ಟನ್ನು ನೀವು ಆವಾಗ ಅವಶ್ಯಕತೆ ತಕ್ಕಂಗೆ ಸೆಲ್ಫ್ ಡಿಫೆನ್ಸಿಗೆ ಕರಾಟಿ ಏನು ಕಲ್ತ್ರಿ, ಆ ಏಜಿಗೆ ನಿಮ್ಮ ಕಲಿಬೇಕಾದ್ರೆ ಏನು ಏನು ವ್ಯತ್ಯಾಸ ಅನ್ನಿಸ್ಲಿಲ್ಲ, ಅಥವಾ ಕಲಿಸ್ಕೊಡೋರು ಹೆಂಗೆ ಕಲಿಸ್ಕೊಟ್ರು ನಿಮ್ಗೆ? ಅಲ್ರಿ ವ್ಯತ್ಯಾಸ ಅಂದ್ರೆ ಏನ್ರಿ, ನಾನು ನೋಡಿರೋ ಪ್ರಕಾರ ಸಣ್ಣ ಮಕ್ಳಿಗೆ ಕರಾಟೆ ಕಲಿಸ್ತಾರ, ಹೈಸ್ಕೂಲ್ವರೆಗೂ ಕಲಿತಾ ಹುಡುಗರು ಅಂತ ನೋಡಿರುವಂಥ ಕೇಸ್. ಬಟ್ ಇನ್ ಯುವರ್ ಕೇಸ್ ಪೋಸ್ಟ್ ಗ್ರಾಜುಯೇಷನ್ ನೀವು ಕರಾಟೆ ಕಲ್ತಿರೋದು. ಅಲ್ಲ ಅವಾಗ ಒಂದ ತಲೆಯಾಗ ಒಂದರಿ, ನಾನು ನನ್ನ ಕಡೆ ಈ ಸ್ಕಿಲ್ ಐತಪ್ಪ ಅಂತಾರ ಹೇಳ್ಬೇಕಲ್ಲ. ನಾನು ನಮ್ಗ ಆ ಬೆಲ್ಟ್ ಸಿಗ್ಬೇಕ ಅಂತಂದ್ರ ಅದ್ರ ಸಲುವಾಗಿ ಬ್ಲೂ ಬೆಲ್ಟ್ ವರೆಗೆ ಮಾಡಿದೆ ಅಷ್ಟೇ. ಈಗೂ ನಮ್ಮ ಮಾಸ್ಟರ್ ಸಿಕ್ಕಾಗ ಹೇಳ್ತಾರ, ಕಂಟಿನ್ಯೂ ಈಗಾದ್ರೂ ಬರ್ರಿ ಈಗೂ ಮಾಡ್ರಿ ಅಂತಾರ. ಗೊತ್ತಿಲ್ಲ ಇನ್ನ ಏನ ಗೊತ್ತಿಲ್ಲ, ಬಟ್ ಬ್ಲೂ ಬೆಲ್ಟ್ ವರೆಗೆ ಮಾಡಿದೆ. ಸೊ ಆ ಬೆಲ್ಟ್ ಸಿಗ್ಬೇಕು ಅನ್ನೋಷ್ಟ್ರೊಳಗೆ ನಾ ಅಷ್ಟು ಎಫರ್ಟ್ ಹಾಕ್ಬೇಕಲ್ಲ. ಸೊ ಅದೊಂದ ತಲೆಯಾಗ್ರಿ, ಹೆಂಗ್ ಮಾಡ್ತೀನಿ, ಏನ್ ಆಗ್ತೈತಿ, ಅವ್ರೇನಂತಾರ ಇವ್ರೇನಂತಾರ ಏನು ತಲೆ ಕೆಡ್ಸ್ಕೊತಿಲ್ಲ, ಸುಮ್ನೆ ಮಾಡ್ಕೊಂತ ಹೋಗೋದು. ಇಷ್ಟು ವರ್ಷ ನಾ ಮಾಡ್ಕೊಂಡ್ ಬಂದಿದ್ದ ಅದೇ, ಸುಮ್ನೆ ನಾ ಮಾಡ್ಕೊಂತ ಹೋಗ್ಬೇಕ, ನನಗೆ ಏನ್ ಬೇಕಲ್ಲ ಮಾಡ್ಕೊಂತ ಹೋಗುದು ತಾನೇ ಎಲ್ಲ ಆ ಟೈಮ್ನಾಗ ಬರ್ತಿದ್ವಿ. ಆಮೇಲೆ 2008, 2009, 2010 ಟೈಮ್ನೊಳಗೆ ನೀವೇನೋ ಒಂದು ಸೈನ್ಯ ಕಟ್ಟಿದ್ರಿ, 100 ಸೈನ್ಯ. ಹಂಗೆ 2010, 2012 ಅದು ಯಾವ ಶೇಪ್ ತೊಗೊಂತು? ಆಮೇಲೆ ನಿಮ್ಮ ಕ್ಲೈಂಟ್ ಬೇಸ್ ಬೇರೆ ಕೇವಲ ಹುಬ್ಳಿ ಒಳಗೆ ಅಷ್ಟೇ ಅದನ್ನು ಇವತ್ತು, ಅಥವಾ ಹೆಂಗೆ ಅದನ್ನ ಎಕ್ಸ್ಪಾಂಡ್ ಮಾಡಿದ್ರಿ? ಬಿಸ್ನೆಸ್ ಎಕ್ಸ್ಪಾನ್ಷನ್ ಹೆಂಗಾಯ್ತು? ನಮ್ದು ಕ್ಲೈಂಟ್ ಓವರ್ ಆಲ್ ಸ್ಟೇಟ್ ಅಂತ ಬೆಂಗಳೂರು. ಹೌದು, ಬೆಂಗಳೂರು ಒಂದು ಬ್ರಾಂಚ್ ಇದೆ, ಹುಬ್ಬಳ್ಳಿ ಹೆಡ್ ಆಫೀಸ್, ಬೆಂಗಳೂರು ಬ್ರಾಂಚ್ ಇದೆ. ಸೊ ಅಲ್ಲಿ ಬೇರೆ ಟೀಮ್. ಸೊ ಹುಬ್ಳಿ ಈ ಕಡೆ ನಾರ್ತ್ ಕರ್ನಾಟಕ ಅಂದ್ರೆ ಇಲ್ಲಿ ಬಾಗಲಕೋಟೆ, ಶಿರ್ಸಿ, ರಾಣೆಬೆನ್ನೂರು, ಗದಗ, ಹಾವೇರಿ, ಎಲ್ಲಾ ಕಡೆ ಬಿಜಾಪುರ ಅದ ರೀ. ಸೊ ಹಿಂಗ ಎಲ್ಲಾ ಕಡೆನೂ ನಮ್ದು ಸರ್ವಿಸ್ ಅದ, ಸ್ಟಾಫ್ ಇದಾರ. ಆಮೇಲೆ ನಮ್ದು ಕೋವಿಡ್ಗಿಂತ ಮುಂಚೆ ಬೇರೆ ಬೇರೆ ಸ್ಟೇಟ್ ಒಳಗೂ ಇತ್ರಿ, ಗೋವಾ, ಚೆನ್ನೈ ಅಲ್ಲೇನೂ ಇತ್ತ. ಬಟ್ ಕೋವಿಡ್ ಬಂದ ಕೂಡಲೇ ಭಾರಿ ಡಿಫಿಕಲ್ಟಿ ಆದ ಕೂಡಲೇ ಅವನ್ನೆಲ್ಲ ನಾವು ವಿಡ್ರಾ ಮಾಡ್ಕೊಂಡ್ಬಿಟ್ವಿ. ಮತ್ತೆ ಈಗ ರೀಸೆಂಟ್ಲಿ ಮತ್ತೆ ಪ್ಲಾನ್ ಮಾಡಾತೇವಿ. ಸೊ ಬೆಂಗಳೂರೊಳಗೆ ಒಂದು ಆಫೀಸ್ ಮಾಡಿರಿ? ಹೌದೌದು. ಓಕೆ, ನೀವು ಎಷ್ಟು ಅಂದ್ರೆ ನೀವು ಅದ್ರ ಸೂಪರ್ವಿಷನ್ ಇರ್ತದೆ ಅಥವಾ ಟೀಮ್? ನಾವು ಟೀಮ್ ಇದ್ದಾರೆ, ಒಂದು 15 years ಆತಲ್ರಿ. ಸೊ ಟೀಮ್ ಇದ್ದಾರೆ. ಓಕೆ, ದೇ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಈಗ ಎಷ್ಟು ಬಂದಿದ್ದಾರೆ ನಿಮ್ಮ ಸೈನ್ಯ? 1000+ ಇದ್ದಾರೆ. ಮೈ ಗಾಡ್, 1000+ ಸ್ಟಾಫ್. ಓಕೆ, ಇದು ಹೆಂಗೆ ಆಗ್ಮೆಂಟೇಷನ್ ಥರ ಇರ್ತದೋ ಹೆಂಗೆ ನಿಮ್ದು? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಾಸ್ಪಿಟಲ್ಗೆ ನೀವು ಪ್ರೊವೈಡ್ ಮಾಡ್ತೀರಿ, ಆ್ಯಂಡ್ ಯು ವಿಲ್ ಹ್ಯಾವ್ ಅಗ್ರಿಮೆಂಟ್ ವಿತ್ ಇಯರ್ಲಿ ಅಗ್ರಿಮೆಂಟ್, ರಿನ್ಯೂವಬಲ್ ಎವ್ರಿ ಇಯರ್. ಓಕೆ, ರೈಟ್. ಸೊ ಇದ್ರೊಳಗೆ ನಾವು ಹೆಂಗೆ ಅದರಿ, ಸೆಕ್ಯೂರಿಟಿ ಗಾರ್ಡ್ ಕೊಡ್ತೀವಿ, ಹೌಸ್ ಕೀಪಿಂಗ್ ಸ್ಟಾಫ್ ಕೊಡ್ತೀವಿ, ಪಾರ್ಕಿಂಗ್ ಅಟೆಂಡರ್ಸ್ ಕೊಡ್ತೀವಿ, ಲಿಫ್ಟ್ ಆಪರೇಟರ್ಸ್ ಕೊಡ್ತೀವಿ, ಆಮೇಲೆ ಈ ಎಲೆಕ್ಟ್ರಿಷಿಯನ್, ಪ್ಲಂಬರ್ಸನ್ನು ಕೊಡ್ತೀವಿ, ಸೂಪರ್ವೈಸರ್ಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಂಪ್ಲೆಕ್ಸ್ ಐತಿ ಅಂತಂದ್ರೆ ಆ ಕಾಂಪ್ಲೆಕ್ಸ್ ಪ್ರತಿಯೊಂದು ಕೇರ್ ಟೇಕರ್, ಆ ಟೈಪ್ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್, ಅಪಾರ್ಟ್ಮೆಂಟ್. ಸೊ ಅಲ್ಲಿದೆಲ್ಲ ಕಲೆಕ್ಷನ್ಸ್ ಇರ್ತೈತಿ, ಅಲ್ಲಿದೇನೋ ಬಿಲ್ ಪೇಮೆಂಟ್ ಇರ್ತೈತಿ. ಸೊ ಅದೆಲ್ಲ ನಮ್ಮ ಸ್ಟಾಫ್ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಕಂಪ್ಲೀಟ್. ಓಕೆ, ದೆನ್ ಸುಭಾಷ್ ಪವಾರ್ ಅಂದ್ರೆ ನಿಮ್ಮ ಮನೆಯವರು ನಿಮ್ಮ ಜೀವನದೊಳಗೆ ಯಾವಾಗ ಎಂಟ್ರಿ ಹೊಡೆದ್ರು? ಅವರು 2011 ನಿಮ್ಮ ಮದುವೆ ಆಗಿದ್ದು 2000? ಮದುವೆ ಆಗಿದ್ದು 2011. ಮದುವೆ ಆಗಿದ್ದು ಹೆಂಗಿತ್ತ ಅಂತಂದ್ರ, ನಾನಂತೂ ಡಿಸೈಡ್ ಮಾಡಿದೆ ನಾನಂತೂ ಮದುವೆ ಆಗಂಗಿಲ್ಲ. ಮದುವೆ ಆಗ್ಬಿಟ್ಟೆ ಅಂತಂದ್ರ ಎಷ್ಟೆಲ್ಲ ನಾ ಕೆಲಸ ಮಾಡಾಕತ್ತೀನಿ ಎಲ್ಲ ನಿಂತು ಯಾಕೆ ಮಾಡಾರ ಅದನ್ನೆಲ್ಲ, ಆಗುದಿಲ್ಲ ಬಿಡು, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಹಾಗೆ ಇದೊಂದು ತಲೆಯಾಗಿತ್ತು. ಬಹಳಷ್ಟು ಮಂದಿಗೆ ಹಂಗೆ ಆಗ್ಬಿಟ್ಟು.
ಸೊ ಹಂಗಾದ್ಮೇಲೆ ಸ್ವಲ್ಪ ದಿವ್ಸ ಹಂಗ ನಡೆಯುವಾಗ ನಮ್ಮ ಮನೆಯವರು 7 ಬೀನ್ಸ್ ಅದಲ್ರಿ ವಿದ್ಯಾನಗರ್ 7 ಬೀನ್ಸ್ ಅದಲ್ಲ, ಅಲ್ಲಿ ನಮ್ ಸರ್ವಿಸ್ ಇತ್ತು. ಸೊ ಅಲ್ಲಿ ಬಂದು ನಮ್ ಗಾರ್ಡ್ಗ ಕೇಳಾರ. ಅವರು ರಿಕವರಿ ಸೀಸಿಂಗ್ ಒಳಗೆ ವರ್ಕ್ ಮಾಡ್ತಿದ್ರು ಬ್ಯಾಂಕ್ ಜೊತೆಗೆ. ಅವ್ರಿಗೆ ಸೆಕ್ಯೂರಿಟಿ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಬಟ್ ಎಲ್ಲಾ ಸ್ಟಾರ್ಟಿಂದ ಎಲ್ಲಿ ಸ್ಟಾರ್ಟ್ ಮಾಡೋದು ಬೇಡ, ಆಲ್ರೆಡಿ ಇದ್ದವ್ರ ಜೊತೆಗೆ ಪಾರ್ಟ್ನರ್ಶಿಪ್ನಾಗ ಹೋಗ್ಬಿಟ್ರೆ ಈಸಿ ಆಗ್ತದೆ ಕೆಲಸ ಅಂತ ಹೇಳಿ ಅವ್ರದ್ದು ಪ್ಲಾನ್ ಇತ್ತು. 7 ಬೀನ್ಸ್ ಆದ್ಮೇಲೆ ಏನಾಗಿದ್ದಿ, ಅವರು ಕೇಳ್ಯಾರ ಗಾರ್ಡ್, ಮತ್ತೆ ನಿಮ್ಮ MD ನಂಬರ್ ಕೊಡು ಅಂತ ಹೇಳಿ. ಅವ್ ಗಾರ್ಡ್ ಏನ್ ಮಾಡ್ಯಾನಂದ್ರೆ, ಏನ್ಪಾ ಪಾಪ ನಮ್ಮ ಓನರ್ ಹುಡುಗಿದಾಳ, ನೀವು ನೋಡಿದ್ರೆ ಬಂದು ಹಿಂಗೆ ಜೋರ್ ಮಾಡಿ ಕೇಳ್ದಾನ, ಎಲ್ಲಿ ಕೊಡುದು ಬಿಡ ಅಂತ ಕೊಟ್ಟಿಲ್ಲ. 1-2-3 ಸಲ ಅವಾಯ್ಡ್ ಮಾಡಿ, ಏನ್ ಕಡೆ ನಂಬರ್ ಇಲ್ರಿ ಆದ್ರಿ ಇದ್ರಿ ಹಿಂಗೇನೇನೋ ಅವಾಯ್ಡ್ ಮಾಡ್ಯಾನ. ಅಂದ್ಕೂಲೆ ಮತ್ತ ಹಂಗ ಹೋದಾಗ ಒಂದ್ಸರಿ ಕೇಳುದ ಅವ್ರಿಗೆ ಗೊತ್ತಿಲ್ಲ ನಾನು ಫೀಮೇಲ್. ಅವ್ರೇನೋ ಹಂಗ ಜನರಲಿ ಒಂದ್ 3-4 ಕಂಪನಿಗೆ ಹಂಗ ಕೇಳಾರ. ಸೊ ಇದು ಹಂಗ ಕೇಳಿದ್ರ ಬಿಡ ಹಂಗ ತಿಳ್ಕೊಂಡಾರ. ಆಮೇಲೆ ಇವ್ರು ನಮ್ ಗಾರ್ಡ್ ನನಗೆ ಫೋನ್ ಮಾಡಿ, ಇಲ್ರಿ ಒಬ್ರು ಬರೇ ನಿಮ್ ನಂಬರ್ ಕೇಳಾಕತ್ತಾರ್ರಿ, ಅದಕ್ಕೆ ಏನ್ ಮಾಡ್ರಿ ಕೇಳಿದ್ರೆ ಕೊಡು ಅಂದೆ ನಾನು. ಆಯ್ತ್ರಿ, ಮತ್ತ ಜೋರ್ ಮಾಡ್ತಾರ್ರಿ, ನೋಡೋಣ ತಗೋ ಬರ್ಲಿ ತಗೋ ನಾ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಹಿಂದೆ ಎಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಆಮೇಲೆ ಆಯ್ತು, ಆಮೇಲೆ ಅವ್ರ ನಂಬರ್ ಕೊಟ್ರೆ ಅವ್ರಿಗೆ ಮಾತಾಡಾರ. ಅದರಿ ಸ್ವಲ್ಪ ನಾನು ಬಂದು ಭೇಟಿ ಆಗ್ಬೇಕಾಗಿತ್ರಿ, ನಿಮ್ ಸರ್ ಅದಾರೇನ್ರಿ? ನನಗೆ ಫೋನ್ ಮಾಡಿ ನನಗೆ ನಿಮ್ ಸರ್ ಅದಾರ ಯಾರು? ಆಯ್ತ್ರಿ, ನಿಮ್ಗೆ ಏನ್ ಆಗ್ಬೇಕಾಗಿತ್ರಿ? ಇಲ್ಲ ಭೇಟಿ ಆಗ್ಬೇಕಾಗಿತ್ರಿ. ಆಯ್ತ್ರಿ ಬರ್ರಿ ಅಂತ. ನಾನೇನು ಹೇಳಿಲ್ಲ, ಫೋನ್ ಆಯ್ತ್ರಿ ಬರ್ರಿ ಅಂತ. ಬಂದ ಆದ್ಮೇಲೆ ಅವ್ರಿಗೆ ಗೊತ್ತಾಗೈತಿ ನಾನ ಓನರ್ ಅಂತ ಹೇಳಿ. ಕೂಡ್ರಿ ಅಂತ. ಹೌದ್ರಿ. ಅವಾಗ ಅವ್ರಿಗೆ ಒಂದ್ ಟೈಪ್ ವಿಚಿತ್ರ ಆಗ್ಬಿಡ್ತಾರೆ, ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಸೊ ಅವಾಗ ಹೇಳ್ರಿ ಏನ್ ಕೆಲ್ಸ ಆಗ್ಬೇಕಾಗಿತ್ತು? ಇಲ್ರಿ ನನಗೆ ನೀವು ಓನರ್ ಅಂತ ಗೊತ್ತಿದ್ದಿಲ್ಲ. ಇರ್ಲಿ ತಗೋರಿ, ಯಾಕಂದ್ರೆ ಯಾರು ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ ಒಂದ್ ಸೆಕ್ಯೂರಿಟಿ ಕಂಪನಿ ಒಂದ್ ವಿಮೆನ್ ನಡೆಸಬಹುದು ಅಂತ. ತಲೆಗೆ ಹೆಂಗಿರೋದಂತಂದ್ರೆ ಸೆಕ್ಯೂರಿಟಿ ಅಂತಂದ್ರೆ ಒಂದು ಗಾರ್ಡ್ ಮೇಲೆ ಬರ್ತೈತಿ. ಇವನ್ ನೀವು ಸಹಿತ ಕಣ್ ಮುಚ್ಕೊಂಡು ನೀವು ಇಮ್ಯಾಜಿನ್ ಮಾಡಿದ್ರೆ ನಿಮ್ಗೊಬ್ಬ ಗಂಡ್ಮಗನ ಕಾಣ್ತಾನ, ಮಿಶಿದವ್ ಕಾಣ್ತಾನ, ಬಿಲ್ಟ್ ಕಾಣ್ತಾನ, ಯೂನಿಫಾರ್ಮ್ ಇಷ್ಟ ಅನ್ಸುತ್ತೆ. ಒಂದು ಲೇಡಿನೂ ಇರ್ಬೋದು ಅನ್ಸಂಗಿಲ್ಲ. ಈಗ ನೋಡಿ, ಡಾಕ್ಟರ್ ಅಂತಂದ್ರ ಫಿಮೇಲ್, ಟೀಚರ್ ಅಂದ್ರ ಹೆಂಗ್ ಬರ್ತೈತಲ್ಲ ಹಂಗ ಇದು ಒಂದು ಜೆಂಡರ್ ಹಂಗಿತ್ತು, ಮೇಲ್ ಡಾಮಿನೇಟೆಡ್ ಪ್ರೊಫೆಷನ್. ಸೊ ಆಮೇಲೆ ಇಬ್ರು ಮಾತಾಡಿದ್ವಿ. ನನಗೇನೋ ಪಾರ್ಟ್ನರ್ಶಿಪ್ ಬಗ್ಗೆ ಮುಂಚೆಂದೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ನಾನು ಅಂದೆ, ಆಯ್ತ್ರಿ, ಇಲ್ಲ ನನಗೊಂದು ಸ್ಟಾರ್ಟ್ ಮಾಡೋದೈತ್ರಿ ಅಂತ ಹೇಳಿದ್ರು ಅವ್ರು. ನಾನು ಮಾಡ್ರಿ ಇಲ್ಲ, ನನಗೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕಾಗಿತ್ತು ರೀ. ಹೇಳಿದ್ರೆ ಆಯ್ತು, ನಿಮ್ಗೆ ಏನು ಮಾಹಿತಿ ಬೇಕು ಕೇಳ್ರಿ, ಹೇಳ್ತೀನಿ. ನಿಮ್ಗೆ ಏನಾರ ಸೆಟಪ್ ಮಾಡೋದು ಇದ್ದಂದ್ರೂ ಬೇಕಾದ್ರೆ ನಿಮಗೆ ನಾ ಸೆಟಪ್ ಮಾಡ್ಕೊಡ್ತೀನಿ, ನಮ್ದು ಇಷ್ಟು ಚಾರ್ಜ್ ಆಗ್ತೈತಿ. ಯಾಕೆ ಫ್ರೀ ಮಾಡ್ಕೊಡ್ಬೇಕು? ಯಾಕಂದ್ರೆ ಅವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಏನು ಬಂದದ್ದು ಸಾಕಾಗಿ. ಸೊ ನಿಮ್ ಚಾರ್ಜ್ ಆಗ್ತೈತಿ, ನೀವು ಅಷ್ಟು ಫೀಸ್ ಕೊಡ್ಬೇಕಾಗ್ತೈತಿ, ನೀವು ನಿಮ್ಗೆ ಏನ್ ಬೇಕು ಹೆಲ್ಪ್ ಬೇಕಾ ಮಾಡ್ಕೊಡ್ತೇವೆ. ಆಯ್ತ್ರಿ. ಬಟ್ ಅಲ್ಲಿವರೆಗೆ 1-2-3 ಕ್ಲೈಂಟ್ ಇದ್ರಿ, ನೀವು ಇಂಟ್ರೆಸ್ಟೆಡ್ ಇದ್ರೆ ಬೇಕಾದ್ರೆ ಹೋಗಿ ನಾವು ಬಟ್ಟಿ ಮಾಡಿಸ್ತೇನೆ. ನಮಗೂ ಚಲೋ ಅನಿಸ್ತದೆ, ಮತ್ತೆ ಕ್ಲೈಂಟ್ ಬರೋದಂದ್ರೆ ಯಾಕೆ ಬಿಡ್ಬೇಕಪ್ಪ, ಆಯ್ತು ತಗೋರಿ ಹೋಗೋಣ ಅಂತೇಳಿ 1-2-3 ಕ್ಲೈಂಟ್ ವಿಸಿಟ್ ಮಾಡಿದ್ವಿ. ಅವೇನು ಕ್ಲೋಸ್ ಆಗಲಿಲ್ಲ. ಬಟ್ ಅವಾಗ ನಂಗೆ ವಿಚಾರ ಬಂತು, ಹೌದು ನಾನು ಒಬ್ಬಕ್ಕೆ ಮಾಡಿದ್ರೆ ಇಷ್ಟು ಕೆಲಸ ಆಗ್ತೈತಿ, ನಾವಿಬ್ರು ಸೇರಿ ಮಾಡಿದ್ರೆ ಎಷ್ಟು ಕೆಲಸ ಆಗಬಾರ್ದು? ಯಾಕಂದ್ರೆ ಇಬ್ಬರದೂ ವಿಚಾರ ಅದ ರೀತಿ ಇರೋದ್ರಿಂದ ಆಗ್ಬೋದಲ್ಲ, ಚಲೋ ಆಗ್ಬೋದಲ್ಲ. ಆತ ನಾವು ಭೇಟಿಯಾಗಿ 1 ವಾರ ಆಗಿತ್ತು. ನಾ ಪ್ರಪೋಸ್ ಮಾಡಿದೆ. ಒಂದ್ ವಾರಕ್ಕೆ ನಾವಿಬ್ರು ಮದುವೆ ಆಗೋಣೇನ್ರಿ, ತವ್ರ್ಯಾಕೆ ಚಾನ್ಸ್ ಬಿಡ್ತಾರ್ರಿ. ಆಯ್ತು ರೀ, ನೀವು ಹೋಗಿ ನಿಮ್ಮ ಮನೆಯೊಳಗೆ ಕೇಳ್ರಿ, ನಾನೇ ನಮ್ಮ ಮನೆಯೊಳಗೆ ಕೇಳ್ತೀನಿ. ಇಬ್ರು ಬೇಡ ಅಂದ್ರಿ. ಭೇಟಿಯಾಗಿ 1 ವಾರಕ್ಕೆ ಇಬ್ರು ಬೇಡ ಅಂದ್ರಿ. ಅವ್ರ ಮನೆ ಯಾಕೆ ಬೇಡ ಅಂದ್ರ, ನಮ್ಮ ಮನೆಯವ್ರ ಒಬ್ನೇ ಮಗ. ಸೊ ಅವ್ರಿಗೆ ಸೊಸಿ ಮನೆಯಾಗಿರ್ಬೇಕು, ಮನ್ತನ ನೋಡ್ಕೋಬೇಕು, ಅವ್ರದ್ದು ಒಂದು ಇರ್ತೈತಲ್ಲ, ಆ ಟೈಪ್ ಅವ್ರದ್ದು ಇತ್ತು. ನಮ್ಮನೆ ಹೆಂಗಿತ್ತಂದ್ರೆ, ಈಗೇನು ಅದೇ ಬಿಸ್ನೆಸ್ ಅಂತ, ಅವನು ಅದೇ ಬಿಸ್ನೆಸ್ ಅಂತ. ಇವ್ರಿಬ್ರಿಗೂ ಯಾರು ಸೆಕ್ಯೂರಿಟಿ? ಆಸ್ ಎ ಪೇರೆಂಟ್ಸ್ ಆಬ್ವಿಯಸ್ಲಿ ಅವ್ರ ಸೆಕ್ಯೂರಿಟಿ ಬಗ್ಗೆನೇ ವಿಚಾರ ಮಾಡ್ತಾರಲ್ರಿ. ಏನೋ ಒಂದು ಮಾಡ್ತೇನಂದ್ಲ, ಈಗ ನಾವು ಬ್ಯಾಡ್ ಅಂದ್ರೆ ಕೇಳಾಕತ್ತಿಲ್ಲ, ಮಾಡ್ತೇನಂತಾಳ, ಹೋಗ್ಲಿ ಬಿಡಂತ ಬಿಟ್ರು. ಈ ಕೊನೆಗೆ ಅದು ಹುಡುಗನ ಮದುವೆ ಆಗ್ತಾಳ ಅಂತ ಅವಂದೇನು ಇಲ್ಲ, ಹಂಗ ಹಿಂಗ. ಸೊ ಅವ್ರದೊಂದು ಕಾಳಜಿ, ಕಳವಳ. ನಾ ಹೇಳ್ದೆ, ಇಲ್ಲ ನಾ ಆದ್ರೆ ಇವ್ರಿಗ ಆಗ್ತೀನಿ, ಇಲ್ಲಂದ್ರೆ ನಾನು ಆಗೋದಿಲ್ಲ. ಆಗಕ್ಕೆ ಹೋಗ್ಬೇಡ ಅಂದ್ರಿ. ಯಾಕಂದ್ರೆ ನೀನಗ ನಾಳೆ ಏನೋ ಹೆಚ್ಚು ಕಡಿಮೆ ಆತಂದ್ರೆ ಹೆಂಗ, ನೀ ಸೇಫ್ ಇರ್ಬೇಕು ಹೆಂಗೇನ. ಸೊ ನಾನೇ ನೋಡು, ನನಗೆ ಇದೇ ಇಂಟ್ರೆಸ್ಟ್, ಈ ಫೀಲ್ಡ್ ಒಳಗೆ ಮಾಡ್ಬೇಕಂತೈತಿ. ನಾ ಬೇರೆ ಯಾವ್ದಾರ ಒಂದು ಟೀಚರ್ನ ಅಥವಾ ಯಾವ್ದೋ ಒಂದು 9 to 5 ವರ್ಕ್ ಮಾಡೋರು ಯಾರನ್ನ ಮದುವೆ ಅದೇ ಅಂತಂದ್ರೆ ಪಾಪ 5 ಗಂಟೆಗೆ ಅವ್ರು ಬಂದ್ರಂದ್ರೆ ಚಾ ಮಾಡ್ಕೊಡಕ್ ನಾ ಇರಂಗಿಲ್ಲ.
ಸೂಟಿ ಐತಿ ಅಂತಂದ್ರೆ ನಮ್ ಸೂಟಿ ಇದ್ದಾಗ ನಮ್ದು ಜೋರ್ ಕೆಲ್ಸ ಇರ್ತದೆ, ಅವಾಗ ನಾ ಇರಾಕ್ ಆಗಂಗಿಲ್ಲ. ಈ ಕಡೆ ನಂದು ಲೈಫು ಡಿಸ್ಟರ್ಬ್, ನನ್ನ ಸಲುವಾಗಿ ಅವ್ರ ಲೈಫು ಡಿಸ್ಟರ್ಬ್, ನಾವಿಬ್ಬರ ಲೈಫ್ ಡಿಸ್ಟರ್ಬ್ ಆಗಿರೋದಕ್ಕೆ 2 ಫ್ಯಾಮಿಲಿ ಡಿಸ್ಟರ್ಬ್. ಇದೆಲ್ಲ ಯಾಕೆ? ನನಗಂತೂ ಇದು ಮಾಡ್ಬೇಕು ಅನ್ನೋ ಆ ಕ್ಲಿಯರಿಟಿ ಅಂತೂ ಅದ. ಸೊ ಅದಕ್ಕೆ ಅದು ಹೊಂದಂಗಿಲ್ಲ ಅಂದ್ರೆ ಸುಮ್ಮನೆ ಯಾಕೆ ಅದಕ್ಕೆ ಗುದ್ದಾಡ್ಬೇಕ? ಸೊ ಇವೆಲ್ಲ ಡಿಸ್ಕಷನ್ ಆದ್ವಿ. ಸೊ ಆಮೇಲೆ ಹೇಳಿದ್ರಿ, 1 ತಿಂಗಳ ತನಕ ವಿಚಾರ ಮಾಡ್ರಿ, ಏನು ಅನ್ನೋದು ಹೇಳ್ರಿ ಅಂತ. ಆಮೇಲೆ ಆಯ್ತು, ನಾ ಇಬ್ರು ಮದುವೆ ಆಗ್ತೀವಿ ಅಂತ ವಿ ಗಾಟ್ ಕೋರ್ಟ್ ಮ್ಯಾರೇಜ್. ಕೋರ್ಟ್ ಮ್ಯಾರೇಜ್, ನೈಸ್, ಓಕೆ, ಗುಡ್. ಈಗ ಇಬ್ರು ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಈಗ ಅವ್ರು ಬಂದ ಮೇಲೆ ನಿಮ್ಗೊಂದು ಎಕ್ಸ್ಟ್ರಾ ಹ್ಯಾಂಡ್ ಅಂದ್ರೆ ಏನು, ವಿಂಗ್ಸ್ ಹೆಚ್ಚಿಗೆ ಆದ್ವಲ್ಲ ನಿಮಗೆ, ಏನೇನು ಹೊಸದು ರಿಸರ್ಚ್ ಆಯಿತು ಅಥವಾ ಇನ್ವೆನ್ಷನ್ ಏನಾದ್ರು? ಅವ್ರು ಬಂದಮೇಲೆ ಅಗದಿ ಸಪೋರ್ಟ್ ಸಿಕ್ಕಿದ್ದೇನಂತಂದ್ರೆ ಟ್ರಾವೆಲಿಂಗ್ ಭಾರಿ ಈಸಿ ಆತ್ರಿ. ಯಾಕಂದ್ರೆ ಎಲ್ಲೆಲ್ಲಿ ನನಗೆ ಆಗೋದಿಲ್ಲ ಅವರೆಲ್ಲ ಅದನ್ನು ಕವರ್ ಮಾಡಕ್ಕೆ ಚಾಲೂ ಮಾಡಿದ್ರು. ಅವ್ರು ಟ್ರಾವೆಲ್ ಮಾಡಕ್ಕೆ ಚಾಲೂ ಮಾಡಿ ಅವ್ರೇನು ಹೇಳೋದಂದ್ರೆ, ನಿನಗೇನು ಬೇಕು ಹೇಳ, ನಾನು ಅದೆಲ್ಲ ಮಾಡ್ತೇನೆ. ಯಾಕಂದ್ರೆ ನಡುವೆ ಹೆಂಗಾಗ್ಬಿಟ್ಟಿತ್ತಂದ್ರೆ ಈಗ ಅವ್ರದ್ದು ರಿಕವರಿ ಸೀಸಿಂಗ್ದೆಲ್ಲ ಬಿಸ್ನೆಸ್ ಇರೋದ್ರಿಂದ ನಂದು ನಾ ಇದನ್ನು ಮಾಡಿದ್ದೆ, ಅವ್ರು ಅದನ್ನು ಮಾಡ್ತಿದ್ರು. ಸೊ ಇಲ್ಲಿ ನನಗೆ ಭಾರಿ ಡಿಫಿಕಲ್ಟಿ, ಚಾಲೆಂಜಸ್, ಕೆಲವೊಮ್ಮೆ ಗಾರ್ಡ್ ಬಂದಿಲ್ಲ, ಸೈಟ್ ಒಳಗೆ ಅವ ಇಲ್ಲ, ಅದಾತು ಇದಾತು ಹಿಂಗೆಲ್ಲ ಕೇಳ್ತಿದ್ರಲ್ಲ. ಅವಾಗ ಅವ್ರಂದ್ರ, ನಾ ಫುಲ್ ಇದನ್ನ ನಂದು ಕ್ಲೋಸ್ ಮಾಡ್ಬಿಡ್ತೇನೆ, ನಿನಗೆ ಏನೇನು ಆಗ್ಬೇಕು ಹೇಳ, ನಾನು ನಿಂಗೆ ಅದನ್ನೆಲ್ಲ ಮಾಡ್ತೇನೆ. ಸೊ ಈ ಕ್ಲೋಸ್ಡ್ ಇಸ್ ಬಿಸ್ನೆಸ್. ಅವಾಗ ನಾವು ಹಾ, ಸೊ ಟ್ರಾವೆಲಿಂಗ್ದು ಅವ್ರು ನಿಭಾಯಿಸಿದ್ರು. ಆಮೇಲೆ ಕೆಲವೊಂದಿಷ್ಟು ಅಗದಿ ಚಾಲೆಂಜಿಂಗ್ ವರ್ಕ್ ಎಲ್ಲ ಅವ್ರು ನೋಡಿದ್ರು. ಸೊ ಹಿಂಗಾಗೋದ್ರಿಂದ ನನಗೆ ಭಾರಿ ಈಸಿ ಆಯ್ತು, ಕೆಲಸ ಸ್ಮೂತ್ ಆಗಿ, ಭಾರಿ 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 ಸ್ಮೂತ್. ಓಕೆ, ವೆರಿ ನೈಸ್. ಆ್ಯಂಡ್ ಫ್ಯಾಮಿಲಿ ಲೈಫ್ ಶುರುವಾತ್ ನಿಮ್ಮದು. ಬಟ್ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಇವತ್ತು ಫ್ಯಾಮಿಲಿ ಲೈಫ್ ಮತ್ತು ಬಿಸ್ನೆಸ್ ಲೈಫ್? ಸ್ಕೂಲ್ನಾಗ ಇದ್ದಾಗ ನಮಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡೋದು, ನಿನಗೆ ಎಷ್ಟು ಮಕ್ಕಳು, ನಿಂಗೆ ಎಷ್ಟು ಮಕ್ಕಳು ಬೇಕಾ, ನಿಂಗೆ ಎಷ್ಟು ಮಕ್ಕಳು ಬೇಕಾ ಇಂಥವೆಲ್ಲ ಮಾತಾಡ್ತಿದ್ವಿ ಸ್ಕೂಲ್ನಾಗ, ಹೈಸ್ಕೂಲ್ನಾಗ ಹಿಂಗೆಲ್ಲ. ನಾನು ಅದಿದ್ದೆ, ನನಗಂತ 6 ಮಕ್ಕಳು ಬೇಕಂತ ಹೇಳ್ತಿದ್ದೆ ನಾವು. ಅವಾಗೆಲ್ಲ ಕಾಡೋರು, ಸುಮ್ಮನೆ ನಕ್ ಬಿಡ್ತಿದ್ವಿ ನಾವು ಎಲ್ಲ. ಅವಾಗ ಅದ ಅಷ್ಟು ಸೀರಿಯಸ್ನೆಸ್ ಅನಿಸ್ತಿದ್ದಿಲ್ಲ. ಸೊ ಆಮೇಲೆ ಮದುವೆ ಆದ್ಮೇಲೆ 4 ಮಕ್ಕಳು ಬೇಕಂತ ನನಗೆ ವಿಚಾರ ಇತ್ತು, 4 ಮಕ್ಕಳು ಬೇಕಂತ. ಕೋವಿಡ್ ಬಂದಿರೋದ್ರಿಂದ 1 ಪೋಸ್ಟ್ಪೋನ್ ಮಾಡಿದ್ವಿ, 3ಕ್ಕೂ ಓಕೆ. 3 ಮಕ್ಕಳಿದ್ದಾರೆ. ಹಾ, 3 ಮಕ್ಕಳು. ದೊಡ್ಡವನು ವಿರಾಟ್, ಅವನು 6th ಸ್ಟ್ಯಾಂಡರ್ಡ್ ಇದ್ದಾನ. ಮಗಳ ಮೀರಾ ಈ ಸೆಕೆಂಡ್ ಅದನ್ರಿ. ಲಾಸ್ಟ್ನೇದವನು ಸಮ್ರಾಟ್. ಭಾರಿ ಹೆಸರು ಇಟ್ಟಿರಲ್ಲ. ಸಮ್ರಾಟ್ ಒಳಗೆ ನಮ್ 4 ಮಂದಿ ಹೆಸರು ಅದರಿ. ಸ ಅಂದ್ರ ಸುಭಾಷ್, ಮ ಅಂದ್ರ ಮೀರಾ, ರ ಒತ್ತ ಶ್ರಾದ್ದ, ರ ಒತ್ತ ನಂದ್, ಟ ವಿರಾಟ್. 4 ಮಂದಿ ಸೇರಿ ವಿರಾಟ್. ಸಮ್ರಾಟ್ ಹೆಸರು ಸಮ್ರಾಟ್. ವೆರಿ ನೈಸ್. ಸೊ ಹಿಂಗದರಿ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರ ಭಾಳ, ಇದ್ರಾಗೂ ನಾ ಭಾಳ ತಲೆ ಕೆಡ್ಸ್ಕೊಳಂಗಿಲ್ಲ ಫ್ಯಾಮಿಲಿ ವಿಷಯ. ಹಾ, ಹೆಂಗಂತಂದ್ರೆ ಐ ಹ್ಯಾವ್ ಕೆಪ್ಟ್ ಇಟ್ ವೆರಿ ಸಿಂಪಲ್. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ನಂದು ಆಫೀಸ್ ಟೈಮ್, ಮಧ್ಯಾಹ್ನದಿಂದ ಸಂಜೆ ನಂದು ಮನಿ. ಸ್ಕೂಲಿಂದ ಮಕ್ಕಳು ಬಂದ್ರ ಅಂತಂದ್ರೆ ನಾನು ಎಲ್ಲಿ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ ಮಕ್ಕಳ ಜೊತೆ. ಹೌದು, ಕಂಪ್ಲೀಟ್ಲಿ ಅವ್ರಿಗೆ ಟ್ಯೂಷನ್ ಕಳ್ಸೋದು ಅದು ಇದು ಅದೇನೂ ನಾ ಮಾಡಂಗಿಲ್ಲ. ಅವ್ರ ಜೊತೆಗೆ, ಅವ್ರ ಮನೆಯಾಗೆ ಅಭ್ಯಾಸ ಮಾಡೋದು, ನಾನು ಅವ್ರ ಜೊತೆಗೆ ಇರೋದು. ಎಷ್ಟೋ ಸರಿ ಕೆಲವೊಂದ್ಸರಿ ನಾವು ಫೋನು ಅಟೆಂಡ್ ಮಾಡಂಗಿಲ್ಲ, ಈವ್ನಿಂಗ್ ಅವರ್ಸ್ ಫುಲ್. ನಾ ಇದ್ರೆ ಮುಗೀತು ಅವ್ರಿಗೆ. ಆದ್ರೆ ಕೆಲವೊಂದು ನನ್ನ ಟೈಮಿಂಗ್ಸ್ ಒಳಗೆ ನಂದೇನು ವರ್ಕ್ ಇರುತ್ತಲ್ಲ, ಅವಾಗ ಅವ್ರು ಯಾವತ್ತೂ ನನಗೆ ಬೆನ್ ಹತ್ತಿ ನಾ ಬರ್ತೇನಿ, ನೀ ಯಾಕೆ ಬಿಟ್ಟು ಹೊಂಟಿ, ನಿನ್ ಜೊತೆಗೆ ಬರ್ತೇನಿ, ನನ್ ಕರ್ಕೋ, ಯಾವತ್ತೂ ಇಲ್ಲ. ಅವ್ ಸಣ್ಣವನು ಸಹಿತ ಈಗ ಹೌದಾ, ಮೊದ್ಲಿಂದನು ಅವ್ರಿಗೆ ಅದು ರೂಢಿ ಆಗ್ಬಿಟ್ಟಿದ್ರಿ. ಸಾಮ್ರಾಟ್ ಎಷ್ಟು ವಯಸ್ಸು? 2.5 ವರ್ಷ. ಯಾವತ್ತೂ ನನಗೆ ಅವರು ಕೇಳಂಗಿಲ್ಲ. ಇನ್ನ ನನಗೆ ಏನಾರ ಬೇಕಿತ್ತಂದ್ರೆ, ನಿನಗೆ ಏನಾರ ಬಿಸಿ ಇದೆ ಅಂತ ಕೇಳ್ತಾರ. ಹಾ, ನೀ ಬಿಸಿ ಇಲ್ಲ ಅಂದಾಗ ಅವ್ರು ನನ್ನ ಜೊತೆಗೆ ಬರ್ತಾರೆ. ಅಂದ್ರ ಅವ್ರಿಗೂ ಸಹಿತ ಗೊತ್ತಾಗ್ಬಿಟ್ಟೈತಿ ಯಾವ ಟೈಮಿಂಗ್ ಒಳಗ ನಾ ಅವ್ರ ಜೊತೆಗೆ ಇರ್ತೇನಿ, ಯಾವ ಟೈಮಿಂಗ್ ಒಳಗ ನಾ ಹೊರಗಿರ್ತೇನಿ, ಯಾವ ಟೈಮಿಂಗ್ ನಂದು ವರ್ಕ್ ಅವರ್ಸ್ ಐತೆ ಅಂತ. ಇವತ್ತಿಗೂ ನನಗೆ ಮನೆಯೊಳಗೆ ಹೆಲ್ಪ್ ಮಾಡಾಕಿದ್ರು ಅಡಿಗೆ ನಾನೇ ಮಾಡ್ತೀನಿ. ಹೌದಾ? ನನಗೆಲ್ಲ ಕಟ್ ಮಾಡಿ, ಅದ್ ಮಾಡಿ, ತೊಳೆದು ಮಾಡಿ, ಎಲ್ಲ ಮಾಡಿ ಕೊಡ್ತಾರೆ. ಬಟ್ ಮಾಡೋದು ನಾನು. ಯಾಕಂದ್ರೆ ನನ್ನ ಮಕ್ಳಿಗೆ ಗೊತ್ತಾಗ್ಬಿಡ್ತೈತಿ, ಇದು ಐ ಮಾಡಿದ್ದಲ್ಲ ಅಂತಾರ ಅವ್ರು, ಇದು ಆಂಟಿ ಮಾಡಿದ್ದು, ಇದು ಐ ಮಾಡಿದ್ದಲ್ಲ. ಎಲ್ಲ ಸೇಮ್ ಪ್ರಾಸೆಸ್, ಸೇಮ್ ಮೆಥಡ್ ಮಾಡಿದ್ರು ಸಹಿತ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಆಮೇಲೆ ನನಗೆ ಅನಿಸ್ತದೆ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರಲ್ಲ, ಇಷ್ಟೆಲ್ಲ ಮಾಡಿ ಅದು ಮಾಡಿ ಮತ್ತೆ ಅಡಿಗೆ ಮಾಡ್ತೀವಿ, ಎದಕ್ಕೆ ಬೇಕವಾ ನಿನಗೆ ಇದೆಲ್ಲ? ನಾವು ಮಾಡೋದೆಲ್ಲ ಅದ್ರ ಸಲುವಾಗಿ ಅಲ್ಲ. ಸೂಪರ್. ಇವತ್ತು ನಾವು ಮಾಡೋದು ಅದ್ರ ಸಲುವಾಗಿ.
ಇದ ಊಟದ ಸಲುವಾಗಿನ ಮಾಡಿ ನಂತರ ನಾವು ಅದನ್ನ ನಮ್ಮ ಕೈಲಿಂದ ಮಾಡ್ಲಿಲ್ಲ, ನಮ್ಮ ಕೈಲಿಂದ ನಾವು ಕೊಡ್ಲಿಲ್ಲ ಅಂತಂದ್ರೆ ಏನು ಉಪಯೋಗ? ಸೊ ಕೆಲವೊಂದಿಷ್ಟು ಅದಾವ್ರಿ, ಅದನ್ನ ನಾನೇ ಮಾಡ್ಬೇಕಂತ ಹೇಳಿ. ವೀಕ್ಷಕರೇ, ಇದು ಎಷ್ಟು ಅದ್ಭುತವಾದಂತಹ ಸ್ಟೇಟ್ಮೆಂಟ್ ನಮ್ಗೆ ಇವತ್ತು ಶ್ರಾವಣಿ ಪವಾರ್ ಅವರಿಂದ ಸಿಕ್ತಂದ್ರೆ, ನಮ್ಮದು ನಾನು ಐ ಯೂಸ್ ಟು ಟಾಕ್ ಆನ್ ದಿಸ್. ಎಲ್ಲಿ ಅಂದ್ರೆ ನಮ್ಮ ಕೀ ಎಲ್ಲಿ ಕಳೆದದೋ ಅಲ್ಲೇ ಹುಡುಕ್ಬೇಕು ಅಂತ ಹೇಳ್ತಿರ್ತೀನಿ ನಾನು. ಆ ನಿಟ್ಟಿನೊಳಗೆ ಈ ಊಟ ಎಷ್ಟು ತಾಯಿ ಮಾಡಿರುವಂಥ ಊಟ ಮಕ್ಕಳಿಗೆ ಬಡಿಸೋದ್ರಿಂದ ಆಗುವಂಥ ಹಲವಾರು ಲಾಭದಲ್ಲಿ ಇದೊಂದು ಬಹಳ ಪ್ರಮುಖವಾದಂಥದ್ದು. ಈಗ ಹೊರಗಿನ ಆಹಾರಕ್ಕೆ ಅವರು ಅಣಿಯಾದ್ರೆ ಅಥವಾ ಅಲ್ಲೇ ಪದೇ ಪದೇ ಹೊರಗಿನ ಆಹಾರಕ್ಕೆ ಅವ್ರು ಡಿಪೆಂಡ್ ಆದ್ರೆ, ನಾಳೆ ಅವ್ರು ದೊಡ್ಡವರಾದ್ಮೇಲೆ ಹೊರಗೆ ಆಹಾರ ಸಿಗ್ತೈತಿ, ಅವ್ರು ಅಲ್ಲೇ ಹೋಗ್ತಾರೆ. ಆದ್ರೆ ಯಾವಾಗ ತಾಯಿ ಕೈಯಾಗೊಂಡು ಬೆಳೀತಾರೆ, ನಾಳೆ ಅವ್ರು ದೊಡ್ಡವರಾದ್ಮೇಲೆ ಡಿಗ್ರಿ ಮಾಡಲಿಕ್ಕೆ ಕಲೀಲಿಕ್ಕೆ ಬೇರೆ ಊರಿಗೆ ಹೋದ್ರಂದ್ರೆ ಅಲ್ಲಿಂದ ಹುಬ್ಬಳ್ಳಿಗೆ ಕರೀಲಿಕ್ಕೆ ಕಾರಣ ಏನಂದ್ರೆ ಆಯಿ ಮಾಡಿದ ಊಟ, ಆಯಿ ಮಾಡಿದ ಚಪಾತಿ, ಆಯಿ ಮಾಡಿದ ಚಟ್ನಿ, ಆಯಿ ಮಾಡಿದ ಒಂದು ಸಾಂಬಾರ್ ಆಮ್ಟಿ, ಏನೋ ಒಂದು ಆಯಿ ಮಾಡಿದ ಟೇಸ್ಟ್ ಏನಿರ್ತೈತಲ್ಲ ಅದು ಲೈಫ್ ಲಾಂಗ್ ಸಿಗೋದೇ ಇಲ್ಲ. ಈಗ ನೀವೊಂದು ಮಾತು ಹೇಳಿದ್ರಿ, ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ್ಯೂ ಸಹ ಅವ್ರು ಡಿಫ್ರೆನ್ಸಿಯೇಷನ್ ಮಾಡೋದನ್ನು ಕಲಿತಾರಂತ. ಆಯಿ ಮಾಡಿದ್ಯಾವುದು, ಆಂಟಿ ಮಾಡಿದ್ಯಾವುದು ಅಂತ ಯಾವಾಗ ಈಗಲೇ ತಿಳಿತದವರಿಗೆ ಅಂದರೆ, ನಾವು ದೊಡ್ಡವರಾದವ್ರು ಇವತ್ತು ನಾವೇನು ಗಮನಿಸಬೇಕು ನಮ್ಮ ಮಕ್ಕಳ ವಿಷಯದಲ್ಲಿ ಅಂದರೆ, ನಾವು ಎಷ್ಟು ಮನೆಯ ಆಹಾರವನ್ನು ಮಕ್ಕಳಿಗೆ ತಿನ್ನಿಸ್ಬೇಕು, ಅದು ನಾವು ಮಾಡಿ ತಿನ್ನಿಸಿದಾಗ ಮಕ್ಕಳು ಹೆಂಗೆ ನಮಗೆ ಕನೆಕ್ಟ್ ಆಗ್ತಾರೆ ಅನ್ನೋದನ್ನ ಶ್ರಾವಣಿಯವರ ಇವತ್ತಿನ ಈ ಒಂದು ಹುಬ್ಬಳ್ಳಿ ಹರಟೆ ಒಳಗೆ ಬಹಳ ಬಹಳ ಒಂದು ಗೋಲ್ಡನ್ ಲೈನ್ ನೀವು ಹೇಳಿದ್ರಿ ಅಂತ ನಾನು ಈಗ ಅನಿಸ್ತದೆ ಹೇಳ್ಬೋದು ನನಗೆ. ಇಟ್ ಈಸ್ ಸೋ ಪ್ರೀಶಿಯಸ್ ಸ್ಟೇಟ್ಮೆಂಟ್. ಆಮೇಲೆ ಇದ್ರ ಜೊತೆಗೆ ಒಂದು ನನಗೆ ಇನ್ನೊಂದು ಅಗದಿ ಭಾಳ ಹೆಮ್ಮೆ ವಿಷಯ ಏನು ಅನ್ಸದಂದ್ರೆ ರೀ, ಮಕ್ಕಳಿಗೆ ನಾವೆಲ್ಲ ಮಾಡಿ ಕೊಡ್ತಿರ್ತೀವಿ, ತಿನ್ನಿಸ್ತಿರ್ತೀವಿ. ಅದು ಅವರು ಬೇಕಂತಾರೋ ಬೇಡ ಅಂತಾರೋ, ನಮಗೆ ಬೇಕಾಗಿ ನಾವು ಮಾಡ್ತೇವೋ, ಇವೆಲ್ಲ ವಿಷಯ ಹೌದ್ರಿ. ಕೆಲವೊಂದ್ಸರಿ ನನಗೆ ಭಾಳ ಸುಸ್ತಾಗಿ ಬಂದಾಗ, ಭಾಳ ಟಯರ್ಡ್ ಆದಾಗ, ನಂಗೆ ಏನೋ ಬ್ಯಾಡ ಅನಿಸ್ದಾಗ ನನ್ನ ಮಗ ಎಲ್ಲ ಬಿಸಿ ಮಾಡಿ ನನಗೆ ಊಟಕ್ಕೆ ಹಾಕೊಡುದು, ದೊಡ್ಡವ ನನ್ನ ಮಗಳು ಹೋಗುದು ಅಂದ್ರೆ ಅವರು ಸಹಿತ ಆ ಪ್ರಯತ್ನ ಮಾಡಕ್ ಚಾಲೂ ಮಾಡ್ತಾರೆ. ಅವ್ರಿಗೆ ಅನಿಸೈತೆ ಅವಾಗ, ಹೌದು ಇವ್ರು ಮಾಡಾಕತ್ತಾರ ಅಂದ್ರೆ ನಾನು ಅದನ್ನ ಮಾಡ್ಬೇಕ. ನಾವು ಅವ್ರಿಗೆ ಏನೋ ಹೇಳಲಿಲ್ಲ ಅಂದ್ರೂ ಸಹಿತ ಒಂದ್ ಮಾತು ನಂಗೆ ನೆನಪದರಿ, ಯಾರು ಹೇಳಿದ್ದೆ ನನಗೆ ಅಷ್ಟು ನೆನಪಿಲ್ಲ, ಬಟ್ ಮಕ್ಕಳು ನಾವು ಹೇಳೋದನ್ನ ಕೇಳಿಸ್ಕೊಳಂಗಿಲ್ಲ, ನಾವು ಮಾಡೋದನ್ನ ನೋಡ್ತಾರ. ಅದೇ 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 ಅವರ್ ಚಿಲ್ಡ್ರನ್ ನೆವರ್ ಲಿಸನ್ ಎಲ್ಡರ್ಸ್ ವರ್ಡ್ ಬಟ್ ದೇ ನೆವರ್ ಫೇಲ್ಡ್ ಇನ್ ಇಮಿಟೇಟಿಂಗ್ ದೆಮ್ ಅಂತ. ಸೊ ಹಿಂಗಾಗಿ ಕೆಲವೊಂದು ವಿಷಯನ ನಂದು ಪರ್ಸನಲ್ ಆಗಿರ್ಲಿ ಪ್ರೊಫೆಷನಲ್ ಆಗಿರ್ಲಿ ಬ್ಯಾಲೆನ್ಸ್ ಮಾಡೋ ಒಂದು ಅಗ್ದಿ ಸೀಕ್ರೆಟ್ ಏನಂತಂದ್ರೆ, ಆ ಕೆಲಸ ಆ ಟೈಮ್ದೊಳಗೆ ಏನಿರುತ್ತಲ್ರಿ ಅದನ್ನ ಸೀಮಿತ ಅಂತ ಇಟ್ಟಿರ್ತೇನೆ. ಮತ್ತು ಅದನ್ನ ನಾನು ನನ್ನ ಮಕ್ಕಳಿಗೆ ಇನ್ಫಾರ್ಮು ಮಾಡಿರ್ತೇನೆ, ಹಿಂಗೈತಿ ಇದೈತಿ, ಹಿಂಗೆ ಮಾಡೋನು ಹಂಗೆ ಮಾಡೋನು. ಸೊ ದೇ ಫೀಲ್ ದೇ ಆರ್ ಮೋರ್ ವ್ಯಾಲ್ಯೂಡ್, ದೇ ಫೀಲ್ ದೇ ಆರ್ ಇಂಪಾರ್ಟೆಂಟ್. ಸೊ ಹಿಂಗಾಗಿ ಆ ಒಂದು ಶಕ್ತಿ ನನಗೆ ಏನು ಮಾಡುತ್ತೆ ಅಂದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೆಲಸ. ನೀವು ಆ್ಯಕ್ಚುಲಿ ಗ್ರ್ಯಾಜುಯೇಷನ್ ಮಾಡಿದ್ದು ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಒಳಗೆ, ಮಾಸ್ಟ್ರಿ ಮಾಡಿದ್ದು ಮಾಸ್ಟ್ರಿ ಆಫ್ ಫ್ಯಾಮಿಲಿ ವರ್ಕ್ ಒಳಗೆ. ಸೊ ಯು ಹ್ಯಾವ್ ಡನ್ ಯುವರ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಹ್ಯಾಂಡ್ಲಿಂಗ್ ದ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಅಂತ. ಸೊ ಸೂಪರ್. ಈಗ ನಿಮ್ಮ ಈ ಮನೆಯೊಳಗೆ ಯಾರ್ಯಾರು ಇರ್ತೀರಿ? ಮತ್ತು ಹೆಂಗೆ? ನಾನು ನನ್ನ ಮನೆಯವರು ಮಕ್ಕಳು 5 ಜನ ಇರ್ತೀರಿ. ಪೇರೆಂಟಲ್ ಸೈಡ್ ಎಲ್ಲ ಯಾರು ಇರ್ತಾರೆ? ಅಣ್ಣಂದ್ರು ಅವರೆಲ್ಲ ಧಾರವಾಡದಾಗ ಇರ್ತಾರೆ. ಓಕೆ, ನಿಮ್ಮ ಪೇರೆಂಟ್ಸ್ ಧಾರವಾಡದಾಗ ಇರ್ತಾರೆ. ಅಪ್ಪ ಏನು ಮಾಡ್ತಿದ್ರು? ಅವರು ಯೂನಿವರ್ಸಿಟಿ ಒಳಗೆ ಫೋಟೋಗ್ರಾಫರ್. ಓಕೆ, ಗುಡ್. ನಿಮ್ಮ ಬಾಲ್ಯದ ಈ ಒಂದು ಈಗೇನದ ನಿಮ್ಮದು, ನೀವು ಭಾಳ ಈ ಕೆಲಸ MSW, ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಈ MSW ಮತ್ತು ಈ ಮಾಸ್ಟರ್ ಆಫ್ ಕಮ್ಯುನಿಕೇಷನ್ ಏನಿರ್ತದೆ, ಕಮ್ಯುನಿಕೇಷನ್ ಪ್ರೋಗ್ರಾಮ್, ಬ್ಯಾಚುಲರ್ ಆಫ್ ಕಮ್ಯುನಿಕೇಷನ್ ಪ್ರೋಗ್ರಾಮ್ ಮಾಡ್ತಾರೆ. ಇವ್ರಿಗೆ ಡೆಫಿನೆಟ್ ಆಗಿ ಮಾಸ್ಟ್ರಿ ಮಾಡ್ತಿರ್ತಾರೆ. ಮಾಸ್ಟ್ರಿ ಮಾಡೋದೇ ಇವ್ರದ್ದು ಗ್ರಾಜುಯೇಷನ್ ಕಲಿಬೇಕಾದ್ರೆ ಮಾಸ್ಟ್ರಿ ತಯಾರಿ ಹೌದಾ? ನೀವು ಆವಾಗ ನಿಮ್ಮ ಸ್ಟೋರಿ ಹೇಳ್ಬೇಕಾದ್ರೆ ಹೇಳಿದ್ರಿ ನಾನು ಮಾಸ್ಟ್ರಿ ಮಾಡಲಿಲ್ಲ ಅಂಥೇಳಿ, ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆಮೇಲೆ ನೀವು ನೋಡ್ರಿ BSW ಮಾಡಿದ್ರಿ, ಅದೇ ರೀತಿ ನೀವು ಕರಾಟೆ ಕಲ್ತ್ರಿ. ಚೈಲ್ಡ್ಹುಡ್ ಒಳಗೆ ನಿಮ್ಮ ಅಗದಿ ನೆನಪಿಟ್ಕೊಂಡಿರುವಂಥ ಕೆಲವೊಂದಿಷ್ಟು ಘಟನೆಗಳು, ಆಟಗಳು ಏನು ನೆನಪವ ನಿಮ್ಮ ಧಾರವಾಡದೊಳಗೆ? ಒಂದೇದು ಸ್ಕೂಲ್ ಮಾತ್ರ ಭಾಳ ತಪ್ಪಿಸ್ತಿದ್ರಿ. ಯಾಕಂದ್ರೆ ನಂಗೆ ಭಾಳ ನೆಗಡಿಯಾಗಿ ಹಿಂಗೆಲ್ಲ ಭಾಳ ಇರ್ತೈತ್ರಿ. ಹಿಂಗಾಗಿ ಸ್ವಲ್ಪ ನೆಗಡಿ ಆದ್ಮೇಲೆ ಚುಟ್ಟಿ ಬಂತು, ಹೋಗ್ತಿರ್ಲಿಲ್ಲ. ಒಂದೇನ ಇದು ಇತ್ತಂದ್ರೆ, ಅವಾಗ ಸ್ಕೂಲ್ ಗಂಟಿ ಹೊಡಿಯೋಕ್ಕಿಂತ ಮುಂಚೆನ, ಇದನ್ನ ಏನು 3rd ಸ್ಟ್ಯಾಂಡರ್ಡ್ ಹಿಂಗೇನೇ ಇರ್ಬೋದು,
ಗಂಟಿ ಹೊಡೋಕ್ಕಿಂತ ಮುಂಚೆನ ಸ್ಕೂಲಿಂದ ಹೋಗುದು. ಅದು ಒಂದಿಷ್ಟೆಲ್ಲ ಹುಡುಗರದೆಲ್ಲ ಪ್ಲಾನ್ ಇರ್ತಿತ್ತು. ಇವತ್ತು ನಾ ಫಸ್ಟ್ ಹೋಗ್ತೀನಿ. ಅಲ್ಲಿ ಗೇಟ್ ಕಡೆಯಿಂದ ಹೋದ್ರೆ ಅಲೌ ಮಾಡ್ತಿರ್ಲಿಲ್ಲಲ್ಲ, ಅದಕ್ಕೆ ಕಾಂಪೌಂಡ್ ಜಿಗದ್ ಹೋಗುದು, ಅದು ಪ್ಲಾನ್ ಇರ್ತಿತ್ತು. ನಾನು ವಿಚಾರ ಮಾಡ್ತೇನೆ, ನಾನು ಒಂದು ದಿವ್ಸ ಕಾಂಪೌಂಡ್ ಜಿಗದ್ ಹೋಗ್ಬೇಕು ಅಂತ. ಬಟ್ ಸ್ಕೂಲ್ದೆಲ್ಲ ಕಾಂಪೌಂಡ್ ಎಲ್ಲ ಫುಲ್ ಭಾಳ ಎತ್ತರ. ಅವರೆಲ್ಲ ಕಲ್ಲು ಜಮಾ ಮಾಡಿ 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 ಹಿಂಗೆಲ್ಲ ಇಟ್ಟು ಅದಕ್ಕೆ ರೆಡಿ ಮಾಡಿ ಇಟ್ಕೋತಿದ್ರು ಅದನ್ನ. ನಾನು ಇವ್ರು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ನೋಡ್ಬೇಕಂತೇಳಿ ಆ ಒಂದು ನನಗೂ ಇಂಟ್ರೆಸ್ಟ್ ಇತ್ತು, ಕುತೂಹಲ ಇತ್ತು. ಸೊ ನಾ ಅವಾಗೂ ಸ್ವಲ್ಪ ಹಂಗ ಡುಮ್ಮ ಇದ್ದೆ. ಹಿಂಗ ಮ್ಯಾಲ್ ಹತ್ತುದು ಜಿಗಿದು ಅವೆಲ್ಲ ನನಗೆ ಬರತ್ತಿರ್ಲಿಲ್ಲ. ಆದ್ರೂ ಮತ್ತೆ ಈಗ ನಂಗೆ ತಲೆಯಾಗ ಬಂದೈತಲ್ಲ, ಒಂದ್ಸಲ ಕಾಂಪೌಂಡ್ ಜಿಗಿಯಬೇಕು. ನಾನು ಗಂಟಿ ಹೊಡೋಕ್ಕಿಂತ ಮುಂಚೆ ಅಲ್ಲಿ ನಮ್ದೊಂದು ಇದು ಇತ್ತು, ಕ್ರಾಸ್ ಇತ್ತು, ಸ್ಕೂಲಿಂದ ಮುಂದೆ ಹೋಗ್ತಾ, ಬಸವೇಶ್ವರ ಪ್ರಾಕ್ಟೀಸಿಂಗ್ ಸ್ಕೂಲಿಂದ ಮುಂದೆ ಹೋಗ್ತಾ ಅಲ್ಲಿ ಒಂದು ಇದ್ರಿ. ಅಲ್ಲಿ ನಾವು ರೀಚ್ ಆದಾಗ ನಮ್ಮ ಸ್ಕೂಲ್ ಗಂಟೆ ಕೇಳಬೇಕು. ಸೊ ಅದು ಪ್ಲಾನ್ ಇರ್ತಿತ್ತು, ಅಷ್ಟಲಗುನ ಹೋಗ್ಬೇಕು ಕ್ಲಾಸಿಂದ. ಅದಕ್ಕೆ ಎಲ್ಲಾ ಹತ್ತಿ ಎಲ್ಲಾರು ಹೊಂಟಾರ, ನಾನು ಹಂಗ ಹಿಂಗ ಮಾಡಿ ಬ್ಯಾಗ್ ಎಲ್ಲ ತಗೊಂಡ ಹತ್ತೇನಿ ಕಾಂಪೌಂಡ್ ಮೇಲೆ. ಅಲ್ಲಿ ಹಿಂಗ ಹೊಳ್ ನೋಡ್ತೀನಿ, ಅಲ್ಲಿ ಏನು ಕಲ್ಲೇ ಇಲ್ಲ ಏನೇ ಇಲ್ಲ, ಫುಲ್ ಎಷ್ಟ್ ಎತ್ತರ ಅಂದ್ರೆ ಅಷ್ಟ್ ಎತ್ತರ ಐತಿ. ನನಗ್ ಜಿಗಿ ಧೈರ್ಯ ಇಲ್ಲ, ಕುಂತ ಬಿಟ್ಟೆ ಕಾಂಪೌಂಡ್ ಮೇಲೆ. ಈ ಕಡೆನೂ ಹೋಗಕ್ ಆಗ್ವಲ್ತು, ಆ ಕಡೆನೇ ಜಿಗಕ್ ಆಗ್ವಲ್ತು, ಎಕಡೆನೂ ಆಗ್ವಲ್ತು. ಏನ್ ಮಾಡ್ಬೇಕಪ್ಪ ಅಂತ ಕುಂತೇನಿ. ಒಬ್ರು ಪಾಪ ಅಂಕಲ್ ಹೊಂಟಿದ್ರು, ಅವ್ರ ನಂಗೆ ನೋಡಿದ್ರ, ಏನಾತಂದ್ರ ಜಿಗಕ್ ಬರ್ವಲ್ತ್ರಿ ಅಂದೆ ನಾನು. ಬಂದ್ಕೂಲೆ ಮತ್ತೆ ಯಾಕೆ ಹತ್ತಿದೀನಿ ಏನಂದ್ರೆ, ಇಲ್ರಿ ಹೋಗ್ಬೇಕಾಗಿತ್ತು ನಾನು ಅಂದೆ. ಮತ್ತೆ ಸ್ಕೂಲ್ ಬಿಟ್ಕೂಲೆ ಅಲ್ಲಿಂದ ಹೋಗ್ಬೇಕು, ಇಲ್ಲೇ ಕೊಂಡೆ ನೀನಂದ್ರೆ, ಇಲ್ರಿ ಕಂಪೌಂಡ್ ಜಿಗಿಬೇಕಾಗಿತ್ತು ನನಗ. ಮತ್ತೆ ಜಿಗಿ ಅಲ್ಲ ಅನ್ನತಾರ, ನಂಗೆ ಬರ್ವಲ್ತ್ರಿ ಅಂದಿನ. ಇನ್ನೋ ಮಾಡ್ತೇನಂದ್ರೆ ಇಲ್ಲ ಅಂತಂದೆ, ಬಾ ನಿನಗೆ ಅಂತೇಳಿ ಕೆಳಗೆ ಇಳಿಸ್ಕೊಂಡ್ರು. ಮಜಾ ಬಂತ, ಬಟ್ ಕಂಪೌಂಡ್ ಜಿಗಿದ ಆಗ್ಲಿಲ್ಲ. ಓಕೆ ಓಕೆ, ಸ್ಟಿಲ್ ಯು ರಿಮೆಂಬರ್ ದ್ಯಾಟ್. ಓಕೆ ರೈಟ್. ಈಗ ಕೊನೆಯದಾಗಿ ನಾವೇನು ವಿಚಾರ ಮಾಡ್ಬೇಕಂದ್ರೆ, ಫ್ಯೂಚರ್ ಪ್ಲ್ಯಾನ್ಸ್ ಏನವ ನಿಮ್ಮ ಬಿಸ್ನೆಸ್ ಬಗ್ಗೆ? ಈಗ ನಾವು ಈ ನಮ್ದು ಸರ್ವಿಸ್ ಜೊತೆಗೆ ಒಂದು ಹೊಸದು ವರ್ಟಿಕಲ್ ಸ್ಟಾರ್ಟ್ ಮಾಡೇವ್ರಿ. ಇದ್ರೊಳಗೆ ನಾವು ಒಂದು ಹೌಸ್ ಕೀಪಿಂಗ್ ಟೂಲ್ಸ್ ಮತ್ತು ಮಟೀರಿಯಲ್ದ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡೇವ್ರಿ. ಅಂದರೆ ಈಗ ಫ್ಲೋರ್ ಕ್ಲೀನರ್, ಹ್ಯಾಂಡ್ ವಾಶ್, ಗ್ಲಾಸ್ ಕ್ಲೀನರ್, ಲಿಕ್ವಿಡ್ ಎಲ್ಲ ಅದನ್ನು ನಾವು ಸ್ಟಾರ್ಟ್ ಮಾಡೇವಿ. ಸೊ ಯಾರಿಗೆ ಸರ್ವಿಸ್ ಬೇಕು, ಈಗ ಫಾರ್ ಎಕ್ಸಾಂಪಲ್ ಈಗ ಹೌಸ್ ಕೀಪಿಂಗ್ ಸರ್ವಿಸ್ ಬೇಕಂದ್ರೆ ನಾವು ಮ್ಯಾನ್ ಪವರ್ ಕೊಡ್ತೀವಿ, ಟ್ರೈನಿಂಗ್ ಸರ್ವಿಸ್ ಇದೆಲ್ಲ ಇರ್ತೈತಿ. ಅದ್ರ ಜೊತೆಗೆ ನಾವು ಪ್ರಾಡಕ್ಟ್ಸನ್ನು ಕೊಡ್ತೇವೆ, B2B ಅಷ್ಟೇ, ರಿಟೇಲ್ ಇಲ್ಲ. ಸೊ ಇದ್ರೊಳಗೆ ಸರ್ವಿಸ್ ಯಾರು ಬೇಕು ಸರ್ವಿಸ್ ಕೊಡ್ತೀವಿ, ಪ್ರಾಡಕ್ಟ್ಸ್ ಯಾರು ಬೇಕು ಪ್ರಾಡಕ್ಟ್ಸ್ ಕೊಡ್ತೀವಿ, ಕೆಲವೊಬ್ರಿಗೆ ಮಿಕ್ಸ್ ಬೇಕಂದ್ರೆ ಮಿಕ್ಸ್ ಮಾಡ್ತೀವಿ. ಸೊ ಈ ಟೈಪ್ ಇದೊಂದು ಹೊಸ ವರ್ಟಿಕಲ್. ಅಂದರೆ ನಮ್ದು ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಬರೀ ಸೆಕ್ಯೂರಿಟಿ ಗಾರ್ಡ್ ಅಂತ ಅಷ್ಟೇ. ಆವಾಗ ಕಲ್ತವ್ರೆಲ್ಲನ ನಾವು ರೆಕ್ರೂಟ್ ಮಾಡ್ಕೋತಿದ್ವಿ. ಬಟ್ ಹೌಸ್ ಕೀಪಿಂಗಿಗೆ ಕಲಿಯಬೇಕಂತ ಅನ್ನೋದೇನು ಕಂಪಲ್ಷನ್ ಇರಲಿಲ್ಲಲ್ಲ. ಸೊ ಅವಾಗ ಒಂದಿಷ್ಟು ಜನ ಹೆಣ್ಮಕ್ಳು, ನಾವು ಕಲ್ತಿಲ್ಲ, ನಮಗೇನು ಕೆಲಸ ಕೊಡ್ತೀರಿ ನೀವು, ಬರೀ ಕಲ್ತವ್ರಿಗೆ ಅಷ್ಟೇ ಸೆಕ್ಯೂರಿಟಿ ಕೆಲಸ ಕೊಡಾಕತ್ತೀರಿ ಅಂದ್ಕೂಲೆ ಅವಾಗ ಅನ್ನಿಸ್ತು, ಹೌದಲ್ಲ ಇಷ್ಟೊಂದು ಜನದಾರ ನಾವು ಅವ್ರ ಸಲುವಾಗಿ ಏನು ಮಾಡೋಕತ್ತಿಲ್ಲ ಅಂಥೇಳಿ ಅವಾಗ ನಾವು ಅದಕ್ಕೆ ಸಪೋರ್ಟಿವ್ ಬಿಸ್ನೆಸ್ ಅಂತೇಳಿ ಹೌಸ್ ಕೀಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಒಂದೇ ಕ್ಲೈಂಟ್ ಬಟ್ ಡಿಫ್ರೆಂಟ್ ಸರ್ವಿಸಸ್. ಸೊ ಅದೇ ರೀತಿ ಈಗೂ ಅವಾಗ ಕ್ಲೈಂಟ್ಸ್ ಇರ್ತಾರೆ, ಬಟ್ ನಾವು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆಫರ್ ಮಾಡತ್ತೀವಿ. ಸೊ ಇಲ್ಲೇ ನಮ್ದು ನಾವು ಮತ್ತೆ ಹೊಸ ಮಾರ್ಕೆಟ್ ಇದು ಮಾಡ್ಬೇಕಂತಿಲ್ಲ, ಏನಿಲ್ಲ. ಓಕೆ, ಆಲ್ರೆಡಿ ನಿಮ್ದು ಬೇಸ್ ಇರೋದ್ರಿಂದ so it will become a very easy. Okay. So this is also one of the business strategy. Okay. And what message you want to give to the people, like related with entrepreneurship ಅಥವಾ ಇವತ್ತು ನೋಡ್ರಿ, the new era has started. People are thinking about the business. ಅದು ವುಮೆನ್ ಎಂಟರ್ಪ್ರಿನರ್ಶಿಪ್ ಅಂದ ತಕ್ಷಣ ಹಿಂಗೆ ದಿಟ್ಟಿಸಿ ನೋಡ್ತಾರೆ ಜನ. ನಮ್ಮ ಸಮಾಜದೊಳಗೆ ಹಂಗೆ ಇತ್ತು. ಯಾಕಂದ್ರೆ ನೀವು ಒಂದು 30-40 ವರ್ಷದಿಂದ ನೋಡಿದ್ರೆ ಯಾರು ಬ್ಯಾಂಕಿಗೆ ಹೋಗ್ತಾರೆ, ಯಾರು ಮೆಡಿಕಲ್ ಕಲಿತಾರೆ, ಯಾರು ಟೀಚರ್ ಆಗ್ತಾರೆ. ಸೊ ಅವರು ಕಲಿಬೇಕು, ಅದೇ ಕೆಲಸ ಮಾಡಬೇಕು ಅಂತ ಇತ್ತು. ಈಗ ನಾವು ಇಫ್ ಯು ಸಿ ದೆರ್ ಆರ್ ಮೆನಿ ವುಮೆನ್ ಆಂಟ್ರಪ್ರಿನರ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಇಟ್ ಮೇ ಬಿ ಹೆಲ್ತ್ ಇಂಡಸ್ಟ್ರಿ, ಟೀಚಿಂಗ್ ಇಂಡಸ್ಟ್ರಿ, ಯು ಗೋ ಟು ಎನಿ ಇಂಡಸ್ಟ್ರಿ, ಹೌದಾ? ಸೊ ಅದಕ್ಕೆ ಸಮಾಜದಲ್ಲಿ ಆಗ್ತಾ ಇರುವಂಥ ಈ ಒಂದು ಬದಲಾವಣೆಗೆ ನಿಮ್ಮ ಗಮನ ಏನು, ಅಥವಾ ಮುಂದಿನ ಜನ್ರೇಷನ್ಗೆ ನಿಮ್ಮ ವಿಚಾರ ಏನಂತ? ಈಗ ನೋಡ್ರಿ, ಒಂದು 2-3 ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇದೇನಂದ್ರೆ ಫಾರ್ ಸ್ಟೂಡೆಂಟ್ಸಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾ ಎಲ್ಲ ಕಲ್ತ ಮೇಲೆ ನಾನು ಶಾಣೆ ಆಗ್ತೇನೆ ಅನ್ನೋ ಅವಶ್ಯಕತೆ ಇಲ್ಲ. ವೆರಿ ಗುಡ್. ನಾ ಶಾಣೆ ಆಗಬೇಕಂತೂ ಇಲ್ಲ. ನಾನು ಯಾವಾಗಲೂ ಲಾಸ್ಟ್ ಬೆಂಚ್, ಲೇಟ್ ಹೋಗ್ತಿದ್ದೆ, ಆಬ್ಸೆಂಟ್ ಆಗ್ತಿದ್ದೆ, ನಾ ಎಲ್ಲದ್ರಾಗ ಪಾಸ್ ಏನಾಗ್ತಿರ್ಲಿಲ್ಲ. ಅಂಥವ್ರ ಇಂಟ್ರೂ ಮಾಡೋದು
ಹರಟಿ ಹೊಡೆಯೋರು. ಹರಟಿ ಹೊಡೆಯವರು. ಸೊ ನೀವು ಪಾಸ್ ಆಗ್ರಿ, ಕ್ಲಾಸಿಗೆ ಲಘು ಹೋಗ್ರಿ, ಮುಂದೆ ಕುಂದ್ರಿ. ಆದ್ರೆ ಇನ್ ಕೇಸ್ ನಿಮ್ಗೆ ಅದೆಲ್ಲ ಮಾಡಕ್ ಆಗ್ಲಿಲ್ಲ ಅಂದ್ರೂ ಸಹಿತ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಿ. ವೆರಿ ನೈಸ್. ಸೊ ಭಾಳ ಅದ್ರ ಬಗ್ಗೆ ಅಷ್ಟು ಕಾನ್ಶಿಯಸ್ ಆಗಿ ನನಗೇನು ಮಾಡಕ್ ಆಗೋದಿಲ್ಲ ಅಂತ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಎವರ್ ಯು ಆರ್ ದ ಬೆಸ್ಟ್. ಸೊ ಇದು ನನ್ನ ಸ್ಟೂಡೆಂಟ್ಸ್ಗೆ. ಆಮೇಲೆ ಹೆಣ್ಮಕ್ಳಿಗೆ ನಾನು ಹೇಳೋದು ಏನು ಬಯಸ್ತೇನಂತಂದ್ರೆ, ಸ್ಪೆಷಲಿ ಕೆಲವೊಬ್ರು ಅಂತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿದ್ರೆ ಅಷ್ಟೇ ಬಿಸ್ನೆಸ್ ವಿಮೆನ್ ಅಥವಾ ಆಂಟ್ರಪ್ರಿನರ್. ಹಂಗೇನೇ ಇಲ್ರಿ. ತಿಳಿದ ಎಲ್ಲ ಬಿಸ್ನೆಸ್ ಯಾವ ಕೆಲಸದಿಂದ ನಮಗೆ ರೊಕ್ಕ ಗಳಿಕೆ ಆಗ್ತೈತಲ್ಲ ಅದು ಎಲ್ಲ ಬಿಸ್ನೆಸ್ನೂ ಸಹಿತ ಎಲ್ಲ ಅಷ್ಟೇ ಮರ್ಯಾದೆ ಇರ್ತೈತಿ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಇರ್ತೈತಿ. ಇವತ್ತು ಆ ಕೆಲಸನ ಮಾಡೋದ್ರಿಂದ ನಾ ಇನ್ನೊಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೇನೆ ಅಂತಂದ್ರೆ ದಟ್ಸ್ ಅ ಗ್ರೇಟ್. ಇವತ್ತು ನನಗೆ ರೊಟ್ಟಿ ಮಾಡೋಕೆ ಆಗೋದಿಲ್ಲ, ನಾ ಮಾಡ್ತೀನಿ ರೊಟ್ಟಿ, ಬಟ್ ಮಾಡೋಕೆ ಆಗೋದಿಲ್ಲ ನನಗೆ ಅಂತಂದ್ರೆ ನನಗೆ ಇನ್ನೊಬ್ರು ಯಾರೋ ನನಗೆ ಅದರಿಂದ ಹೆಲ್ಪ್ ಮಾಡಕತ್ತಾರ ಅಂದ್ರೆ ನನ್ನ ಪ್ರಾಬ್ಲಮ್ಗೆ ಅವ್ರು ಸೊಲ್ಯೂಷನ್ ಮಾಡತ್ತಾರಲ್ಲ, ಐ ಆಮ್ ಪೇಯಿಂಗ್ ಫಾರ್ ದ್ಯಾಟ್. ಸೊ ಹಿಂಗೆ ಅಂದಮೇಲೆ ಏನು ಬಿಡ್ರಿ, ನಾ ಏನು ಸಣ್ಣದೊಂದು ಅಷ್ಟೇ ರೊಟ್ಟಿ ವ್ಯಾಪಾರ ಮಾಡ್ತೀನಿ, ಸಣ್ಣದಲ್ಲ ಅಲ್ಲ. ಯಾಕಂದ್ರೆ ಪ್ರತಿಯೊಂದು ಕೆಲಸನೂ ಸ್ಟಾರ್ಟ್ ಮಾಡುವಾಗ ಸಣ್ಣದ ಇರ್ತದೆ. ಸೊ ಹೀಗಾಗಿ ನೀವು ಯಾವುದೋ ಕೆಲಸ ಮಾಡಿರಿ, ನೀವು 1 ವರ್ಷ ಮಾಡ್ತೀರಿ, 2 ವರ್ಷ ಮಾಡ್ತೀರಿ, 4 ವರ್ಷ ಮಾಡ್ತೀರಿ, ಮಾಡಿರಿ. ಅಟ್ಲೀಸ್ಟ್ ಯು ಸ್ಟಾರ್ಟ್ ಇಟ್. ಕೆಲವೊಮ್ಮೆ ಏನಂತಾರೆ ಅಷ್ಟೆಲ್ಲ ದೊಡ್ಡದಾಗೋದಿಲ್ಲ ರೀ, ನನ್ನ ಭಾಳ ಸಣ್ಣದೈತ್ರಿ, ಸಣ್ಣದಂದ್ರೆ ಆಗುತ್ತೆ. ಸೊ ಇದು ನಮ್ಮ ಹೆಣ್ಮಕ್ಳ ಒಳಗೆ ಅದೊಂದು ಭಾರಿ ಒಂದು ತಲೆಯಾಗ ಕುಂತು ಬಿಟ್ಟಿರ್ತೈತಿ. ನಂದೇನು ಅಷ್ಟೇ ಶಾಣೆ ಇಲ್ಲ ಅಥವಾ ನಂಗೆ ಅಷ್ಟು ಬರಂಗಿಲ್ಲ, ನನ್ನ ಕಡೆಯಿಂದ ಅಷ್ಟು ಆಗಂಗಿಲ್ಲ. ನೀವು ಮಾಡ್ರಿ, ಸುಮ್ಮನೆ ಮಾಡ್ಕೋತ ಹೋಗ್ರಿ, ತಾನೇ ಎಲ್ಲ ಮುಂದೆ ಹೋಗ್ತದೆ. ಗಂಡ್ಮಕ್ಳಿಗೆ ಒಂದು ಏನು ನಂದು ಮೆಸೇಜ್ ಹೇಳೋದಂದ್ರೆ ರೀ, ಯಾವ್ದ ಹೆಣ್ಮಕ್ಳು ಗಂಡ್ಮಕ್ಳ ಜೊತೆ ಕಾಂಪಿಟೇಷನ್ ಅನ್ನೋದಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಜನ ನನಗೆ ಕೇಳ್ತಾರೆ, ಅಂದ್ರೆ ಗಂಡ್ಮಕ್ಳ ಜೊತೆ ಕಾಂಪಿಟೇಷನ್ ಸಲುವಾಗಿ ನೀವು ಇದನ್ನ ಸ್ಟಾರ್ಟ್ ಮಾಡಿರೇನು ಅಥವಾ ಅದ್ರ ಸಲುವಾಗಿ ನೀವು ಕೆಲಸ ಮಾಡ್ತೀರೇನು. ಈ ಕಾಂಪಿಟೇಷನ್ ಅನ್ನೋ ಮಾತೇ ಇಲ್ರಿ. ಯಾಕಂದ್ರೆ ಈ ಕಾಂಪಿಟೇಷನ್ ಮಾಡುವಂಥ ವಿಚಾರ ಇಟ್ಕೊಳ್ದೇನೆ ನಾವು ಕಾಂಪ್ಲಿಮೆಂಟ್ರಿಯಾಗಿ ಕೆಲಸ ಮಾಡಿದ್ವಿ ಅಂತಂದ್ರೆ ಇಬ್ರಿಗೂ ಒಳ್ಳೇದು. ಭಾಳಷ್ಟು ಟೈಮ್ದೊಳಗೆ ಏನು ಮಾಡ್ತೇವೆ ಅಂದ್ರೆ, ಅವ್ರಿಗೆ ಬರೀ ವುಮೆನ್ ಎಂಪವರ್ಮೆಂಟ್ ಅಂತಾರೆ, ಬರೀ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತಾರೆ. ಬಟ್ ನಾವು ಅನ್ನೋದಕ್ಕಿಂತಲೂ ಹೆಚ್ಚಿಗೆ ನಾವು ಆ್ಯಕ್ಷನ್ ಒಳಗೆ ಸ್ಟಾರ್ಟ್ ಮಾಡ್ಬೇಕು. ಇವತ್ತು ನಾ ಆರಾಮ್ ಅದೇನಿ ಅಥವಾ ಇವತ್ತು ನಾನು ಖುಷಿ ಅದೇನಿ ಅಂತಂದ್ರೆ ನಮ್ಮ ಮನೆಯಾಗಿನ ಗಂಡು ಮಕ್ಳು ನಮ್ಗೆ ಆರಾಮ ಇಟ್ಟಿರ್ತಾರೆ. ಇವತ್ತು ಅವ್ರಿಗೆ ನಮ್ಗೆ ಆರಾಮ ಇಟ್ಟಿಲ್ಲ ಅಂತಂದ್ರೆ ನಮಗೆ ಆರಾಮ ಇರಕ್ಕೆ ಆಗೋದಿಲ್ಲ. ಮನೆಯಾಗಿನವ್ರು ಇಟ್ಟ ಮೇಲೆ ಹೊರಗಿನವರು ನಮಗೆ ಇಡಬೇಕಾಗ್ತದೆ. ಅವಾಗ ನಾವು ಹೊರಗೂ ಆರಾಮಿರ್ತೀವಿ ಅಲ್ಲ. ಕೆಲವೊಂದ್ಸರಿ ಏನಾಗ್ತೈತಿ ಅಂತಂದ್ರೆ ನಾವು ಮಾತಾಡ್ತೀವಿ, ಬಟ್ ಈಗ ಕೆಲವೊಬ್ರು ಕ್ರಿಟಿಸಿಸಮ್ ಮಾಡ್ತಾರ, ಕೆಲವೊಬ್ರು ಹಂಗೆ ಏನೋ ಕಮೆಂಟ್ ಪಾಸ್ ಮಾಡ್ತಾರ, ಇಲ್ಲ ತಗೋ ನಾ ಮಜಾಕ್ ಮಾಡ್ತೀಯ. ನೀವು ಮಜಾಕ್ ಮಾಡ್ತೀರಿ, ಬಟ್ ಅವ್ರಿಗೆ ಮಜಾಕ್ ಅನ್ಸಂಗಿಲ್ಲಲ್ಲ. ನೀವ್ ಅಂತೀರಿ ಹಿಂಗ್ ಡ್ರೆಸ್ ಹಾಕೊಂಡಾಳ, ಅವ್ರಿಗೆ ಎಷ್ಟು ಅವ್ರು ಹಾಕೋತಾರೆ. ನೀವು ಕಮೆಂಟ್ ಪಾಸ್ ಮಾಡೋದ್ರಿಂದ ವಾಟ್ ಶಿ ವಿಲ್ ಫೀಲ್, ಹೌ ಶಿ ವಿಲ್ ಟೇಕ್, ದ್ಯಾಟ್ ರಿಯಲಿ ಮ್ಯಾಟರ್ಸ್ ಟು ಹರ್. ನಿಮಗದು ಮಜಾಕ್ ಇರ್ಬೋದು. ಸೊ as a man, be a more responsible towards women when you speak to her, when you interact with her. So ಈ ಒಂದು ಬಿಹೇವಿಯರ್ ಇಂದ she will gain lot of confidence. ನಾವು ಮನೆಯೊಳಗೆ ನಿನ್ಗೇನು ಬರ್ತೈತಿ ನೋಡವ್ರಿಗೆ, ನಾವು ಬರೀ ಹೊರಗಿನವ್ರನ್ನ ನೋಡ್ತೇವೆ. ಒಂದ್ಸರಿ ಬೆಂಗಳೂರಿಗೆ ಒಂದು ಇದ್ರ ಟಾಕ್ ಕೊಡಕ್ಕೆ ಹೋಗಿದ್ದೆ ರೀ ನಾನು. ಅವಾಗ ಒಬ್ಬರು ಪ್ರಶ್ನೆ ಕೇಳಿದ್ರು, Q&A ಸೆಷನ್ ಇದ್ದಾಗ. ನನ್ನ ಹೆಂಡತಿಗೆ ಎಷ್ಟು ಫ್ರೀಡಮ್ ಕೊಟ್ಟೇನ್ರಿ ನಾನು, ಅದು ಮಾಡಂತೇನೆ, ಇದು ಮಾಡಂತೇನೆ, ಏನೆಲ್ಲ ಮಾಡಂತೇನೆ, ಮಾಡಕ್ಕೆ ಒಳ್ಳೆರಿ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಅಂತವ್ರು ಕೇಳಿದ್ರು. ನಾ ಹೇಳಿದೆ ಅವ್ರಿಗೆ, ಏನು ಮಾಡಕ್ಕೆ ಹೇಳ್ಬಿಡ್ರಿ ಅವ್ರಿಗೆ ಅಂದೆ ನಾನು. ಅಲ್ರಿ ನೀವೇ ಹೇಳಿದ್ರೆ ಹೆಂಗೆ, ಅವ್ ಬೆಂಗಳೂರು ಭಾಷೆದಾಗ ಹೇಳತ್ತ, ಅಲ್ಲ ನೀವೇ ಹೇಳಿದ್ರೆ ಹೇಗೆ, ನಾನು ಮಾಡಂತ ಅವ್ರಿಗೆ ಹೇಳ್ತೀನಿ, ನೀವು ನೋಡಿದ್ರೆ ಬೇಡ ಅಂತೀರಲ್ಲ. ನಾ ಅಂದೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನೀವು ಯಾಕೆ ಮಾಡಂತೀರಿ? ಫ್ರೀಡಮ್ ಎಲ್ಲಿ ಬಂತಿದ್ರೊಳಗೆ ಅವ್ರಿಗೆ ಬರ್ಬೇಕಲ್ಲ ಇಂಟ್ರೆಸ್ಟ್. ಅವ್ರಿಗೆ ಇಂಟ್ರೆಸ್ಟ್ ಬಂದ್ಮೇಲೆ ಅವ್ರಾಗೆ ಮಾಡ್ತಾರ. ಅವಾಗ ನೀವು ಫ್ರೀಡಮ್ ಕೂಡ ಅವಶ್ಯಕತೆ ಇಲ್ಲ. ಅವ್ರಿಗೆ ನಾ ಅಲೌ ಮಾಡಾತೇನಿ ಅನ್ನೋದು ನಿಮ್ ತಲೆಯಾಗ ಬರಬಾರ್ದು. ನೀವು ಅಲೌ ಮಾಡೋದಕ್ಕೆ ಅವ್ರು ಮಾಡ್ತಾರಂತ ನಿಮ್ ತಲೆಯಾಗ ಬರಬಾರ್ದು. ನಿಮ್ದು ಕೋಆಪರೇಷನ್ ಇರ್ಬೇಕು, ನಿಮ್ದು ಸಪೋರ್ಟ್ ಇರ್ಬೇಕು. ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ವೆನ್ ಯು ಸೇ ಐ ಅಲೌ, ವೆನ್ ಯು ಸೇ ಐ ಸಪೋರ್ಟ್. ಸೂಪರ್. ಸೊ ಇದು ನಮ್ಮ ಪುರುಷರ ಎಂಟೈರ್ ಕಮ್ಯುನಿಟಿಗೆ ಅನ್ವಯ ಆಗುವಂತ. ಯಾಕಂದ್ರೆ ನನ್ನ ಜೀವನದೊಳಗೆ ಬಂದ ಪ್ರತಿಯೊಬ್ಬರು ಪುರುಷರು ನನಗೆ ಸಪೋರ್ಟ್ ಮಾಡ್ಯಾರ. ಸೊ ಯಾವತ್ತೂ ನನಗೆ ಯಾರು ಹಿಂಗಂತ ಹೇಳಿ ಕ್ರಿಟಿಸಿಸಮ್ ಆದಿನ ಮಾಡಿರಬಹುದು, ಬಟ್ ನನಗಂತೂ ಲಕ್ಷಕ್ಕಂತೂ ಬಂದದೀವ ಅಷ್ಟ. ಯಾಕಂದ್ರೆ ನನಗೆ ಸೆಲೆಕ್ಟಿವ್ ಅದನ್ರಿ, ನನಗೆ ಯಾವ್ದು ಬೇಕು ಅದಷ್ಟು ತಗೋತೇನೆ.
ಈ ಪ್ರಶಸ್ತಿಗಳನ್ನು ಸಾಧನೆ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಹೋದಾಗ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾಗಲಿ, ಆಗಲೇ ನೀವು ಒಂದು ಎಕ್ಸಾಂಪಲ್ ಕೊಟ್ಟರೆ ಬೆಂಗಳೂರದ್ದೊಂದು ವಿಶೇಷತೆನೇ ಹೇಳಿದ್ರಿ. ಆ ರೀತಿ ಮತ್ತೆ ಯಾವುದಾದ್ರೂ ಅನುಭವ ಹಂಚ್ಕೋಬೇಕು ಅನಿಸ್ತದೆ ನಿಮಗೆ? ಅಂಥವು ಭಾಳ ಇದಾವೆ, ಬಟ್ ಅದ್ರೊಳಗೆ ಒಂದು ಅಗದಿ ಕ್ಲೋಸ್ ಟು ಮೈ ಹಾರ್ಟ್ ಅಂದ್ರೆ ನಂದೊಂದು ಟೆಡೆಕ್ಸ್ ಟಾಕ್ ಪುಣೆ ಒಳಗಿತ್ತು. ಸೊ ಟೆಡೆಕ್ಸ್ ಸ್ಪೀಕರ್, ಐ ಆಮ್ ಅ ಟೆಡೆಕ್ಸ್ ಸ್ಪೀಕರ್ ಟ್ವೈಸ್. ಓಕೆ. ಸೊ ಅವಾಗ ಏನಿತ್ತಂದ್ರೆ ನವೆಂಬರ್ 23 ನಂದು ಟಾಕ್ ಇತ್ತು ಪುಣೆ ಒಳಗೆ. ನವೆಂಬರ್ 25 ನಂದು ಡ್ಯೂ ಡೇಟ್ ಇತ್ತು ಫಾರ್ ಮೈ ಫಸ್ಟ್ ಚೈಲ್ಡ್. ಓಕೆ. ಅವಾಗ ಅದು ಎಲ್ಲ 6 ತಿಂಗಳ ಮುಂಚೆನೆ ಚಾಲೂ ಆಗಿರ್ತೈತ್ರಿ. ಕ್ಯೂರೇಟ್ ಮಾಡೋದು, ಹೇಳೋದು, ಹೆಂಗ ಏನು ಅಗ್ರಿಮೆಂಟ್ಸ್ ಇವೆಲ್ಲ ಮುಂಚೆನ ಇರ್ತಾವ ಪ್ರಾಸೆಸ್. ಸೊ ನನಗದು ನೆನಪು ಬಂದಿಲ್ಲ ನನಗೆ ಅವಾಗ ಅವ್ರಿಗೆ ಆರ್ಗನೈಸರ್ಸಿಗೆ ಹೇಳ್ಬೇಕು ಅಂತ ಹೇಳಿ. ನಾನು ಅವ್ರಿಗೆ ಕೇಳಿದ್ರೆ ನನಗೆ ಹಿಂಗೈತಿ ನೀವು ಮಾತಾಡ್ತೀರೇನ ಅಂತ. ಆಯ್ತು ಅಂತ ಹೇಳಿದೆ ನಾನು. ಅವಾಗ ನನಗೆ ಟೆಡೆಕ್ಸ್ ಅಂದ್ರೆ ಅಷ್ಟು ನನಗೆ ಇದನ್ನು ವಿಚಾರನೂ ಮಾಡಿದ್ದಿಲ್ಲ ನಾ. ಆಯ್ತು ಬಿಡು ಅಂತ ಹೇಳಿದೆ ನಾನು. ಆಮೇಲೆ ಏನಾಯ್ತು, ಸ್ವಲ್ಪ ದಿವಸ ಆದ ಕೂಡಲೇ ವಿಚಾರ ಮಾಡಿದ ಕೂಡಲೇ ನನಗೆ ನೆನಪಾತು, ಹೌದಲ್ಲ ನಂದು ಡ್ಯೂ ಡೇಟ್ ಐತಿ ಅವಾಗ. ನವೆಂಬರ್ 23ಕ್ಕೆ ಟಾಕ್ ಐತಿ ಪುಣೆ ಒಳಗೆ, ನವೆಂಬರ್ 25ಕ್ಕೆ ನಂದು ಡ್ಯೂ ಡೇಟ್ ಐತಿ. ನಾ ಹೇಳ್ಬೇಕಲ್ಲ, ಫಸ್ಟ್ ಚೈಲ್ಡ್ ನಾ ಹೇಳ್ಬೇಕಲ್ಲ ಇದನ್ನ ಅಂತ ಹೇಳಿ ಆಮೇಲೆ ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಮತ್ತು ಹಿಂಗೈತಿ ಅಂತ ಹೇಳಿ. ಅವಾಗ ಅವ್ರಂದ್ರೆ ಓಕೆ, ನೋ ಪ್ರಾಬ್ಲಮ್, ನೀವು ನೆಕ್ಸ್ಟ್ ಇಯರ್ ಬರ್ರಿ, ಬಟ್ ವಿ ಡೋಂಟ್ ವಾಂಟ್ ಟು ಮಿಸ್ ಯುವರ್ ಸ್ಟೋರಿ, ನೀವು ಬರಲೇಬೇಕು, ನೆಕ್ಸ್ಟ್ ಇಯರ್ ಬರ್ರಿ, ಈ ವರ್ಷ ನಿಮ್ಗೆ ಆಗಂಗಿಲ್ಲ ಅಂತಂದ್ರೆ ಬಿಡ್ರಿ ಅಂದ್ರೆ. ಅವಾಗ ನಾ ಹೇಳಿದೆ, ಗಿವ್ ಮಿ 2 days ಆಫ್ ಟೈಮ್, ಐ ವಿಲ್ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್, ಬಟ್ ಐ ವಾಂಟೆಡ್ ಯು ಟು ಬಿ ಇನ್ಫಾರ್ಮ್ಡ್. ನಿಮಗೆ ಗೊತ್ತಿರಲಿ ಈ ವಿಷಯ, ಬಟ್ ಇದ್ರ ಬಗ್ಗೆ ನಾನು ನಿಮ್ಗೊಂದು 2 ದಿವಸ ಆದ್ಮೇಲೆ ಹೇಳ್ತೀನಿ ಅಂತೇಳಿ 2 ದಿವಸ ಟೈಮ್ ತೊಗೊಂಡೆ ಅವ್ರ ಕಡೆ. ತೊಗೊಂಡ್ಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ದೆ ನಾ. ಮತ್ತು ಅವ್ರದ್ದು ಹಿಂಗೆ ಹೇಳ್ಯಾರ, ಮತ್ತು 23ಕ್ಕೆ ಟಾಕ್ ಐತಿ, ನಾನು ಪುನಾದಾಗ ಇರ್ಬೇಕು, 25ಕ್ಕೆ ಡೆಲಿವರಿ ಡೇಟ್ ಐತಿ, ಏನು ಮಾಡ್ಬೇಕು ಗೊತ್ತಾಗ್ವಲ್ತ. ಮತ್ತು ಅವ್ರೇನು ಹೇಳಿದ್ರು, ಇಲ್ಲ ಅವರು ಈ ವರ್ಷ ನಿಮ್ಗೆ ಆಗಂಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಬರ್ರಿ. ಆತ್ಲ ಮುಗೀತ, ಸಾರ್ಟೆಡ್, ನೆಕ್ಸ್ಟ್ ಇಯರ್ ಹೋಗುನ್ ತಗೋ, ಆರಾಮ, ಏನು ಡಿಫಿಕಲ್ಟ್ ಆಗೋದಿಲ್ಲ. ಅವಾಗ ನಾ ಹೇಳಿದೆ, ಇಲ್ಲ ಆಗೋದಿಲ್ಲ, ಇದೇ ವರ್ಷ ಹೋಗುದು ನಾನು ಹೇಳಿದೆ. ಅಂದ್ಕೂಳೆ ನಮ್ಮ ಮನೆಯವರು ಇದಕ್ಕೆ ಈಗ ಅವ್ರು ಹೇಳಕತ್ತಾರಲ್ಲ ಮುಂದಿನ ವರ್ಷ ಬಾ ಅಂತೇಳಿ, ಆರಾಮ ಹೋಗುನ್ ತಗೋ. ಇಲ್ಲ ಹೋಗುದು ನೋಡಿ, ಇದೇ ಸರಿ ಹೋಗುದು. ಅವಾಗ ನಮ್ಮ ಮನೆಯವ್ರು ಕೇಳಿದ್ರು, ಆಯ್ತು ನೀನು ಕರೆಕ್ಟ್ ಒಂದು ರೀಸನ್ ಕೊಡು ನನಗೆ, ಇದೇ ವರ್ಷ ಯಾಕೆ ಹೋಗ್ಬೇಕು, ಮುಂದಿನ ವರ್ಷ ಯಾಕೆ ಬೇಡ, ನೀ ಹೇಳಿದ ಕರೆಕ್ಟ್ ಅನ್ಸಿದ್ರೆ ಹೋಗ್ಬಿಡು. ನಾ ಹೇಳಿದೆ ಅವಾಗ, ನೀ ಗ್ಯಾರಂಟಿ ಕೊಡ್ತೀಯೇನೆ ನಾ ಮುಂದಿನ ವರ್ಷ ಜೀವಂತ ಇರ್ತೇನೆ ಅಂತ ಹೇಳಿ. ಅಂದ್ಕೊಳ್ಳೆ ಆಯ್ತು ತಗೋ, ಯಾವಾಗ ಎತ್ತಂತೆ ಯಾವಾಗ ಹೋಗೋದು ಅಂತ. ಸೊ ಅದ್ರ ಸಲುವಾಗಿ ನಾವು ಭಾಳಷ್ಟು ಪ್ರಿಪ್ರೇಷನ್ ಮಾಡಿದ್ವಿ. ಸೊ ಎವ್ರಿ ಮಂತ್ ಗೋವಾಗೆ ಹೋಗಿ ಬರ್ತಿದ್ವಿ. ಅಂದರೆ ಟ್ರಾವೆಲಿಂಗ್ ಮಾಡೋದ್ರಿಂದ ನನಗೆ ಯಾವ ಟೈಮ್ದೊಳಗೆ ನನಗೆ ಎಷ್ಟು ಬ್ರೇಕ್ಸ್ ಬೇಕಾಗ್ತೈತಿ, ನನಗೇನು ತಿನ್ನಕ್ಕೆ ಬೇಕಾಗ್ತೈತಿ, ಎಷ್ಟು ಸ್ಪೀಡ್ ಒಳಗೆ ನಾವು ಹೋಗ್ಬೋದು, ನನಗೇನು ಪಿಲ್ಲೋಸ್ ಬೇಕು, ನನಗೇನು ಬೇಕು, ತಿನ್ನಕ್ಕೆ ಬೇಕು, ಕುಂದ್ರಾಗ ಇವನ್ನೆಲ್ಲ ಎಕ್ಸ್ಪೆರಿಮೆಂಟ್ ಬೇಕಲ್ರಿ. ಸೊ ಇವೆಲ್ಲ ನಮ್ಮದು ಪ್ರಿಪ್ರೇಷನ್, ಇದನ್ನೆಲ್ಲ ಮಾಡ್ತಿದ್ದೆ ನಾನು. ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ, ಆರ್ಗನೈಸರ್ಸೇ, ನೋ ಐ ಆಮ್ ಕಮ್ಮಿಂಗ್ ಅಂತ ಹೇಳಿದೆ. ಅಂತ ಕೂಡಲೇ ದೇ ಬುಕ್ಡ್ ಅ ಹಾಸ್ಪಿಟಲ್, ಆ್ಯಂಬುಲೆನ್ಸ್ ವಾಸ್ ರೆಡಿ, ಡಾಕ್ಟರ್ ವಾಸ್ ಆನ್ ಕಾಲ್, ಎವ್ರಿಥಿಂಗ್. 23ಕ್ಕೆ ನಾನು ಅದೇನಲ್ಲಿ, 22ಕ್ಕೆ ಹೋದ್ವಿ ಇಬ್ಬರು ಇನೋವಾದಾಗ, ಕಾರ್ ತೊಗೊಂಡು ಹೋದ್ವಿ. 22ಕ್ಕೆ ಅಲ್ಲಿದ್ದೆ, 23ಕ್ಕೆ ನಂದು ಟಾಕ್ ಮುಗೀತು. ಈಗೂ ನೀವು ಯೂಟ್ಯೂಬ್ದೊಳಗೆ ನೋಡ್ಬೋದು ನಾನು. ಸಾರಿ ಉಟ್ಕೊಂಡೆ ಹಿಂಗೆ ನಾ ಹಿಂಗೆ ಹಾಕೊಂಡೇನೆ, ಯಾಕಂದ್ರೆ ಭಾಳ ಅದು ವಿಸಿಬಲ್ ಅನಿಸ್ಬಾರ್ದು ಅಂತ ಹೇಳಿ. ಯಾಕಂದ್ರೆ ಫುಲ್ ಅಗದಿ ದಿನದೊಳಗೆ ಇತ್ತದ, 2 ದಿವಸ, 1 ದಿವಸ. ಎಲ್ಲರೂ ಗೊತ್ತಿಲ್ಲ ಎಷ್ಟು ಮಂದಿ ನಂದು ಟಾಕ್ ಇಂಟ್ರೆಸ್ಟ್ ಇಂದ ಕೇಳಾತಿದ್ರು ಏನೋ ಅಂತೇಳಿ. ಮಾತ್ರ ಯಾವಾಗ ಏನಾಗ್ತಿತ್ತು ಹೆಂಗೋ ಎಲ್ಲರಿಗೂ ಚಿಂತಿ. ಹಗ್ಲೆಲ್ಲ ಬರೋರು ನನ್ ಕೇಳೋರು, ಆರ್ ಯು ಆಲ್ ರೈಟ್ ಅಂತೇಳಿ. ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಅನ್ನೋಗಿ ನಾನು, ಯಾಕಂದ್ರೆ ನನಗೂ ಗೊತ್ತಿರ್ಲಿಲ್ಲ ಹೆಂಗೆ ಏನೇನು ಆಗ್ಬೋದು ಅಂತ ಹೇಳಿ. ನಾ ಫುಲ್ ಆರಾಮ್. ಆಮೇಲೆ ಟಾಕ್ ಮುಗೀತು. ಮುಗಿದ ಕೂಡಲೇ ಆಮೇಲೆ ಅವತ್ತು ರಾತ್ರಿ ಇದ್ವಿ ಅಲ್ಲೇ ಇದ್ವಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ನಮ್ಮ ಮನೆಯವ್ರಿಗೆ ಎಬ್ಸಿದೆ, ಹೋಗು ನಡಿ ವಾಪಸ್ ಊರಿಗೆ, ತಡಿ ಇನ್ನೂ ಸ್ವಲ್ಪ ತಿದ್ದು ಹೋಗೋಣ. ಯಾಕಂದ್ರೆ 5 ಗಂಟೆ ಆಗಿತ್ತೆ, ಯಾಕೆ ಇಷ್ಟು ಜಲ್ದಿ, ಇಲ್ಲೆಲ್ಲ ಬ್ಯಾಡ್ ನಡಿ ಹೋಗೋಣ ಅಂತ. ಅಲ್ಲೇ ಮ್ಯಾರೇಟ್ ಒಳಗೆ ನಮಗೆಲ್ಲ ಇರಕ್ಕೆ ಮಾಡಿದ್ರು, ನಡಿ ಹೋಗೋಣ ಅಂತೇಳಿ. ಅಲ್ಲಿ ಯಾವಾಗ ಬೇಕಾವಾಗ ನಾಷ್ಟ ಸಿಗ್ತೈತಿ, ಸ್ವಲ್ಪ ಹಂಗೆ ಲೈಟಾಗಿ ನಾಷ್ಟ ಮಾಡಿ ಬಿಟ್ವಿ. ಒಂದು 30 ಕಿಲೋಮೀಟರ್ಸ್ ಬಂದ್ವಿ ಅಲ್ಲಿಂದ, ಪುನಾಯಿಂದ. ಅವಾಗೂ ರೋಡ್ ಭಾರಿ ವರ್ಸ್ಟ್ ಇತ್ತು. ಒಂದು 30 ಕಿಲೋಮೀಟರ್ ಬಂದ್ವಿ. ಮೈ ವಾಟರ್ ಬ್ರೋಕ್ ಇನ್ ದ ಕಾರ್, ನೀರು ಹೋಗಕ್ಕೆ ಚಾಲು ಆಯ್ತು. ಆದ ಕೂಡಲೇ ಎಲ್ಲರೂ ಟೆನ್ಷನ್, ಡ್ರೈವರ್ ಟೆನ್ಷನ್, ಮನೆಯವ್ರ ಟೆನ್ಷನ್, ಎಲ್ಲರೂ ಟೆನ್ಷನ್, ಏನು ಮಾಡೋದು ಅಂತ. ಆದರೆ ಡಾಕ್ಟ್ರಿಗೆ ಮುಂಚೆನೇ ಹೇಳಿಟ್ಟಿತ್ತು, ಹಿಂಗೈತಿ, ನಾ ಹಿಂಗೆ ಹೊಂಟೇನಿ, ಹಿಂಗೆ ಆಗತೈತಿ ಅಂತ.
ಅವಾಗ ಅಂದ್ರೆ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಹಿಂಗಾಗೈತ್ರಿ, ರತ್ನಮಾಲಾ ದೇಸಾಯಿ SDM ಹಿಂಗಾಗೈತಿ, ನನಗೆ ಗೊತ್ತಿತ್ತು ಇಂಥದ ಒಂದು ಏನಾರ ಮಾಡ್ತೀನಿ ಅಂತೇಳಿ. ಆಮೇಲೆ ಅವರೆಲ್ಲ ಕೇಳಿದ್ರು ಎಷ್ಟು ಹೆಂಗೆ ಏನು ಅಂತೇಳಿ. ಆಮೇಲೆ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ, ಯಾಕೆ ಅಷ್ಟು ಗಾಬರಿ ಆಗತ್ತಿ, PHC ಇದೇ ಇರುತ್ತಲ್ಲ, ಹಾಂ ಯಾಕೆ ನಾವೇನು ಕಾಡು ಒಳಗದೇವ ಎಲ್ಲದೇವ, ಹಾಂ ಯಾಕೆ ಇಲ್ಲಿ ಹಳ್ಳಿ ಒಳಗೆ ಯಾರು ಹಿಡಿಯಂಗಿಲ್ಲ, ಯಾಕೆ ಅಷ್ಟು ವಿಚಾರ ಮಾಡಿ. ಅಫ್ಕೋರ್ಸ್ ಐ ಅಗ್ರಿ, ಇಲ್ಲಿ ಫೆಸಿಲಿಟಿ ಅಲ್ಲಿ ಫೆಸಿಲಿಟಿ ಭಾರಿ ಡಿಫ್ರೆನ್ಸ್ ಆಗ್ತೈತೆ ಅದೆಲ್ಲ ಓಕೆ, ಬಟ್ ಏನು ಅಂತಪ್ಪ ಏನು ನಾನು ಜಂಗಲ್ನಾಗ ಅಂತ ಇಲ್ಲಲ್ಲ, ನಡಿ ಹೋಗೋಣ ಏನಾಗ್ತೈತಿ ಈ ಒಂದು ಕಾನ್ಫಿಡೆನ್ಸ್. ಆಮೇಲೆ PHC ಒಳಗೆ ಹೋದ್ವಿ, ಅಲ್ಲೇ ಡಾಕ್ಟರ್ ಹೇಳಿದ್ರೆ ಈಗೆಲ್ಲ ಪೊಸಿಷನ್ ಒಳಗೆ ಐತ್ರಿ, ನೀವು ಟ್ರಾವೆಲ್ ಮಾಡಂಗಿಲ್ಲ, ನೀವು ನೆಕ್ಸ್ಟ್ ಇಲ್ಲಿ ಸತಾರ ಒಳಗೆ ಅಡ್ಮಿಟ್ ಆಗ್ರಿ, ಬೇಕಾದ್ರೆ ನಿಮ್ಗೆ ಬೇಕಂದ್ರೆ ನಾನು ಹಾಸ್ಪಿಟಲ್ ಒಳಗೆಲ್ಲ ಮಾತಾಡಿ ನಿಮ್ಗೆ ಸೆಟ್ ಮಾಡ್ಕೊಡ್ತೀನಿ ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಕೇಳಿದ್ರು, ಹಿಂಗೆ ಹೇಳಾಕತ್ತಾರ ಏನು ಮಾಡೋದು. ನಾನು ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ. ಮತ್ತು ಫೋನ್ ಹಚ್ಚಿದ್ರು ಡಾಕ್ಟ್ರಿಗೆ, ಅವ್ರು ನನ್ನ ಕಡೆ ಮಾತಾಡಿದ್ರು, ನಿನಗೆ ಹೆಂಗೆ ಅನ್ಸಾತೈತಿ, ಏನಾಗತೈತಿ, ನಾ ಆರಾಮದೇನಿ ರತ್ನಮಾಲಾ ದೇಸಾಯಿ ಮೇಡಮ್, ನನಗೇನಿಲ್ಲ, ನಾ ಆರಾಮದೇನಿ ರೀ, ನೋವು ಆಗಾತೈತಿ, ಸ್ವಲ್ಪ ನೋವು ಆಗತೈತಿ. ಹೌದಾ, ಮತ್ತು ಏನು ಮಾಡ್ತಿ ಈಗ, ನೀವು ಹೆಂಗೆ ಹೇಳ್ತೀರಿ ಹಂಗೆ, ನಿನಗೆ ಭಾಳ ತ್ರಾಸ ಆಗತ್ರ ಸತಾರ ಅಡ್ಮಿಟ್ ಆಗಿ, ಇಲ್ಲಪ್ಪ ಅಂತಂದ್ರೆ ಸೀದಾ ಬಂದುಬಿಡೋಣ. ಅವ್ರು ಸೀದಾ ಬಂದುಬಿಡೋನು ಮಾತಷ್ಟೇ ಬೇಕಾಗಿತ್ತು ನನಗೂ. ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ, ನೀ ಇಲ್ಲಿ ಕುಂದ್ರೆ ನಾ ಇಲ್ಲಿ ಅಡ್ಡಾಕ್ತೀನಿ ಅಂತೇಳಿ ಅಲ್ಲಿ ಸೈಡಿಗೆ ಮಕ್ಕೊಂಡೆ. ಸೀದಾ ಅಲ್ಲಿಂದ ಪೂನಾಯಿಂದ ಸೀದಾ ಧಾರವಾಡ SDM. ಅವತ್ತು ಸಂಜೆ 6 ಗಂಟೆ ಏನೋ ಆಗಿತ್ತು, ಬಂದು ಅಡ್ಮಿಟ್ ಆದ್ರು. ಬೆಳಗ್ಗೆ 8 ಗಂಟೆಗೆ ನಾರ್ಮಲ್ ಡೆಲಿವರಿ. ಆನ್ 25th. ದಟ್ಸ್ ಅದ ಹೆಸರು ಕರೆಕ್ಟ್ ಇಟ್ರಿ, ಸಾಮ್ರಾಟ್ ವಿರಾಟ್, ಸಾರಿ ವಿರಾಟ್ 25th ಇತ್ತು ಡ್ಯೂ ಡೇಟ್, ಅವತ್ತು ವಿರಾಟ್ ನಾರ್ಮಲ್ ಡೆಲಿವರಿ. ಸೊ ಅಂದ್ರೆ ಈ ಒಂದು ಇನ್ಸಿಡೆಂಟ್ ನಾ ಯೂಶುವಲಿ ಎಲ್ಲ ಕಡೆ ಯಾಕೆ ಶೇರ್ ಮಾಡ್ತೀನಿ ಅಂತಂದ್ರೆ, ಇದ್ರ ಹಿಂದೆ ನಾ ಏನು ಹುಂಬತನ ಮಾಡಲಿಲ್ಲ. ಐ ವಾಸ್ ವೆಲ್ ಪ್ರಿಪೇರ್ಡ್. ನನ್ನ ವಿಚಾರ ಮಾಡಿದ್ದೆ ಏನೇನು ಬೇಕಾಗ್ತೈತಿ, ಹೆಂಗೆ ಬೇಕಾಗ್ತೈತಿ, ಏನೇನು ಮಾಡಬೇಕು, ನಾ ಹೆಂಗಿರಬೇಕು, ನನ್ನ ಮೆಂಟಲಿ ನಾ ಎಷ್ಟು ಸ್ಟ್ರಾಂಗ್ ಇರಬೇಕು, ನನಗೆ ಏನೇನು ಅವಶ್ಯಕತೆ ಐತಿ. ಯಾಕಂದರೆ ಎಲ್ಲ ರೆಕಾರ್ಡ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ ನಾವು, ಇನ್ ಕೇಸ್ ಎಲ್ಲೇ ಏನಾದರೂ ಸಹಿತ ಅಲ್ಲೇ ಅಡ್ಮಿಟ್ ಆಗಿಬಿಡೋದು ಅಂತ ಹೇಳಿ ಎಲ್ಲ ಫೈಲ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಆಮೇಲೆ ಅಗದಿ ಇಂಪಾರ್ಟೆಂಟ್ ಏನಂತಂದ್ರೆ, ಭಾಳಷ್ಟು ಸರಿ ನಾವು ರೀಸನ್ಸ್ ಕೊಡ್ತೀವಿ, ಇದಾತ ನನಗೆ ಇದಕ್ಕೆ ಮಾಡೋಕ್ಕಾಗಲಿಲ್ಲ, ಅಥವಾ ನನಗೆ ಹಿಂಗಿತ್ತು ಅದಕ್ಕೆ ನಾನು ಹಿಂಗಾಗಲಿಲ್ಲ. ಸೊ ಈ ಒಂದು ರೀಸನ್ಸನ್ನ ನಾವು ಯಾವಾಗ ಕೊಡೋದು ಬಂದು ಮಾಡ್ತೀವಲ್ರಿ, ಸೊ ಅವಾಗ ನಮಗೆಲ್ಲ ದಾರಿ ಸರಳ ಆಗೈತಿ. TEDx ಟಾಕ್ ನನಗೆ ಆ ವರ್ಷ ಆಗಿಲ್ಲ ಅಂದ್ರು 2 ವರ್ಷ ಬಿಟ್ಟಾದ್ರೂ ನನಗೆ ಆಗೇ ಆಗ್ತೈತೆ. ಯಾಕಂದ್ರೆ ನಾನು 2 ಸರಿ TEDx ಸ್ಪೀಕರ್ ಅದೇನ್ರಿ. ಸೊ ನಂಗೆ ಸಿಗ್ತೈತೆ, ಏನಾದ್ರು ಸಿಗ್ಲಾರ್ದಂಥದ್ದು ವಿಷಯ ಅಲ್ಲ, ಬಟ್ ಆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಐ ವಾಂಟ್ ಟು ಬಿ ಅನ್ ಎಕ್ಸಾಂಪಲ್ ಫಾರ್ ಎವ್ರಿ ಒನ್. ಅವ್ರು ಯಾವಾಗ ಏನು ಅನ್ಕೋತಾರಲ್ಲ ಅದನ್ನ ಅವ್ರು ಮಾಡಿದ್ರೆ, ಸೊ ಅವ್ರಿಗೆ ಏನು ಸಿಗ್ಬೇಕಾಗಿತ್ತಲ್ಲ ಅದನ್ನಿಂದ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸೊ ಸೂಪರ್ ಸ್ಟೋರಿ. ಸೊ ಅದಕ್ಕೆ ಇವತ್ತು ಹಿರೇಮಗ ಸ್ಟ್ರಾಂಗ್ ಇದ್ದಾನಂತ ಅನ್ಕೋತೀನಿ ನಾನು, ಯಾಕಂದ್ರೆ ಫುಲ್ ಸ್ಟ್ರಾಂಗ್ ಇದ್ದಾನೆ. ವೆರಿ ನೈಸ್. ಸೊ ಇದರಿಂದ ಏನು ತಿಳಿತಂದ್ರೆ, ಒಂದು ನಿಮ್ಮ ಫೋರ್ಕಾಸ್ಟ್ ಪ್ಲ್ಯಾನ್ ಎಷ್ಟಿರ್ತದೆ, ಮುಂದಾಲೋಚನೆ. ಎರಡನೇದ್ದು ಕಾನ್ಫಿಡೆನ್ಸ್ ಅಬೌಟ್ ಯುವರ್ ಓನ್ ಸೆಲ್ಫ್. ಆ್ಯಂಡ್ ಸಮ್ಟೈಮ್ಸ್ ವಿ ನೀಡ್ ಟು ಟೇಕ್ ಬಿಗರ್ ರಿಸ್ಕ್ ಅಂತ. ಸೊ ದಟ್ ವಾಟ್ ಐ ಲರ್ನ್, ಬಿಕಾಸ್ ಯು ಬೀಂಗ್ ಆನ್ ಆಂಟ್ರಪ್ರನರ್, risk is a basic fuel for the entrepreneurship. So that what you have taken and you practiced in your life to practice madiri. This will only be possible when you have a good support. Correct, very true. Especially from the men. When you so have a proper support. Howda. Good. So wonderful. So ಇದು ಇವತ್ತು ನೀವು ಬೆಳೆದು ಬಂದಂಥದ್ದು. ಓಕೆ, ಇನ್ನು ಕೊನೆಯದಾಗಿ ಗುರಿ ಅಂತ ಏನಾದರೂ ಇದ್ರೆ, ಏನು ಗುರಿ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡಿರಿ, ಅಥವಾ ಯಾವ ಮೇರು ಮಟ್ಟಕ್ಕೆ ರೀಚ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕತ್ತೀರಿ? ಒಂದೇದ್ದು ಅಗದಿ ನಮ್ದು ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ನಾವು ಸೊಸೈಟಿಗೆ ಕೊಡಬೇಕು. ಗಿವ್ ಇಟ್ ಬ್ಯಾಕ್ ಟು ಸೊಸೈಟಿ. ರಗಡ್ ನಾವು ಸೊಸೈಟಿಯಿಂದ ತೊಗೊಂಡೇವಿ, ಅದನ್ನೇ ಕೊಡಬೇಕು. ಸೊ ಅದು ಒಂದಿಲ್ಲ ಒಂದು ರೀತಿಯೊಳಗಂತೂ ಚಾಲು ಇದ್ದೇ ಇರ್ತೈತಿ. ಸೊ ನನಗೆ ಎಲ್ಲ ಫಿನಾನ್ಷಿಯಲ್ ಅಥವಾ ನೇಮ್, ಫೇಮ್, ಅವಾರ್ಡ್ಸ್ ಇವೆಲ್ಲ ತಾನೇ ನನ್ನ ಜೊತೆಗೆ ಬಂದವ್ರಿ. ಯಾವ್ದ್ರ ಹಿಂದೂ ನಾನು ಈವರೆಗೆ ಹೋಗಿಲ್ಲ. ಯಾಕಂದ್ರೆ ನಾ ಒಂದು ಏನು ನಂಬ್ತೇನೆ ಅಂದ್ರೆ, ಯಾವ ಟೈಮ್ನಾಗ ಏನಾಗಬೇಕಿಲ್ಲ ಅದು ಆಗೇ ಆಗ್ತೈತಿ, ಅದು ಸಿಗ್ತೈತಿ.
ಸೊ ನಾನು ಎಲ್ಲಿವರೆಗೆ ಬೆಳೆಸ್ಬೇಕು ಅಂತಂದ್ರೆ ನನ್ನಂಥವ್ರು ನನಗಿಂತ ಹೆಚ್ಚಿಗೆನೂ ಒಂದು ಸಾವಿರಾರು ಲಕ್ಷ ಕೋಟಿ ಮಂದಿ ಆಗಬೇಕು. ಯಾಕಂದ್ರೆ ಅವರು ಇನ್ನೊಬ್ಬರಿಗೆ ಕೆಲಸ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಏನೋ ಕಲ್ತೇನೆ ಅಂದ್ರೆ ನಾ ಇನ್ನೊಬ್ಬರಿಗೆ ಕೆಲಸ ಕೊಡ್ಬೇಕು, ಅಲ್ಲಿವರೆಗೆ ನಾ ಕಲ್ತದ್ ವ್ಯರ್ಥ. ಸೊ ಇದನ್ನ ನಂಬ್ತೀನಿ ನಾನು. ಸೊ ನನ್ನಂತ ಆಂಟರ್ಪ್ರಿನರ್ಸ್ ಇನ್ನೂ ರಗಡ್ ಜನ ಆಗ್ಬೇಕು. ಬಹಳಷ್ಟು ಜನ ಅವ್ರವ್ರ ಒಂದು ಪ್ಯಾಷನ್ ಸಲುವಾಗಿ ಕೆಲಸ ಮಾಡ್ಬೇಕು. ಇನ್ನೊಬ್ರು ಯಾರ ಹೇಳ್ತಾರ ಅನ್ನೋದಕ್ಕಿಂತಲೂ ದೇ ಶುಡ್ ವರ್ಕ್ ವಿತ್ ದೇರ್ ಪ್ಯಾಷನ್. ಈಗ ಯಾರ ಹಂಗೆ ತಯಾರಿ ಮಾಡಿರಿ ನೀವು? ರಗಡ್ ಜನ ಅದಾರ್ರಿ, ರಗಡ್ ಜನ ಅದಾರ. ನನಗೆ ಫೋನ್ ಮಾಡಿ ಹೇಳ್ತಾರ, ಭೇಟಿಯಾಗಿ ಹೇಳ್ತಾರ, ನಿಮ್ಮನ್ನ ನೋಡಿ ನಮ್ಗೆ ಎಷ್ಟು ಇದು ಆಗ್ತಿದ್ರಿ, ನಾನು ನಿಮ್ಮಂಗೆ ಇದು ಮಾಡಾಕತ್ತೇನ್ರಿ, ಹಂಗೆ ಮಾಡಾಕತ್ತೇನ್ರಿ, ಆಮೇಲೆ ನಿಮ್ಮ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕ್ರಿ, ನಾ ಇದು ಮಾಡಾಕತ್ತೇನೆ. ನಾ ಹೇಳ್ತೇನೆ ಅವ್ರಿಗೆ, ನಿಮ್ಗೆ ಏನೂ ಸಪೋರ್ಟ್ ಬೇಕಾಗೇ ಇಲ್ಲ. ತಿಳಿದ ಎಲ್ಲಾರ್ಗು ಎಬಿಲಿಟಿ ಎಲ್ಲ ಐತಿ. ನೀವು ಬರೀ ಕಣ್ ತೆಗೆದ್ ನೋಡ್ರಿ ಎಲ್ಲ ನಿಮ್ಗೆ ಸಿಗ್ತದೆ. ಸೊ ರಗಡ್ ಜನ ಅವ್ರದ್ದು ಸ್ಟಾರ್ಟ್ ಮಾಡ್ಯಾರ. ನನಗ ಅವಾಗಂತೂ ಮೆಸೇಜ್ನು ಹಾಕ್ತಿರ್ತಾರ, ಫೋನ್ ಮಾಡ್ತಿರ್ತಾರ, ನಮಗ್ ಇಂದ ಸ್ಟಾರ್ಟ್ ಮಾಡೋದೈತಿ, ನಮಗ್ ಗೈಡ್ ಮಾಡ್ರಿ, ನಮಗ್ ಹಿಂಗ್ ಮಾಡ್ಬೇಕಾಗಿತಿ, ನೆಕ್ಸ್ಟ್ ಏನ್ ಮಾಡ್ಬೇಕ. ಸೊ ಈಗ ನೆಕ್ಸ್ಟ್ ಒಂದು ನಾ ಏನೊಂದು ಪ್ಲಾನ್ ಮಾಡತ್ತೇನಂದ್ರ, ಯಾರ ಹೆಣ್ಮಕ್ಳು ಉದ್ಯಮಿ ಆಗ್ಬೇಕಂತ ಇಂಟ್ರೆಸ್ಟೆಡ್ ಇದ್ದಾರೆ, ಅಥವಾ ಉದ್ಯಮಿಯೊಳಗ ಸ್ಟಾರ್ಟ್ ಮಾಡ್ಯಾರ, ಅಥವಾ ಐಡಿಯಾ ಐತಿ, ಐಡಿಯಾ ಇಲ್ಲ, ವಾಟ್ ಎವರ್, ಅವ್ರು ಯಾವ್ದೋ ಒಂದು ಫೇಸ್ ಒಳಗಿರ್ಲಿ, ಯಾವ್ದೋ ಒಂದು ಫೇಸ್ ಆಫ್ ಎಂಟರ್ಪ್ರಿನರ್ಶಿಪ್ ಒಳಗಿರ್ಲಿ, ಅವ್ರು ಎಲ್ಲರಿಗೂ ವೆಲ್ಕಮ್. ಯಾಕಂದ್ರ ಒಂದು ಪ್ರೋಗ್ರಾಮ್ದೊಳಗೆ ನಾವು ಅವ್ರಿಗೆ ಹೆಂಗ್ ಮಾಡಬೇಕು ಬಿಸ್ನೆಸ್, ಅವ್ರದ ನೆಕ್ಸ್ಟ್ ಏನ್ ಮಾಡ್ಬೇಕು, ಹೆಂಗ್ ಬಿಲ್ಡ್ ಆಗ್ಬೇಕ ಅನ್ನೋದನ್ನ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡೋದೈತಿ. ಸೊ ಎಷ್ಟಕ್ಕೊಂದು ಆರ್ಗನೈಸೇಷನ್ಸ್, ನಾನು ಟೈದೊಳಗ ಫಸ್ಟ್ ವಿಮೆನ್ ಪ್ರೆಸಿಡೆಂಟ್ ಟೈ ಹುಬ್ಳಿ ಒಳಗ. ಸೊ ಬಹಳಷ್ಟು ಪ್ರೋಗ್ರಾಮ್ಸ್ ನಾವು ಟೈಂದನೂ ಮಾಡ್ತೀವಿ. ಆಮೇಲೆ ರೋಟ್ರಿ ಒಳಗ ಈಗ ಪ್ರೆಸೆಂಟ್ಲಿ ನಾನು ಟ್ರೆಜರರ್ ಅಂತದೇನೆ. ಸೊ ರೋಟ್ರಿ ಆಲ್ ವಿಮೆನ್ ಕ್ಲಬ್ ನಮ್ದು, ಸೊ ಅಲ್ಲಿ ಮಾಡ್ತೀವಿ. ಆಮೇಲೆ LUB ಒಳಗಿದ್ದೀನಿ, ಚೇಂಬರ್ ಆಫ್ ಕಾಮರ್ಸ್. ಅಂದ್ರೆ ಇವು ಎಲ್ಲಾ ಸಂಸ್ಥೆಗಳು ಎಲ್ಲ ಬೇರೆ ಬೇರೆ ನಿಟ್ಟಿನೊಳಗೆ ಕೆಲಸ ಮಾಡ್ಕೊಂತ ಇದ್ದಾರೆ. ಬಟ್ ಅವ್ರನ್ನೆಲ್ಲ ನಾವು ಸರಿಯಾಗಿ ಮಾಹಿತಿನ ನಾವು ನಮ್ಮ ಹೆಣ್ಮಕ್ಳಿಗೆ ನಾವು ಕೊಟ್ರ ಅದರಿಂದ ಉಪಯೋಗಗಳು ಬಹಳ ಆಗ್ತಾವ. ಸೊ ಹೂ ಎವರ್ I use this platform to invite any women, whoever wants to get into entrepreneurship, reach out to me anytime. Whatever help ನನ್ನ ಕಡೆಯಿಂದ ಏನ್ ಸಾಧ್ಯ ಅದನಲ್ಲ ನಾ ಎಲ್ಲ ಅವ್ರಿಗೆ ಗೈಡ್ ಮಾಡ್ಲಿಕ್ಕೆ ಸಿದ್ಧರಿದ್ದೀರಿ. ಎಸ್, ಸೂಪರ್ ಸೂಪರ್ ಸೂಪರ್. ಧಾರವಾಡದೊಳಗೆ ಹುಟ್ಟಿ ಭಾಷನ್ ಮಿಷನ್ ಸ್ಕೂಲ್ ಒಳಗೆ ಪಾಠ ಕಲಿತು ಕಂಪೌಂಡ್ ಜಿಗಿಲಿಕ್ಕಾಗಲಾರ್ದನ್ನ ಪ್ರಯತ್ನ ಮಾಡಿ ಟ್ರೈ ಮಾಡಿ ಇಳಿಲಿಕ್ಕೆ ಹೋಗಿ ಯಾರ್ದೋ ಸಹಾಯದಿಂದ BSW ಗ್ರಾಜುಯೇಷನ್ ಮುಗಿಸಿ ಹುಬ್ಬಳ್ಳಿ ಒಳಗೆ ದೇಶಪಾಂಡೆ ಫೌಂಡೇಶನ್ದೊಳಗೆ ಬೇಸಿಕ್ಸ್ ಕಲಿತು 6 ತಿಂಗಳ ಒಂದು ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಆಗಲಿ ಅಥವಾ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಎಂಪೈರನ್ನು ಬಿಲ್ಡ್ ಮಾಡಿರುವಂಥ ಶ್ರಾವಣಿ ಪವಾರ್ ಅವರು ತಮ್ಮ ಕುಟುಂಬ ಜೀವನವನ್ನು ಸಹ ಅಷ್ಟೇ ಸಮೃದ್ಧವಾಗಿ ಪಾಯ್ಸ್ ಅಥವಾ ಬ್ಯಾಲೆನ್ಸ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಭಾಷ್ ಅವರ ಹಸ್ಬೆಂಡ್ ಮತ್ತು ವಿರಾಟ್, ಮೀರಾ ಮತ್ತು ಸಾಮ್ರಾಟ್ 3 ಜನ ಮಕ್ಕಳು. ಹೆಸರು ಕೇಳ್ತಿದ್ದಂಗೆ ಒಂದು ಸ್ವಲ್ಪ ಹಿಂಗೆ ಎದೆ ಸೆಟಿಸಿ ಹೇಳಬೇಕು ಅನಿಸುವಂಥ ಹೆಸರನ್ನು ಇಟ್ಟಾರಂದ್ರೆ ನಾವು ಅವರ ವಿಚಾರಧಾರೆಗಳು ಮತ್ತು ಅವರು ನಡೆದು ಬರುವಂಥ ಮಾರ್ಗ ಅಥವಾ ಅವರ ದಿಟ್ಟ ಹೆಜ್ಜೆಗಳು ಯಾವ ರೀತಿ ಇದೆ ಅನ್ನೋದನ್ನು ಅವರ ಮಾತಿನೊಳಗೆ, ಅವರ ನಡೆ ನುಡಿಯೊಳಗೆ, ಅವರ ವಿಚಾರಧಾರೆ ಒಳಗೆ ನಮಗವರು ತಮ್ಮ ಪರಿಚಯನ ಮಾಡಿಕೊಟ್ರು. ಇದು ಹುಬ್ಬಳ್ಳಿ ಹರಟೆಯ ವಿಶೇಷವಾದಂಥ ಹಲವಾರು ವಿಶೇಷ ಕಾರ್ಯಕ್ರಮದಲ್ಲಿ ಇದೊಂದು ವಿಶೇಷವಾಗಿರುವಂಥದ್ದು. ನಮ್ಮ ಈ ಕಾರ್ಯಕ್ರಮವನ್ನು ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ಹಾಗೂ ಈ ಡಿಸ್ಕ್ರಿಪ್ಷನ್ ಒಳಗೆ ಶ್ರಾವಣಿ ಪವಾರ್ ಅವರ ಒಂದು ಇಮೇಲ್ ಐಡಿಯನ್ನು ನಾವು ಕೊಟ್ಟಿರ್ತೀವಿ. ಅಲ್ಲೇ ಅವರಾಗಲೇ ಹೇಳಿದರು, ಯಾರು ವುಮೆನ್ ಆಂಟ್ರಪ್ರಿನರ್ಶಿಪ್ ಏನೋ ಒಂದು ಸಹಾಯ ಬೇಕು, ಬೆಳಿಬೇಕು ಅಂತ ಯಾರು ಆಸಕ್ತಿಯಿಂದ ಮುಂದೆ ಬರಬೇಕು ಅಂತ ನೀವು ಯಾರಾದರೂ ಅನಿಸಿದ್ರೆ ಅವರಿಗೆ ಇಮೇಲ್ ಮುಖಾಂತರ ನಿಮ್ಮ ಕಮ್ಯುನಿಕೇಷನನ್ನು ಮಾಡಿರಿ. ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಆ ರೆಸ್ಪಾನ್ಸಿಂದ ನಿಮ್ಮ ಒಂದು ಕಾರ್ಯಕ್ಷಮತೆ ಅಥವಾ ನಿಮ್ಮ ಒಂದು ಗೋಲ್ ಅಥವಾ ನಿಮ್ಮ ಸಿದ್ಧಾಂತ ರೀಚ್ ಆಗಲಿ ಅಂತ ಹೇಳ್ತಾ, ಇವತ್ತು ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡಿ ನಮಗೆ ಕೊಟ್ಟಿರೋಂಥ ಈ ಒಂದು ಲೈಕ್ಸ್, ಸಬ್ಸ್ಕ್ರಿಪ್ಷನ್, ಥ್ಯಾಂಕ್ ಯು. ಇದಕ್ಕೆ ನಾನೊಂದು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಈ ರೀತಿ ಇರುವಂಥ ಸೀಸನ್ 2ನಲ್ಲಿ ಇದೇ ರೀತಿ ಇನ್ನೊಂದಿಷ್ಟು ಮತ್ತೊಂದಿಷ್ಟು ನಮ್ಮ ಹುಬ್ಬಳ್ಳಿಯ ಹಾಗೂ ಹುಬ್ಬಳ್ಳಿಯ ಸುತ್ತಮುತ್ತ ಇರುವಂಥ ಮಹನೀಯರನ್ನು ಪರಿಚಯ ಮಾಡಿಸೋದು ಈ ಒಂದು ಹುಬ್ಬಳ್ಳಿ ಹರಟೆಯ
ವಿಶೇಷತೆ. ನಾವು ಹೇಳ್ತಿರ್ತೀವಿ ನಮ್ಮ ಜನರನ್ನ ನಮ್ಮ ಜನರಿಗೆ ಪರಿಚಯ ಮಾಡಿಸೋದು ಹುಬ್ಬಳ್ಳಿ ಹರಟೆಯ ವಿಶೇಷತೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಬಂದಂಥ ಶ್ರಾವಣಿ ಪವಾರ್ ಅವರಿಗೆ ನೀವು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ವಿಚಾರವನ್ನು ಹಂಚ್ಕೊಂಡು ಏನೋ ನಿಮ್ಮ ಸ್ಟೋರಿ ಒಳಗಡೆ ಬಹಳಷ್ಟು ಪವರ್ ಇತ್ತು, ಎನರ್ಜಿ ಇತ್ತು, ಥ್ರಿಲ್ ಇತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಶೇರಿಂಗ್ ದಿಸ್ ನೈಸ್ ಸ್ಟೋರಿ ವಿತ್ ಅಸ್. ಆ್ಯಂಡ್ ಹುಬ್ಬಳ್ಳಿ ಹರಟೆ ನಿಮ್ಗೆ ಹಾಗೂ ನಮ್ಮೆಲ್ಲರ ಕೇಳುಗರ ಪರವಾಗಿ, ವೀಕ್ಷಕರ ಪರವಾಗಿ, ನಮ್ಮ ಟೀಮ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರ. ಥ್ಯಾಂಕ್ ಯು.